ಕಾಣದ ಕಡಲಿನ ಮೊರೆತದ ಚೊಳ್ಳು ಒಳಗಿವಿಗಿಂದು ಕೇಳುತ್ತಿದೆ. ಕಾಣದ ಕಡಲಿನ ಮೊರೆತದ ಚೊಳ್ಳು ಒಳಗಿವಿಗಿಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ನನ್ನ ಕಡಲಗೆ ಚಿಂತಿಸಿ ಚಿಂತಿಸಿ ಸುರಿಯುತ್ತಿದೆ. ಅದು ಇರಂತಿರುವುದೋ ಅದು ನೋಡಬಲ್ಲೆ ಒಂದು ದಿನ ಕಡಲನ್ನು ಕುಟಬಲ್ಲೆ ಹಂಬಲಿಸಿದೆ ಮನ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿ ಹುಟ್ಟಂತೆ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿ ಹುಟ್ಟಂತೆ. ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಮೂರ್ತಿ ತಾನಂತೆ. ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ ಅದರೊಳು ಕರಗಲಾರೆನೆ ಒಂದು ದಿನ ಕಾಣದ ಕಡಲಿಗೆ ಹಬ್ಬಲಿಸಿದೆ ಮನ. ಚಿಗಿಲ ಕಾರಣದ ಮುಗಿಲ ಪಥಗಳಲ್ಲಿ ಎಂದಿಗಾದರೂ ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆ ನೀನು. ಜಟಿಲ ಕಾರಣದ ಮುಗಿಲ ಪಥಗಳಲ್ಲಿ ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆ ಸೇರಬಹುದೇ ನಾನು ಕಡಲ ನೀಲಿಯೊಳು ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ ನಾನು. ಕಾಣದ ಕಡಲಿಯೇ ಹಂಬಲಿಸಿದೆ ಮನ ಮನ ಮನ. ಇಷ್ಟೊಂದು ನಮ್ಮನ್ನು ರಚಿಸೋದಕ್ಕೆ ಮಂಜುನಾಥ್ ಕೇಶ್ ಅವರಿಗೆ ರಂಗಚಂದ್ರದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗ ಕಾರ್ಯಕ್ರಮದ ಘಟ್ಟಕ್ಕೆ ಬರೋಣ. ಮೊದಲಿಗೆ ದಯಮಾಡಿ ರಂಗಚಂದಿರದ ಮಿತ್ರರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ
ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಸರ್ ಅವರನ್ನ ವೇದಿಕೆ ಮೇಲೆ ಕರ್ಕೊಂಡ್ಬರ್ಬೇಕು ಅಂತ ಕೇಳ್ತಾ ಇದ್ದೀವಿ. ದಯಮಾಡಿ ಸಿದ್ದರಾಮಯ್ಯ ಸರ್ ವೇದಿಕೆ ಮೇಲೆ ಬರಬೇಕು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಎಲ್ ಮುಕುಂದರಾಜ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಎಂ ಪ್ರಕಾಶ್ ಮೂರ್ತಿ ಸರ್ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲಾ ಸಾಹಿತ್ಯ ಪರಿಷತ್ ಅವರು ವೇದಿಕೆ ಮೇಲೆ ಬರಬೇಕು. ಮಾವಳ್ಳಿ ಶಂಕರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅವರು ಸಹ ವೇದಿಕೆ ಮೇಲೆ ಬರಬೇಕು. ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂತಹ KV ನಾಗರಾಜ್ ಮೂರ್ತಿ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅಧ್ಯಕ್ಷರು ಕರ್ನಾಟಕ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಡಾಕ್ಟರ್ AR ಗೋವಿಂದ ಸ್ವಾಮಿ ಅವರು ವೇದಿಕೆ ಮೇಲೆ ಬರಬೇಕು. ನಾಟಕಕಾರರು ಡಾಕ್ಟರ್ KY ನಾರಾಯಣ ಸ್ವಾಮಿ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀ ರಾಮದಾಸ್ ರಂಗ ಸಂಘಟಕರು ಚಳ್ಳಕೆರೆ ಕನಕರಾಜ್ ಆನಂದಕಟ್ಟೆ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಶ್ರೀ ಎಂ ಪ್ರಕಾಶ್ ಮೂರ್ತಿ ಸರ್ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅವರು ವೇದಿಕೆ ಮೇಲೆ ಬರಬೇಕು. ಈಗ ಸ್ವಾಗತವನ್ನು ಕೋರ್ತಾ ಇದ್ದಾರೆ ರಂಗಚಂದ್ರದ ಮುಖ್ಯಸ್ಥರಾದಂತಹ ಜಿಪೋಲ್ ಚಂದ್ರರವರು. ಮಂಜೂರ್ ಅವರು ಕಾರ್ಯಕ್ರಮದ ಪ್ರಾರ್ಥನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಮಂಜೂರ್ ಅವರು ವೇದಿಕೆ ಮೇಲೆ ಬಂದು ಪ್ರಾರ್ಥನೆಯಿಂದ ನೆರವೇರಿಸಿಕೊಡ್ಬೇಕು. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ ಹೇಳಿದ್ದಾರೆ. ಬುದ್ಧನನ್ನು ನೆನೆಸ್ಕೊಳ್ತಾ ಒಂದು 4 ಲೈನ್ ಹಾಡ್ತೀನಿ. ಮನಸೇ ಮನಸೇ ಓ ಮನಸೇ, ನೀ ಬುದ್ಧನಿಗೆ ಶರಣಾಗು ಮನಸೇ. ಮನಸೇ ಮನಸೇ ಓ ಮನಸೇ, ನೀ ಬುದ್ಧನಿಗೆ ಶರಣಾಗು ಮನಸೇ. ಮನಸೇ ಮನಸೇ ಧಮ್ಮಕ್ಕೆ ಶರಣಾಗು ಮನಸೇ. ಮನಸೇ ನೀ ಸಂಘಕ್ಕೆ ಶರಣಾಗು ಮನಸೇ. ಮನಸೇ ನೀ ಬುದ್ಧನಿಗೆ ಶರಣಾಗು ಮನಸೇ. ಮನಸೇ ನೀ ಸಂಘಕ್ಕೆ ಶರಣಾಗು ಮನಸೇ. ಸೋಸ್ಲಿ ಗಂಗಾಧರ್ ಅವರ ಒಂದು ಸಾಹಿತ್ಯ ಒಂದು 4 ಸಾಲು ಹಾಡಿದ್ದೀನಿ. ಧನ್ಯವಾದಗಳು. ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂತ ಹಾಗೂ ರಂಗಗೀತೆಗಳನ್ನು ಹಾಡಿ ನಮ್ಮನ್ನು ರಂಜಿಸಿದಂಥ ಮಂಜೂರ್ ಅವರಿಗೆ ರಂಗಚಂದ್ರದ ವತಿಯಿಂದ ಒಂದು ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೀವಿ. ದಯಮಾಡಿ ಸ್ವೀಕರಿಸಬೇಕು. ಸಿದ್ದರಾಮಯ್ಯ ಸರ್ ಅವರಿಂದ ಅವರಿಗೆ ಒಂದು ನೆನಪಿನ ಕಾಣಿಕೆ. ಈಗ ಸ್ವಾಗತ ಕೋರ್ತಾ ಇದ್ದಾರೆ ಜಿಪೋ ಚಂದ್ರರವರು. ರಂಗಚಂದ್ರ ಸಾಂಸ್ಕೃತಿಕ ಸಂಘಟನೆ ಆಯೋಜಿಸಿರುವ CGK ಎಂಬ ಸೂಜಿಗಲ್ಲು CGK ರವರ 74ನೆಯ ಜನ್ಮದಿನದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ರಂಗಚಂದ್ರದವರು. CGK ರವರು ಯಾವಾಗಲೂ ಅಷ್ಟೇ ಒಂದು ಕ್ರಾಂತಿಕವಾಗಿ ಅಥವಾ ಬುಕ್ಕಿಶ್ ಆಗಿ ಮಾತಾಡೋದನ್ನ ಇಷ್ಟಪಡ್ತಿರ್ಲಿಲ್ಲ. ಅವ್ರು ಯಾವಾಗಲೂ ಒಂದು ಮಾತಾಡೋರು, ಏನೇ ಮಾತಾಡ್ತೀಯಾ, ಕರೆಕ್ಟಾಗಿ ಮಾತಾಡಯ್ಯ ಅಂತ. ಅದೇ ಅವ್ರದ್ದೇ ಒಂದು ಉದಾಹರಣೆ ನಾನು ಇವಾಗ ಹೇಳ್ತಾ ಇದ್ದೀನಿ. ಚಂದ್ರೂರವರಿಗೆ CGK ಅವರು ಯಾವುದೋ ಒಂದು ಕಾರಣಕ್ಕೆ ಬೈತಾರೆ. ಆ ಬೈದಂಥ ಸಂದರ್ಭದಲ್ಲಿ ಚಂದ್ರೂರವರು ಈ ರಂಗಭೂಮಿ ಸವಾಸ ಬೇಡ, CGK ಅವ್ರ ಸವಾಸ ಬೇಡ, ನಾನು ಬೆಂಗಳೂರು ಬಿಟ್ಟು ಹೋಗ್ತೀನಿ, ಇನ್ಮೇಲೆ ರಂಗಭೂಮಿ ಕಡೆ ಬರಲ್ಲ ಅಂತ ಹೇಳಿ ಮುನ್ಸ್ಕೊಂಡು ಹೋಗಿ ಟೌನಲ್ಲಿ ಹತ್ರ ನಿಂತಿರ್ತಾರೆ. ಆಗ ಮುರ್ಡೆಯವ್ರು ಏನು ಮಾಡ್ತಾರೆ, ಬೇಡ ತಾಳ್ಮೆಯಿಂದೇನು
ಈ ಒಂದು ಫೀಲ್ಡಲ್ಲಿ ನೀನು ಏನಾದ್ರು ಸಾಧಿಸ್ತೀಯಾ, ಹಿಂಗೆ ಮುಂಚ್ಕೊಂಡು ಹೋಗ್ಬೇಡ ಬಾ ಅಂತೇಳಿ ಕರ್ಕೊಂಬರ್ತಾರೆ. ಆ ಕರ್ಕೊಂಬಂದಂಥ ಸಂದರ್ಭದಿಂದ ಇಲ್ಲಿವರೆಗೂ ತನ್ಮಯ ಚಿತ್ರರಾಗಿ ಶ್ರದ್ಧೆಯಿಂದ ರಂಗಭೂಮಿಗೆ ಸೇವೆ ಸಲ್ಲಿಸ್ತಾ ಇವತ್ತು ಕರ್ನಾಟಕದಲ್ಲಿ ಅದರಲ್ಲೂ ಹವ್ಯಾಸಿ ರಂಗಭೂಮಿಯಲ್ಲಿ ಒಂದು ಉನ್ನತ ಮಟ್ಟದ ಸ್ಥಾನವನ್ನು ಗಳಿಸಿರುವಂತಹ ರಂಗ ಸಂಘಟಕರಾಗಿ, ನಟರಾಗಿ, ನಿರ್ದೇಶಕರಾಗಿ ಒಂದು ಸ್ಥಾನವನ್ನು ಗಿಟ್ಟಿಸ್ಕೊಂಡಿರುವಂತಹ GPO ಚಂದ್ರರವರು ಬಂದಿರುವಂತಹ ಅತಿಥಿಗಳಿಗೆ ಸ್ವಾಗತವನ್ನು ಕೋರಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಗುರುಗಳಾದ CGK ಅವರ ಹುಟ್ಟಿದ ದಿನ. ಅವರಿದ್ದಿದ್ರೆ ಇವತ್ತು 74 ವರ್ಷ ಆಚರಣೆ ಮಾಡಬೇಕಾಗಿತ್ತು. ಅವರನ್ನು ನೆನೆಸ್ಕೊಂಡು ನಾವು ಒಂದು ನಾಟಕ ಪ್ರದರ್ಶನ ರಂಗಗೌರವವನ್ನು ಇಟ್ಕೊಂಡಿದ್ದೀವಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಂತ ಕೇಳಿಕೊಂಡೆ. ಅವರು ಭಾಳ ಪ್ರೀತಿಯಿಂದ ಇವತ್ತು ಬಂದಿದ್ದಾರೆ. ಪ್ರೊಫೆಸರ್ SG ಸಿದ್ದರಾಮಯ್ಯನವರಿಗೆ ನಾನು ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಮತ್ತೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಪ್ರೊಫೆಸರ್ LN ಮುಕುಂದರಾಜ್ ಅವರನ್ನು ಕೇಳಿಕೊಂಡೆ. ಅವರು ಈ ಬಾರಿ ಅಧ್ಯಕ್ಷರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ CGK ಶಿಷ್ಯಂದರು. ಅವರು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರಂಗ ನಿರಂತರ 150 ದಿನಗಳನ್ನು ಆಚರಿಸಿ ರಂಗ ನಿರಂತರ ಒಂದು ಅಸ್ತಿತ್ವಕ್ಕೆ ಬಂತು. ಅಸ್ತಿತ್ವಕ್ಕೆ ಬಂದಾಗ ನಿಂತವರು KV ನಾಗರಾಜ್ ಮೂರ್ತಿ ಅವರು. ಅವರು ಸುಮಾರು CGK ಜೊತೆ ತುಂಬ ಒಡನಾಟ ಇಟ್ಕೊಂಡು ಅವ್ರ ಜೊತೆಯಲ್ಲಿ ಇದ್ದು ರಂಗ ನಿರಂತರವನ್ನು ಬೆಳೆಸಿದವರು. ರಂಗ ನಿರಂತರಕ್ಕೆ ಮೊದಲು ಲೆಫ್ಟ್ ಅಥವಾ ಏನಾರ ಒಂದು ರಂಗ ನಿರಂತರಕ್ಕೆ ಒಂದು ಬೆಂಬಲವನ್ನು ಕೊಟ್ಟವರು KV ನಾಗರಾಜಮೂರ್ತಿ ಅವರು. ಅವರ ಒಡನಾಡಿ ಕೂಡ ಇವರು ಇವತ್ತು ಬಂದಿದ್ದಾರೆ ಅಧ್ಯಕ್ಷರು, ಕರ್ನಾಟಕ ನಾಟಕ ಅಕಾಡೆಮಿ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮತ್ತೆ ನಮ್ಮೆಲ್ಲರ ಪ್ರೀತಿ ಅಣ್ಣ ಮಾವಳ್ಳಿ ಶಂಕರ್ ಅವರು CGK ಅವರಿಗೆ ಆತ್ಮೀಯರ ಒಡನಾಡಿಗಳು, ಅವರ ಸ್ನೇಹಿತರು, ಅಧ್ಯಕ್ಷರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮತ್ತೆ ಡಾಕ್ಟರ್ AR ಗೋವಿಂದ ಸ್ವಾಮಿ ಅವರು ಕೂಡ CGK ಜೊತೆ ಬೆಳೆದವರು, CGK ಶಿಷ್ಯಂದರು. ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ. ಅಧ್ಯಕ್ಷರು ಕರ್ನಾಟಕ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಆಗಿದ್ದಾರೆ. ಅವರು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೆ ನಮ್ಮೆಲ್ಲರ ನಾವೇನೇ ಕಾರ್ಯಕ್ರಮ ಮಾಡೋದು ನಮ್ಮ ಜೊತೆ ಇರ್ತಾರೆ, ನಮಗೆ ಬೆಂಬಲ ಕೊಡ್ತಾರೆ. ಶ್ರೀ M ಪ್ರಕಾಶ್ ಮೂರ್ತಿ ಅವರು ಅಧ್ಯಕ್ಷರು, ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್. ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲ ಕೊಟ್ಟು ನಮಗೆ ಇವತ್ತು ತಿಂಡಿ ವ್ಯವಸ್ಥೆಯನ್ನು ಮಾಡಿದಂಥ ಮಂಜುನಾಥ್ ಅಡ್ಡಿಯವರು ಬರಬೇಕಾಗಿದ್ದು, ಕಾರಣ ಅಂತ ಬರಲಿಲ್ಲ. ಅವರಿಗೆ ಅನುಪಸ್ಥಿತಿಯಿಂದ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ನಾವು CGK ಅವರ ಜನ್ಮದಿನವನ್ನು ನಾವು ಹೇಗೆ ಆಚರಣೆ ಮಾಡ್ಬೋದು ಅಂದ್ಕೊಂಡಾಗ ನಮಗೆ ನೆನಪಾದವರು ನಮ್ಮ ಆತ್ಮೀಯ ಪ್ರೀತಿಯ ಮೇಷ್ಟ್ರು KY ನಾರಾಯಣ ಸ್ವಾಮಿ ಅವರು. ಅವರಿಗೆ ನಾನು ರಂಗಭೂಮಿಗೂ ಕೊಡಬೇಕು ಸರ್ ಗುರುಗಳ ನೆನಪಲ್ಲಿ ಅಂತ ಕೇಳಿಕೊಂಡೆ. ಇಲ್ಲ ಕಣೆ, ಬೇರೆ ಯಾರು ಕೂಡ ಯಂಗ್ಸ್ಟರ್ಸ್ ಅಂದರು. ಇಲ್ಲ ಸರ್, ನಮ್ಮ ಆತ್ಮದಲ್ಲಿರೋರು ನೀವೇನು, ಹಾಗಾಗಿ ನಿಮಗೆ ನಾವು ರಂಗಗೌರವ ಕೊಡಲೇಬೇಕು ಅಂತ ಕೇಳಿಕೊಂಡೆ. ಬಹಳ ಪ್ರೀತಿಯಿಂದ ಒಪ್ಕೊಂಡ್ರು, ಬಂದಿದ್ದಾರೆ. ಅವಾಗ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕನಕರಾಜ್ ಆರ್ನಕಟ್ಟೆ ಅವರು CGK ಅವರ ಶಿಷ್ಯ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತು ಅವರಿಗೆ ನಾವು ರಂಗಗೌರವ ಕೊಡಬೇಕು ಅಂತ ಕೇಳಿಕೊಂಡೆ. ಮತ್ತು ಸೌದಿಯಿಂದ ಬಂದಿದ್ದಾರೆ. ಅವರು ಸೌದಿನಲ್ಲಿ ಇಂಗ್ಲೀಷ್ ಉಪನ್ಯಾಸಕರು ಒಂದು ಕಾಲೇಜಿನಲ್ಲಿ. ಅವ್ರಿಗೂ ಕೂಡ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಕನ್ನಡ ರಂಗಭೂಮಿಯ ಅನೇಕ ಕಲಾವಿದರು ಬಂದಿದ್ದೀರಿ. ಸಮುದಾಯ ತಂಡದ ಕಲಾವಿದರು ಬಂದಿದ್ದಾರೆ. ಶಶಿಧರ್ ಬಾರಿಗಡ್ ಸರ್ ಬಂದಿದ್ದಾರೆ. ಸಂಜಯ್ ಗಣೇಶ್ ಬಂದಿದ್ದಾರೆ. ಮತ್ತು ನಮ್ಮ ಮಾವಳ್ಳಿಯ ಶಂಕರ್ ಅವರ ಶಿಷ್ಯಂದಿರು, ಆತ್ಮೀಯರು ಬಂದಿದ್ದೀರಿ. CGK ಅವರ ಗೆಳೆಯರು ಬಂದಿದ್ದೀರಿ. ಮಾಧ್ಯಮ ಮಿತ್ರರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ರೂಪಾಂತರದ KL ಚಂದ್ರು ಗೆಳೆಯರು ಎಲ್ಲರೂ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಮತ್ತು ಹಿರಿಯ ಲೇಖಕರಾದ ರುದ್ರಪ್ಪ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮತ್ತು ನಮ್ಮ ಈ ಕಾರ್ಯಕ್ರಮದ ಸಂಗೀತ ನಡೆಸ್ಕೊಂಡಂಥ ಮಂಜುನಾಥ್ ಅವ್ರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು GPO ಚಂದ್ರರವರಿಗೆ. ಈಗ ಮುಖ್ಯ ಅತಿಥಿಗಳಿಂದ CGK ಬಗ್ಗೆ ಒಂದೆರಡು ಮಾತುಗಳನ್ನು ಕೇಳುವ ಕಾತುರ ನಮಗೆಲ್ಲ ಇದ್ದಾರೆ. ಮೊದಲನೇದಾಗಿ CGK ರವರಿಗೆ ಪುಷ್ಪ ಸಮರ್ಪಣೆಯನ್ನು ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡೋಣ ಅಂತ ಕೇಳ್ಕೊತಾ, ದಯಮಾಡಿ ಆಗಮಿಸಿರುವಂತಹ ಗಣ್ಯ ಅತಿಥಿಗಳು CGK ರವರ ಫೋಟೋಗೆ ಪುಷ್ಪವನ್ನು ಅರ್ಪಿಸುವುದರ ಮುಖಾಂತರ, ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖಾಂತರ CGK ರವರ 74ನೇ ವರ್ಷದ ಹುಟ್ಟುಹಬ್ಬದ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ರಂಗಚಂದಿರ ಸಾಂಸ್ಕೃತಿಕ ಸಂಘಟನೆ ಆಯೋಜಿಸಿರುವ CGK ಎಂಬ ಸೂಜಿಗಲ್ಲು CGK ರವರ 74ನೇ ಜನ್ಮದಿನದ ಸವಿನೆನಪಿಗಾಗಿ CGK ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖಾಂತರ ಗೌರವವನ್ನು ಸಲ್ಲಿಸೋಣ, ಅವರನ್ನು ನೆನೆಯೋಣ ಅಂತ ಕೇಳ್ಕೊತಾ, CGK ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ಈ ಕಾರ್ಯಕ್ರಮ ವೇದಿಕೆಯ ಕಾರ್ಯಕ್ರಮ ಆದ ನಂತರ ನಾಡೋಜ ಡಾಕ್ಟರ್ ಸಿದ್ಧಲಿಂಗಯ್ಯರವರು ರಚಿಸಿರುವಂತಹ ನಿರ್ದೇಶನ CGK ರವರ ಪಂಚಮ ನಾಟಕವನ್ನು ಪ್ರಸ್ತುತಿಪಡಿಸ್ತಾ ಇದ್ದಾರೆ. ನಿಮ್ಮ ಮುಂದೆ ಪ್ರಸ್ತುತಿ ಸಮುದಾಯ ಬೆಂಗಳೂರು, ಮರು ನಿರ್ದೇಶನ ರವಿ ಸಿರಿವರ, ಸಂಗೀತ ಜನ್ನಿ, ನಿರ್ವಹಣೆ JC ಶಶಿಧರ್, ಪ್ರಸಾದನ ರಾಮಕೃಷ್ಣ ಬೆಳ್ತೂರು ಹಾಗೂ ಸಹಾಯ ಫೈರೋಜ್. ಈ ವೇದಿಕೆಯ ಕಾರ್ಯಕ್ರಮದ ನಂತರ CGK ರವರ ಪ್ರಥಮ ನಿರ್ದೇಶನದ ನಾಟಕ ಹಾಗೂ ನಾಡೋಜ ಸಿದ್ಧಲಿಂಗಯ್ಯರವರು ರಚಿಸಿರುವಂತಹ ಪಂಚಮ ನಾಟಕದ ಪ್ರದರ್ಶನ ಇದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮೈಸೂರಿನಿಂದ ಆಗಮಿಸಿರುವಂತಹ ಜನ್ನೀರವರಿಗೆ ರಂಗಚಂದ್ರದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ದಯಮಾಡಿ ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೊಡಬೇಕು. ಈಗ ಮುಖ್ಯ ಅತಿಥಿಗಳಿಂದ CGK ರವರ ನೆನಪು ಒಂದೆರಡು ಮಾತುಗಳು. ಮೊದಲನೇದಾಗಿ ನಾವು ಗುರುಗಳು, ಕಂಚಿನ ಕಂಠದ ಭಾಷಣಕಾರರು, ಇತಿಹಾಸ ತಜ್ಞರು, ಇತಿಹಾಸದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡಿ ನಮ್ಮಲ್ಲಿರುವಂತಹ ಭ್ರಮೆಗಳನ್ನು ನಮ್ಮ ತಲೆಯಿಂದ ಕಿತ್ತು ಹೊರಗಡೆ ಹೋಗುವಂತೆ ಮಾಡಿದಂತಹ ಪ್ರೊಫೆಸರ್ LN ಮುಕುಂದರಾಜ್ ಸರ್ ಅವರು, ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಇವರು ನಮ್ಮನ್ನೆಲ್ಲ ಕುರಿತು ಎರಡು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಗುರುಗಳಾದಂಥ LN ಮುಕುಂದರಾಜ್ ಸರ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಎರಡು ಮಾತನಾಡಿ. ಸ್ನೇಹಿತರೆ, ವೇದಿಕೆ ಮೇಲಿರುವಂಥ ಹಿರಿಯರಾದ ಸಿದ್ದರಾಮಯ್ಯನವರಿಂದ ಹಿಡಿದು ನಾಗರಾಜಮೂರ್ತಿ, ಕನಕರಾಜು, ಇವರೆಲ್ಲರನ್ನು ಒಳಗೊಂಡ ಹಾಗೆ ಈ ಸಭಾಂಗಣದಲ್ಲಿರುವ ಅನೇಕ ಜನರ ಜೊತೆಯಲ್ಲಿ CGK ಅವರ ಒಡನಾಟ ಇತ್ತು. ನೋಡ್ತಾ ಇದ್ದರೆ ಒಬ್ಬೊಬ್ಬರು ನಮ್ಮ ಮಲ್ಲಿಕಾರ್ಜುನ ಕಡಗೋಳ ಇರ್ಬೋದು, ರುದ್ರಪ್ಪ ಹನಗವಾಡಿ ಇರ್ಬೋದು, ಚಳ್ಳಕೆರೆ ಹಿರಿಸ್ವಾಮಿಯವರು, ಬಸವರಾಜು ಜನ್ನಿ, ಅಷ್ಟೇ ಅಲ್ಲ ಇಲ್ಲಿ ನಮ್ಮ ಡಾಕ್ಟರ್ ಗೋವಿಂದಯ್ಯ ಬಂದು ಕೂತಿದ್ದಾರೆ. ಇತ್ತೀಚೆಗೆ ಅವರು ಯಾವುದೇ ಸಾರ್ವಜನಿಕ ಸಮಾರಂಭಗಳಲ್ಲಿ ಹೀಗೆ ಕಾಣಿಸ್ಕೊಳ್ಳಲ್ಲ. ಅವರು ನೀರಾವರಿ ಬಗ್ಗೆ ಭಾಳ ದೊಡ್ಡ ತಜ್ಞತೆ ಇಟ್ಕೊಂಡಿರುವಂಥ ತಜ್ಞ. ಇವತ್ತು ಅವರು ತಮ್ಮದೇ ಆದ ಒಂದು ಆಧ್ಯಾತ್ಮದ ದಾರಿಯನ್ನು ಹಿಡ್ಕೊಂಡು ಹೊರಟಿದ್ದಾರೆ. ಈ ಮನುಷ್ಯನಲ್ಲಿ ಆಗಬಹುದಾದ ಬದಲಾವಣೆಗಳಿದಾವಲ್ಲ, ಅದು CGK ಒಳಗಡೆ ಇತ್ತು. CGK ಕೂಡ ಎಳಪಂಥದಿಂದ ಜೀವರಾಜ ಆಳ್ವ ಅವ್ರ ಜೊತೆಯಲ್ಲಿ BJPಗೆ ಹೊರಟೋಗಿದ್ರು, ಅಲ್ಲಿ ಬ್ಯಾನರ್ ಕಟ್ಟೋರು. ಆಮೇಲೆ ಅಲ್ಲಿಂದ ಮಠಕ್ಕೆ ಹೋದರು. ಮತ್ತು ಈ ಎಲ್ಲ ಚಲನೆಗಳಿದಾವಲ್ಲ, ಯಾತಕ್ಕಾಗಿ ಹಿಂಗಾಗುತ್ತಾನೆ ಒಬ್ಬ ಮನುಷ್ಯ ಅಂದರೆ ಮಾನವೀಯತೆಯನ್ನು ಹುಡುಕುವ ಸಲುವಾಗಿ. ಎಲ್ಲೋ ಇಲ್ಲೆಲ್ಲ ಮತ್ತೊಂದು ಕಡೆ ಮಾನವೀಯತೆ ಇರುತ್ತಾ ಅಂತ.
ಹಾಗಂತ ಹೇಳಿ ಎಡಪಂಥದಲ್ಲಿ ಮಾನವೀಯತೆ ಇಲ್ವಾ ಹಾಗೆ ಹೀಗೆ ಅಂದರೆ ಅದೆಲ್ಲ ಅಲ್ಲ. ಆದರೆ ಮನಸ್ಸನ್ನು ಯಾವುದು ಸೆರೆ ಹಿಡಿಯುತ್ತೆ, ಯಾವುದ್ರ ಕಡೆಗೆ ಮನುಷ್ಯ ಹೋಗಬೇಕು ಅನ್ನೋದು. ಕುವೆಂಪು ಅದನ್ನು ಬಾಯಿಲಿ ಸಂಭವಿಸು ಅನ್ನುವ ಹಾಡಿನಲ್ಲಿ ನೀವು ಕೇಳಿರ್ತೀರಿ. ಮೃಗವಾಗಿ ಖಗವಾಗಿ ಏನೇನೋ ಆಗಿ ಆಮೇಲೆ ನಾರಾಯಣತ್ವದ ದಾರಿ ತೋರ ಅಂತ ಹೇಳ್ತಾರಲ್ಲ, ನಾವು ಮನುಷ್ಯರು ಹೋಗಬೇಕಾಗಿರುವ ಬದುಕಿನ ಚಲನೆ, ನಾವು ನಮ್ಮ ಮನಸ್ಥಿತಿ ಮುಟ್ಟಬೇಕಾದಂಥ ರೀತಿಯನ್ನು ಕವಿತೆ ಹೇಳುತ್ತೆ. CGK ಅದಕ್ಕೆ ಮಾದರಿಯಾಗಿದ್ದರು. CGK ಓದಾಗಲಿಂದಲೂ ಕೂಡ ನನಗೆ ಅವ್ರ ಬಗ್ಗೆ ಮಾತಾಡೋಕ್ಕೆಲ್ಲೂ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತೇ CGK ಬಗ್ಗೆ ಈ ಥರದೊಂದು ಸಭೆಯಲ್ಲಿ ಮಾತಾಡುವಂಥ ಒಂದು ನಮ್ಮ ಚಂದ್ರು ಅವಕಾಶ ಕಲ್ಪಿಸ್ಕೊಟ್ಟಿರುವಂಥದ್ದು ಭಾಳ ಸಂತೋಷ ತಂದಿದೆ. CGK ಬಗ್ಗೆ ಏನೆಲ್ಲ ಮಾತಾಡ್ಬೋದು. ಬಹುಶಃ CGK ಥರದ ಒಬ್ಬ ವ್ಯಕ್ತಿ ಇಲ್ಲದೇ ಇದ್ದಿದ್ರೆ ನಾವ್ಯಾರು ನಾಟಕ ಬರೆಯೋಕ್ಕೆ ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ. ನಮಗೆಲ್ಲ ನಾಟಕ ಬರೆಯೋದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಒದಗಿಸಿದವರು CGK. ನಾನು ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ನಮ್ಮ SDS ಮೊಟ್ಟ ಮೊದಲ ಬಾರಿಗೆ ಅವರು ಅಲ್ಲೆಲ್ಲೋ ಹೊಸದುರ್ಗದಲ್ಲೋ ಎಲ್ಲೋ ಪ್ರಿನ್ಸಿಪಾಲ್ ಆಗಿದ್ದ ಸಂದರ್ಭದಲ್ಲಿ ತುಮಕೂರಿನಲ್ಲೆಲ್ಲೋ ಇದ್ದರು. ಅವಾಗ ಇವ್ರನ್ನ ಹುಡುಕಾಡಿಸಿ ಕರೆಸಿ ಬೆಂಗಳೂರಿಗೆ ನನ್ನನ್ನು RJD ನಾಗರಾಜ್ನು ಬಿಟ್ಟು ಏನಾದರೂ ಮಾಡ್ರಿ ಆ ಸಿದ್ದರಾಮಯ್ಯ ಕರ್ಕೊಂಬನ್ನಿ ಅಂತ. ನಾವು ಸಿದ್ದರಾಮಯ್ಯನವರೆಲ್ಲವ್ರೆ ಅಂತ ಯಾವ್ಯಾವ ನಂಬರೆಲ್ಲ ಹುಡುಕಿ ಅವ್ರನ್ನ ಕರೆಸಿ ಬೆಂಗಳೂರಿಗೆ. ಇವ್ರು ನಾನು ಬರೋಲ್ಲ ಕಣಯ್ಯ ಅಂತ. ಇಲ್ಲ ಸರ್ ನೀವು ಬಂದ್ಬಿಡ್ಬೇಕು, ಇದೇನೋ CGK ಕರೀತಾವ್ರೆ, ಏನೋ CGK ಕರೀತಾವ್ರೆ ಅಂತ. ಆಗ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ನೋಡಿ, ಅವ್ರ ಯೋಚನೆ ನೋಡಿ ಹೇಗಿದೆ ಅಂಥೇಳಿ. ಈ ಕನಕರಾಜು ಕೊನೆಯೊಳಗಡೆ ಅಂತಂದರೆ ಕನಕರಾಜು ಮದುವೆಯ ಜವಾಬ್ದಾರಿಯನ್ನು CGK ತಗೊಂಡಿದ್ರು. ಎಲ್ಲಿ ಕನಕರಾಜು? ಓ ಅಲ್ಲಿದ್ದೀರಾ? ಸೊ ಹೀಗೆ ಪ್ರತಿಯೊಬ್ಬರ ಬಗ್ಗೆ ಇಲ್ಲಿ ತುಂಬ ಜನ ರಂಗಕರ್ಮಿಗಳು, ನಮ್ಮ ಈ ರವಿ ಇಷ್ಟೊತ್ತು ಈಗ ಮಾತಾಡ್ತಾ ಇದ್ರು, ರವಿ ಇರ್ಬೋದು, ಚಂದ್ರು ಇರ್ಬೋದು, ಅಪ್ಪಯ್ಯ ಇರ್ಬೋದು, ಆಮೇಲೆ ಶಶಿಧರ್ ಹಡಪ ಇರ್ಬೋದು, ಎಷ್ಟು ಜನರ ಉದಾಹರಣೆಗಳನ್ನು ನಿಮಗೆ ಕೊಡಬೇಕು. ಪ್ರತಿಯೊಬ್ಬರನ್ನು ಕಟ್ಟಿದ್ದು ಅಥವಾ ಉಮಾಶ್ರೀ ಅಂತ ಒಬ್ಬ ನಟಿಯನ್ನು ಕಟೆದು ನಿಲ್ಲಿಸಿದ್ದೀರಿಯಲ್ಲ, ಅದು ಬಹಳ ದೊಡ್ಡ ಕೆಲಸ. ಮನುಷ್ಯನ ಒಳಗಡೆ ಇರಬಹುದಾದಂಥ ಪ್ರತಿಭೆಗಳನ್ನು ಹುಡುಕಿ ಹೊರಗಡೆ ತೆಗೆಯೋದು ಸಾಮಾನ್ಯವಾದಂಥ ಕೆಲಸ ಅಲ್ಲ. ಆ್ಯಕ್ಚುಲಿ ನಮ್ಮ ನಾರಾಯಣ ಸ್ವಾಮಿ ಇವರೆಲ್ಲ ಹೇಗೆ ಅಂತಂದರೆ, ಇನ್ನೂ ಚಿಕ್ಕ ಹುಡುಗರಿದ್ದಂಥ ಸಂದರ್ಭದಲ್ಲಿ CGK ಅವರು ಗಾಂಧಿ ಭವನದಲ್ಲಿ ಒಂದು ಪಂಪನ ಟೆಕ್ಸ್ಟ್ ಇಟ್ಕೊಂಡು ನಾಟಕ ಬರೀರಿ. ಅವರೇ ನಾರಾಯಣ ಸ್ವಾಮಿ ಪಂಪ ಭಾರತ ನಾಟಕವನ್ನು ಬರೆದಿದ್ದು. ಆಮೇಲೆ SDS ಕೂಡ ಬರೆದ್ರು, ನಾನು ಬರೆದೆ. ಪುಷ್ಪ, ರಾಜಪ್ಪ ದಳವಾಯಿ, HNRT, ಮಮತಾಸ್ ಆಗಿ ಎಷ್ಟು ಜನ, ವೈಶಂಪಾಯನ ತೀರ ಅದಕ್ಕಿಂತ ಹಿಂದೆ ಎಷ್ಟು ಜನ ನಾವು ವೈಶಂಪಾಯನ. ನಾನು ಬಹುಶಃ CGK ನನ್ನ ಒಬ್ಬನ ಕೈಲೇ 2 ನಾಟಕ ಬರೆಸಿರೋದು, 3 ನಾಟಕ ಒಟ್ಟು. 2 ಅವರೇ ಡೈರೆಕ್ಟ್ ಮಾಡೋದು. ಒಂದು ವೈಶಂಪಾಯನ ತೀರ, ಇನ್ನೊಂದು ಈಗೋ ಪಂಜರ ಅಗೋ ಮುಗಿದು ಅಂತ ಹೇಳಿ, ಇನ್ನೊಂದು ಜೀವಯಾತ್ರೆ ಅಂತೇಳಿ ಪಂಪನ ಆದಿಪುರಾಣವನ್ನು ಇಟ್ಕೊಂಡು ಬರೆದ ನಾಟಕವನ್ನು ಟೆಕ್ಸ್ಟ್ ಪ್ರಿಂಟ್ ಮಾಡಿಸಿದ್ರು ಅವರು. ಸೊ ಇನ್ನೂ ಒಂದು ನಾಟಕ ಬರ್ಸೋಕ್ಕೆ ಟ್ರೈ ಮಾಡಿದರು. ನಾಗರಾಜಮೂರ್ತಿನೂ ಅಲ್ಲೆಲ್ಲ ಯಾವುದೋ ಮಠಕ್ಕೆ ಕರ್ಕೊಂಡೋಗಿ ಸುತ್ತೂರು ಮಠದಲ್ಲಿ ಒಕ್ಕಲಿಗ ಮುದ್ದೇಗೌಡನ ಬಗ್ಗೆ ನಾಟಕ ಬರೆದು, ನಾನಲ್ಲಿ ಆ ಪಾಯಸ ತಿನ್ನಕ್ಕಾಗಲ್ಲ ಅಂತ ಮಠ ಬಿಟ್ಟು ಹೊಡೆದು ಬಂದ್ಬಿಟ್ಟೆ. ಒಂದು 8 ದಿವಸ ನಾಗರಾಜಮೂರ್ತಿ ಕೂಡ ಕೊಟ್ಟು ಭಾಳ ಕಷ್ಟ ಆಗಿತ್ತು. ಬಂದೆ. ಅವಾಗ CGK ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದು, ನಾಗರಾಜಮೂರ್ತಿ ಸದಸ್ಯರಾಗಿದ್ದರು. ಹೀಗೆ ಎಷ್ಟೊಂದು ನೆನಪುಗಳು. ಆಮೇಲೆ ನಮಗೆ ಆಶ್ಚರ್ಯ ಆಗಿದ್ದೇನಂದ್ರೆ, ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ಸಾಣೇಹಳ್ಳಿ ಸ್ವಾಮಿಗಳು CGK ತೀರಿ ಹೋದಾಗ ಅವರು ಒಬ್ಬ ಸಾಂಸಾರಿಕನಾಗೆ ಕಣ್ಣೀರು ಸುರಿಸಿದ್ರು. ಯಾವುದೇ ಮಠಾಧೀಶರು ಹಾಗೆ ಯಾರೋ ಒಬ್ಬ ಸಂಸಾರವೊಂದಿಗ ತೀರುವುದ ಅಂತಂದರೆ ಅವನಿಗಾಗಿ ಕಣ್ಣೀರು ಸುರಿಸುವಾಗಿಲ್ಲ. ಅವರು ಸ್ವಂತ ಪೂರ್ವಾಶ್ರಮದ ತಂದೆ ತಾಯಿಗಳ ಸಾವನ್ನು ಹಾಗೆ ಅವರು ನೋಡೋಲ್ಲ, ನಿರ್ಲಿಪ್ತವಾಗಿರಬೇಕು. ಅಂಥ ನಿರ್ಲಿಪ್ತವಾಗಿರಬೇಕಾದ ಒಬ್ಬ ಮಠಾಧೀಶರು ಸಾಣೇಹಳ್ಳಿ ಸ್ವಾಮಿಗಳು CGK ಸತ್ತಾಗ ಕಣ್ಣೀರು ಸುರಿಸಿದ್ರು. ಕೊನೆಗೆ ಅವ್ರನ್ನ ತಗೊಂಡೋಗಿ ಅವರ ಅಂತ್ಯ ಸಂಸ್ಕಾರ ಮಾಡಿದ್ದೆ ಎಲ್ಲಿಂದರೆ ಅವರ ಮಠದ ಆವರಣದಲ್ಲಿ. ಇವು ನನಗೆ ಈ ವಾಸ್ತವಗಳೆಲ್ಲವೂ ಕೂಡ ಸಾಂಕೇತಿಕವಾದಂಥ ಅರ್ಥದೊಳಗಡೆ ಗ್ರಹಿಸೋಕ್ಕೆ ನಾವು ಯೋಚನೆ ಮಾಡಬೇಕು. ಹೇಗೆ ಮನುಷ್ಯನ ಚಲನೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತದೆ ಅಂಥೇಳಿ ಇದು ಬಹಳ ಮುಖ್ಯವಾದ್ದು. ಆ ಥರದ ಒಂದು ಆದರ್ಶವೋ CGK ಬಡವರ ಬಗೆಗಿನ ಅವರ ಕರುಣೆ ಭಾಳ ದೊಡ್ಡದು. ಕೆಲವರು ನಮ್ಮ ಕೇಶವ ರೆಡ್ಡಿ ಅಂತವ್ರು ಯಾವಾಗಲೂ ಹೇಳ್ತಿರ್ತಾರೆ, ಸಾರ್ ನಾನೇನಾದ್ರು ಮಂಗಳೂರಿಂದ ಬಂದೆ ಅಂತಂದರೆ, ರೆಡ್ಡಿ ನಿನ್ನ ಜೋಬಲ್ಲಿ ಎಷ್ಟಿದೆಯೋ ದುಡ್ಡು ತೆಗಿಯೋ, ಸಾರ್ ನಂದು
₹1,500 ಇದೆ ಜೋಬಲ್ಲಿ ಅಂದರೆ ನಿಮ್ಗೆ ಮಂಗಳೂರು ಹೋಗೋದಕ್ಕೆ ಬಸ್ ಚಾರ್ಜ್ ಎಷ್ಟು ಬೇಕು? ₹400 ಬೇಕು ಸರ್ ಅಂದಾಗ ₹400 ವಾಪಸ್ಸು ಆತನ ಜೋಬ್ಗಿಟ್ಟು ಇನ್ನು ₹1,100 ಒಳಗಡೆ ಅಲ್ಲಿ ಬರ್ತಾ ಇದ್ದಂತೆ ಯಾರೋ ಕಲಾವಿದರಿಗೋ ಬಡವರಿಗೋ ತುಂಬ ಅಸಹಾಯಕ ಸ್ಥಿತಿಯಲ್ಲಿರೋರಿಗೋ CGK ಕೊಡ್ತಾ ಇದ್ರು. ಬರೀ ಬೇರೆಯವ್ರ ಜೋಬಲ್ಲಿ ದುಡ್ಡು ಎತ್ತು ಕೊಡ್ತಾ ಇದ್ರು ಅಂತಲ್ಲ, ತಮ್ಮ ಜೋಬಿನ ತಮ್ಮ ಸಂಬಳದ ಹಣವನ್ನು ಕೂಡ ಹಾಗೆ CGK ಖರ್ಚು ಮಾಡ್ತಾ ಇದ್ರು. ಇದು ಯಾಕೆ ಹೀಗೆ ಅನ್ನೋಂಥದ್ದನ್ನ ನೋಡಬೇಕು. ನಮ್ಮ ಕನ್ನಡ ಸಾಹಿತ್ಯ ಇರ್ಬೋದು, ಕನ್ನಡ ನಾಟಕಗಳಿರ್ಬೋದು, ರಂಗಭೂಮಿ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಸಾವಿರಾರು ವರ್ಷಗಳಿಂದ ಮಾಡ್ತಾ ಬಂದಿರೋದು ಇದೇ ಕೆಲಸವನ್ನು. ಮತ್ತೆ 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 ತಾನು ಮನುಷ್ಯನಾಗುವುದರ ಕಡೆಗೆ ಚಲಿಸೋದಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ನಮ್ಮ ಸಂಸ್ಕೃತಿ ಒಂದು ಬಹಳ ದೊಡ್ಡ ಹಿನ್ನೆಲೆಯಾಗಿ ನಮಗಿದೆ. CGK ತಂದ ಒಬ್ಬ ಎಕನಾಮಿಕ್ಸ್ ಮೇಸ್ಟ್ರು, ಅವರ ಶಿಷ್ಯ ನಮ್ಮ ಬೈರೇಗೌಡ ಎಲ್ಲ ಬಂದು ಕೂತವ್ರು, ಎಕನಾಮಿಕ್ಸ್ ಮೇಸ್ಟ್ರು ಅವರು ರಂಗಭೂಮಿಯ ಕಡೆಗೆ ಬಂದು ಮೊದಲು ಲೈಟ್ ಮಾಡಿ ಆ ನಾಗೇಶ್ ಜೊತೆಯಲ್ಲಿ, ಪ್ರಸನ್ನ ಜೊತೆಯಲ್ಲಿ ಸೇರಿಕೊಂಡು ಆ ರಂಗಭೂಮಿಯನ್ನು ನಿಧಾನವಾಗಿ ತನ್ನ ಒಳಗೆ ತಗೊಂಡು ನಾಟಕಗಳನ್ನು ಕಟ್ಟಿಕೊಟ್ರಲ್ಲ, ಒಂದು ನಿರಂತರವಾದ ರಂಗದ ಪರಿಕಲ್ಪನೆಯನ್ನು ಕೊಟ್ರಲ್ಲ. 150 ದಿನಗಳ ಒಂದು ಬಹಳ ದೊಡ್ಡ ಉತ್ಸವವನ್ನು ಗ್ರಾಮೀಣ ರಂಗೋತ್ಸವ ಅಂತೇಳಿ ಅವಾಗ ನಟರಾಜ್ ಉಳಿಯಾರ್ ಅವರೆಲ್ಲ ನಾಟಕ ಬರೋದ್ರು. ಅವಾಗ ಆ ಗ್ರಾಮ ಉತ್ಸವ ನಡಿಬೇಕಾದ್ರೆ ರವೀಂದ್ರ ಕಲಾಕ್ಷೇತ್ರ ಇರಲಿಲ್ಲ, ಏನೋ ಕೆಟ್ಟೋಗಿತ್ತು, ರಿಪೇರಿ ನಡೀತಿತ್ತು. ಅಲ್ಲೆಲ್ಲೋ ಕ್ಯಾಂಟೀನ್ ಹತ್ರ ಒಂದು ಟೆಂಟ್ ಹಾಕಿ ಅಲ್ಲಿ CGK ಆ ನಾಟಕವನ್ನು ಆಡಿಸಿದ್ರು. ಬಹುಶಃ ನಾನು ಮೊದಲೇ ಹೇಳಿದ ಹಾಗೆ CGK ಅವ್ರು ಇರಲಿಲ್ಲ ಅಂದರೆ ನಮಗೆ ಈ ನಾಟಕದ ಹತ್ತಿರಕ್ಕೂ ಬರೋಕ್ಕೆ, ನಾವೆಲ್ಲ ಹಳ್ಳಿಗಳಿಂದ ಬಂದಂಥ ಹುಡುಗರು ಹತ್ತಿರಕ್ಕೂ ಬರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. CGKಯನ್ನು ಹೀಗೆಲ್ಲ ನೆನಪು ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಇದು ಬಹಳ ದೊಡ್ಡದು. ಮತ್ತೆ ಮತ್ತೆ ನಮ್ಮಂಥವರಿಗೆ ಆತ್ಮವಿಶ್ವಾಸವನ್ನು, ಧೈರ್ಯವನ್ನು ತಂದು ಕೊಡುತ್ತದೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಪ್ರೊಫೆಸರ್ ಎಲ್.ಎನ್. ಮುಕಂದಾರ್ ಸರ್ ಅವ್ರಿಗೆ. ಈಗ ರಂಗ ಗೌರವ ದಯಮಾಡಿ ಡಾಕ್ಟರ್ ಕೆ.ವೈ. ನಾರಾಯಣ ಸ್ವಾಮಿರವರು, ನಾಟಕಕಾರರು. ಇವರಿಗೆ ರಂಗ ಗೌರವ, ಇವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ನರೇಂದ್ರ ಬಾಬುರವರು ರಂಗ ಸಂಘಟಕರು, ಕಲಾ ಪೋಷಕರು ಹಾಗೂ ನಿವೃತ್ತ ಅಭಿಯಂತರರು. ಇವರು ಕೆ.ವೈ. ನಾರಾಯಣ ಸ್ವಾಮಿರವರ ವ್ಯಕ್ತಿ ಪರಿಚಯವನ್ನು ಓದ್ತಾ ಇದ್ದಾರೆ. ಸಭೆಗೆ ನಮನಗಳು. ಡಾಕ್ಟರ್ ಕೆ.ವೈ. ನಾರಾಯಣ ಸ್ವಾಮಿ, KYN ಎಂದೇ ಪರಿಚಿತರಾಗಿರುವ ಡಾಕ್ಟರ್ ಕೆ.ವೈ. ನಾರಾಯಣ ಸ್ವಾಮಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕುಪ್ಪೂರಿನವರು. ಪ್ರಸ್ತುತ ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ. ಕನ್ನಡ ಕಾವ್ಯ, ನಾಟಕ, ವಿಮರ್ಶೆ ಮತ್ತು ಸಂಘಟನೆಗಳಲ್ಲಿ ಗಮನಾರ್ಹವಾದ ಕೆಲಸಗಳನ್ನು ಮಾಡಿದ್ದಾರೆ. ಅವರ ನೀರಜೀವಿಗೆ ಎಂಬ PhD ಸಂಶೋಧನಾ ಪ್ರಬಂಧ ಕನ್ನಡ ಸಂಸ್ಕೃತಿ ಅಧ್ಯಯನವನ್ನು ಅರಿಯುವ ಮುಖ್ಯ ಆಕರಗಳಲ್ಲಿ ಒಂದಾಗಿದೆ. ಇವರ ಪಂಪಭಾರತ ಎಂಬ ನಾಟಕ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಪುಸ್ತಕವಾಗುವುದರೊಂದಿಗೆ ಸಾಹಿತ್ಯ ಅಕಾಡೆಮಿ ಬಹುಮಾನಕ್ಕೂ ಪಾತ್ರವಾಗಿದೆ. ಇವರು ಆಡುವ ಗಿಣಿಯೊಂದ ಕಳಿಸಮ್ಮ ಎಂಬ ಕವನ ಸಂಕಲನವನ್ನು, ನೆನವ ಪರಿ ಎಂಬ ವಿಮರ್ಶಾ ಸಂಕಲನವನ್ನು ಪ್ರಕಟಿಸಿದ್ದಾರೆ. ಅನಭಿಜ್ಞ ಶಾಕುಂತಲ, ಚಕ್ರರತ್ನ, ಕಳವು, ಕೈವಾರ ನಾರಾಯಣ, ಮಲ್ಲಿಗೆ, ಪಾರಿಜಾತ, ಮಾಯಾಬೇಟೆ, ನೀವು ಕಾಣಿರೆ, ಮತ್ತೆ ಮುಖ್ಯಮಂತ್ರಿ ನಾಟಕಗಳನ್ನು ಹಾಗೂ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಆಧರಿಸಿದ ನಾಟಕ ರೂಪವನ್ನು ಸಿದ್ಧಪಡಿಸಿದ್ದಾರೆ. ಕನ್ನಡದ ಜೊತೆ ತೆಲುಗು ಭಾಷೆಯಲ್ಲೂ ನಾಟಕಗಳನ್ನು ಬರೆದಿದ್ದಾರೆ. ರೈನ್ ಮೇಕರ್ ಎಂಬ ಇಂಗ್ಲಿಷ್ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇವರು ಚಲನಚಿತ್ರ ರಂಗದಲ್ಲೂ ಸಕ್ರಿಯವಾಗಿದ್ದು, ಕಳವು ಚಿತ್ರಕ್ಕೆ ರಾಜ್ಯ ಸರ್ಕಾರದ ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಭಾರತ ಸರ್ಕಾರದ ದಕ್ಷಿಣ ಭಾರತ ಸಾಂಸ್ಕೃತಿಕ ಕೇಂದ್ರ ತಂಜಾವೂರು ಮತ್ತು ಕರ್ನಾಟಕ ಸರ್ಕಾರದ ಕರ್ನಾಟಕ ರಂಗ ಸಮಾಜದ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂದು ರಂಗಚಂದಿರ ತಂಡ CGK ರವರ 74ನೇ ಹುಟ್ಟುಹಬ್ಬದ ಸವಿನೆನಪಿನಲ್ಲಿ ರಂಗಗೌರವ 2024 ನೀಡಿ ಅತಿ ಸಂತೋಷದಿಂದ ಗೌರವಿಸುತ್ತಿದೆ. ಈಗ ಶ್ರೀ ಕನಕರಾಜ್ ಆರ್ಮಕಟ್ಟೆ ಕಥೆಗಾರರು, ಇವರ ವ್ಯಕ್ತಿ ಪರಿಚಯವನ್ನು ಸಹ ನರೇಂದ್ರ ಬಾಬು ಸರ್ ಅವರು ಓದ್ತಾ ಇದ್ದಾರೆ.
ಸರ್ ದಯವಿಟ್ಟು ಇಬ್ರು ಮುಂದೆ ಕೂತ್ಕೊಂಡ್ರೆ ಅಲ್ಲ ನೋಡುವವರಿಗೆ ಬಹಳ ಖುಷಿ ತರುವಂತ ವಿಚಾರ ಸರ್. ಕನಕರಾಜ್ ಆರನಕಟ್ಟೆ ಒಬ್ಬ ದ್ವಿಭಾಷಿ ಲೇಖಕ. ಕನ್ನಡ ಮತ್ತು ತಮಿಳಿನ ಸಮಕಾಲೀನ ಗದ್ಯ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟ ಧ್ವನಿ. ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಆರನಕಟ್ಟೆ ಗ್ರಾಮದವರು. ಇದುವರೆಗೂ ಕನ್ನಡದಲ್ಲಿ ಇವರ 2 ಕಥಾ ಸಂಕಲನಗಳು, 1 ನಾಟಕ ಪ್ರಕಟವಾಗಿವೆ. ಪ್ರಜಾವಾಣಿ, ಕನ್ನಡಪ್ರಭ, ಮಯೂರ ಮತ್ತಿತರ ಪತ್ರಿಕೆಗಳಲ್ಲಿ ಪ್ರಕಟವಾದ ಲೇಖನಗಳ ಸಂಗ್ರಹ ಮತ್ತು 1 ಕಾದಂಬರಿ ಸದ್ಯದಲ್ಲೇ ಪ್ರಕಟವಾಗಲಿವೆ. ಇವರ ಸಿಲೋನ್ ಸೈಕಲ್ ಕಥಾ ಸಂಕಲನ ರಾಜ್ಯದ ಪ್ರತಿಷ್ಠಿತ ಕನ್ನಡ ಸಂಘವಾದ ಶಿವಮೊಗ್ಗ ಕನ್ನಡ ಸಂಘದ ಅನಂತಮೂರ್ತಿ ಕಥಾ ಪುರಸ್ಕಾರಕ್ಕೆ ಭಾಜನವಾಗಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ವಾರ್ಷಿಕ ಕಥಾ ಸಂಕಲನಗಳಲ್ಲಿ ಇವರ ಕೆಲವು ಕಥೆಗಳು ಪ್ರಕಟಗೊಂಡಿವೆ. ಇವರು ಇಂಗ್ಲಿಷ್ ಮತ್ತು ತಮಿಳಿನಿಂದ ಕನ್ನಡಕ್ಕೆ ಅನುವಾದವನ್ನು ಸಹ ಮಾಡಿದ್ದಾರೆ. ತಮಿಳಿನ ಇಂದಿರಾ ಪಾರ್ಥಸಾರಥಿ ಅವರ ಔರಂಗಜೇಬ್ ನಾಟಕವನ್ನು ರಾಜಪ್ಪ ದಳವಾಯಿ ಅವರೊಂದಿಗೆ ಇವರು ಮಾಡಿದ ಕನ್ನಡ ಅನುವಾದ ಕೃತಿಯನ್ನು ಕುವೆಂಪು ಭಾಷಾ ಭಾರತಿ ಪ್ರಕಟಿಸಿದೆ. ಕನ್ನಡದ ಪ್ರಮುಖ ದೈನಿಕಗಳಲ್ಲಿ ಇವರು ನಿರಂತರವಾಗಿ ಲೇಖನಗಳನ್ನು ಬರೆಯುತ್ತಿದ್ದಾರೆ. ಕನ್ನಡ ಮಾತ್ರವಲ್ಲದೆ ತಮಿಳಿನಲ್ಲೂ ಬರೆಯುವ ಇವರು ಇದುವರೆಗೂ 2 ಕಾದಂಬರಿ, 1 ನಾಟಕವನ್ನು ತಮಿಳಿನಲ್ಲೂ ಸಹ ಪ್ರಕಟಿಸಿದ್ದಾರೆ. ಇವರ ಸಣ್ಣ ಕಥೆಗಳು ಮಲಯಾಳಂ, ಇಂಗ್ಲಿಷ್, ಸ್ಪ್ಯಾನಿಷ್ ಮತ್ತು ಫ್ರೆಂಚ್ ಭಾಷೆಗಳಿಗೆ ಅನುವಾದಗೊಂಡಿವೆ. ಇವರು ಸಾಹಿತ್ಯ ಮಾತ್ರವಲ್ಲದೆ ಸಿನಿಮಾದಲ್ಲೂ ತೀವ್ರ ಆಸಕ್ತಿ ಹೊಂದಿದವರಾಗಿದ್ದಾರೆ. ಇವರು ನಿರ್ದೇಶಿಸಿದ ಕನ್ನಡ, ತಮಿಳು ಮತ್ತು ಅರಬಿಕ್ ಕಿರುಚಿತ್ರಗಳು ಹಲವು ಅಂತಾರಾಷ್ಟ್ರೀಯ ಸಿನಿಮೋತ್ಸವಗಳಲ್ಲಿ ಪ್ರದರ್ಶನಗೊಂಡು ಪ್ರಶಸ್ತಿಯನ್ನ ಪಡೆದಿವೆ. ಕನಕರಾಜ್ ವೃತ್ತಿಯಲ್ಲಿ ಒಬ್ಬ ಇಂಗ್ಲಿಷ್ ಉಪನ್ಯಾಸಕರು. ಪ್ರಸ್ತುತ ಸೌದಿ ಅರೇಬಿಯಾದ ಪ್ರಿನ್ಸ್ ಸದ್ದಾಂ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯವನ್ನು ಬೋಧಿಸುತ್ತಿರುವ ಇವರು ಭಾರತ, ಮಾಲ್ಡೀವ್ಸ್, ಲಿಬಿಯಾ ದೇಶಗಳಲ್ಲೂ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸಿದ್ದಾರೆ. ವಿವಿಧ ರಂಗಗಳಲ್ಲಿ ಕ್ರಿಯಾಶೀಲರಾಗಿರುವ ಕನಕರಾಜ್ ಆರನಕಟ್ಟೆ ಸಿಜಿಕೆ ಬಳಗದಿಂದ ರೂಪಿತರಾದವರು ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆ. ಕನಕರಾಜರ ಸಾಹಿತ್ಯ ಪ್ರೀತಿಯನ್ನ ಮೊದಲಿಗೆ ಗುರುತಿಸಿ ಪ್ರೋತ್ಸಾಹಿಸಿದವರು ಸಿಜಿಕೆರವರು. ಇಂದು ರಂಗಚಂದಿರ ತಂಡ ಸಿಜಿಕೆಯವರ 74ನೇ ಹುಟ್ಟುಹಬ್ಬದ ಸವಿನೆನಪಿನಲ್ಲಿ ರಂಗಗೌರವ 2024 ನೀಡಿ ಗೌರವಿಸುತ್ತಿದೆ. ವ್ಯಕ್ತಿಯ ವಿವರವನ್ನು ಸವಿವರವಾಗಿ ಓದಿದಂತಹ ಕಲಾ ಪೋಷಕರು, ರಂಗ ಸಂಘಟಕರು ಹಾಗೂ ನಿವೃತ್ತ ಅಭಿಯಂತರರಾದಂತಹ ನರೇಂದ್ರ ಬಾಬು ಸರ್ ಅವರಿಗೆ ನಿರಂತರ ರಂಗಚಂದಿರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗ ಡಾಕ್ಟರ್ ಕೆ.ವೈ. ನಾರಾಯಣ ಸ್ವಾಮಿರವರಿಗೆ ಹಾಗೂ ಕನಕರಾಜ್ ಆರನಕಟ್ಟೆ ಇಬ್ಬರಿಗೂ ಸಹ 2024 ರಂಗಚಂದಿರದ ರಂಗ ಗೌರವವನ್ನು ಎಲ್ಲ ಗಣ್ಯರ ಮೂಲಕ ಅವರಿಗೆ ಶಾಲು ಹೊದಿಕೆ, ನೆನಪಿನ ಕಾಣಿಕೆ ನೀಡುವುದರ ಮುಖಾಂತರ ಅವರಿಗೆ ರಂಗ ಗೌರವವನ್ನು ರಂಗಚಂದ್ರ ಅರ್ಪಿಸ್ತಾ ಇದೆ. ದಯಮಾಡಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಈ ಸಾಧಕರಿಗೆ ಸಲ್ಲಬೇಕು ಅಂತ ಹೇಳ್ತಾ ಇದ್ದೀನಿ. ಇವತ್ತು ಅವರಿಗೆ ಅಂಚೆ ಇಲಾಖೆಯಿಂದ ಅವರ ಭಾವಚಿತ್ರ ಇರುವ ಅಂಚೆ ಚೀಟಿಯನ್ನು ಅವರಿಗೆ ನಾವು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ರಂಗಗೌರವವನ್ನು ಸಮರ್ಪಿಸಿದ ಎಲ್ಲ ಮುಖ್ಯ ಅತಿಥಿಗಳಿಗೂ ರಂಗನಿರತದ ಪರವಾಗಿ
ಒಂದು ಅಭಿನಂದನೆಗಳು. ಈಗ ಕಾರ್ಯಕ್ರಮವನ್ನ ನೀವು ಹೀಗೆ ಮಾಡಬೇಕು ಅಂತ ಹೇಳಿ ಮಾಡೋದು ಆಯೋಜನೆ ಆದರೆ, ಕಾರ್ಯಕ್ರಮವನ್ನ ಜೊತೆಲಿ ಸೇರ್ಕೊಂಡು ಮಾಡೋದು ಸಂಘಟನೆ ಆಗುತ್ತೆ, ರಂಗ ಸಂಘಟಕರಾಗ್ತಾರೆ. ನೀವೆಲ್ಲ ಅವಾಗಲೇ ನೋಡಿರ್ಬೋದು, ಚೇರ್ ಮುಂದೆ ಇತ್ತು, ಟೇಬಲ್ ಹಿಂದೆ ಇತ್ತು, ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ. ಬಂದು ಟೇಬಲ್ನ ಸ್ವತಃ ಅಕಾಡೆಮಿ ಅಧ್ಯಕ್ಷರು ಹಿಂದಕ್ಕೆ ಹಿಡಿದು ನಿಂತ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಟ್ರು. ಅದು ಸಂಘಟನೆಯ ಒಂದು ಪ್ರಮುಖ ಭಾಗ. ನಿಮ್ಮ ಜೊತೆಗೆ ನಾನು ಇರ್ತೀನಿ ಅಂತ ಹೇಳಿ ಕೆಲಸಗಾರರ ಜೊತೆ ಸೇರ್ಕೊಂಡು ಕೆಲಸ ಮಾಡೋದು ಸಂಘಟನೆ. ಆ ಒಂದು ಸಂಘಟನೆಯ ಚಾತುರ್ಯದಿಂದ ಇವತ್ತು ಕನ್ನಡ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ KV ನಾಗರಾಜ ಮೂರ್ತಿ ಸರ್ ಅವರು. ದಯಮಾಡಿ ಇವರು ನಮ್ಮನ್ನ ಕುರಿತು ಹಾಗೂ CGK ಅವರನ್ನ ಕುರಿತು ಎರಡು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆತ್ಮೀಯರೇ, ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಮೇಷ್ಟ್ರು ಕವಿ ಪ್ರೊಫೆಸರ್ S G ಸಿದ್ದರಾಮಯ್ಯನವರೇ, ಇವತ್ತು ಸದ್ಯ ಏನೂ ಕೂಡ ಕ್ರಾಂತಿಕಾರಿ ಮಾತನಾಡ್ದಿರ CGKಯ ಬಗ್ಗೆ ಅಷ್ಟೇ ಮಾತನಾಡಿದಂತಹ ಸನ್ಮಾನ್ಯ LN ಮುಖಂದರಾಜರವರೇ, ನನ್ನ ಅತ್ಯಂತ ಪ್ರೀತಿಯ ಒಡನಾಡಿ ಗೆಳೆಯ, ನನ್ನ ಕಾಲೇಜ್ ಮೇಟ್ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನಾಡಿನ ಅತ್ಯಂತ ಪ್ರಾಮಾಣಿಕ ಹಲವಾರು ಸಾಮಾಜಿಕ ಸಂಘಟನೆಗಳ ನಾಯಕರಾಗಿರ್ತಕ್ಕಂಥ, ಇವತ್ತು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸನ್ಮಾನ್ಯ ಶಂಕರ್ ಅವರೇ, ಮಾವಳಿ ಶಂಕರ್ ಅವರೇ, ಹಾಗೆಯೇ ಮಂಜುನಾಥ್ ಅದ್ದೇ ಬಂದಿದ್ದ ಗೋವಿಂದ ಸ್ವಾಮಿ ಅವರೇ, ನನ್ನ ಪ್ರಯೋಗ ರಂಗದ ಕಿರಿಯ ಗೆಳೆಯ ಮತ್ತು ಇವತ್ತು ಲಂಬಾಣಿ ಬಂಜಾರ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥವರು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಬಹಳ ತನ್ನ ಓದಿನ ದಿನಗಳಿಂದಲೇ ಅವರು ಕ್ರೈಸ್ಟ್ ಕಾಲೇಜಿನಲ್ಲಿ ಶ್ರೀನಿವಾಸ ರಾಜು ಅವರ ಶಿಷ್ಯರಾಗಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿಯೇ ಬೆಳೆಯುವ ಪೈ ಮೊಳಕೆಯಲ್ಲಿ ಮತ್ತು ಅವತ್ತೇ ತಮ್ಮ ನಾಟಕದಲ್ಲಿ ಅಭಿನಯದ ಮೂಲಕ, ನಿರ್ದೇಶನದ ಮೂಲಕ ಮತ್ತು ಕವನಗಳನ್ನು ರಚನೆ ಮೂಲಕ ತಮ್ಮ ಪ್ರತಿಭೆಯನ್ನು ತೋರಿಸಿದಂಥವರು ಇವತ್ತು ಒಬ್ಬ ಕವಿಯಾಗಿ, ವಿಮರ್ಶಕರಾಗಿ, ಪ್ರಾಧ್ಯಾಪಕರಾಗಿ ಇಡೀ ನಾಡಿನಲ್ಲೇ ಒಂದು ದೊಡ್ಡ ಹೆಸರನ್ನು ಗಳಿಸಿರ್ತಕ್ಕಂಥ KY ನಾರಾಯಣ ಸ್ವಾಮಿ ಅವರೇ, ಹಾಗೆಯೇ ಕಥೆಗಾರರಾಗಿರ್ತಕ್ಕಂಥ ಕನಕರಾಜ್ ಅರನಕಟ್ಟೆ ಅವರೇ, ಮತ್ತು ಈ ಕಾರ್ಯಕ್ರಮದ ಸಂಘಟಕರಾಗಿರ್ತಕ್ಕಂಥ ಸನ್ಮಾನ್ಯ ನಾಟಕ ಅಕಾಡೆಮಿಯ ಸದಸ್ಯರು ಆಗಿರ್ತಕ್ಕಂಥ GPO ಚಂದ್ರು ಅವರೇ, ಇವತ್ತಿನ ನಾಟಕದ ನಿರ್ದೇಶಕರಾಗಿರ್ತಕ್ಕಂಥ ರವಿ ಸಿರಿವರ ಅವರೇ, ಈ ವೇದಿಕೆ ಮೇಲೆ ಎಷ್ಟು ಜನ ನಾವು ಕೂತ್ಕೊಂಡಿದ್ದೀವೋ ಅಷ್ಟೇ ಗಟ್ಟಿ ಹೋರಾಟಗಾರರು ಮತ್ತು ಪ್ರಗತಿಪರ ಚಿಂತಕರು ಕೆಳಗಡೆ ಇದ್ದಾರೆ. ಇವತ್ತು ರುದ್ರಪ್ಪನವರು ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ, CGK ಗೌರವ. ಅದೇ ರೀತಿಯಾಗಿ ಅನೇಕ ಜನ ನಮ್ಮ ಮಲ್ಲಿಕಾರ್ಜುನ ಕಡ್ಕೊಳ್ಳೋರಿದ್ದಾರೆ. ಈಗಾಗಲೇ ಸನ್ಮಾನ್ಯ ಗೋವಿಂದಯ್ಯನವರು, ಪ್ರೊಫೆಸರ್ ಗೋವಿಂದಯ್ಯನವರು, ನಾನು ಗೋವಿಂದಯ್ಯ ಎರಡನೇ ರೌಂಡ್ನಲ್ಲಿ ಕೂತಿದ್ರು. ನಾನು ಬಂದು ಕುಂತ್ಕೊಂಡೆ ಮೊದಲನೇ ರೌಂಡಲ್ಲಿ. ಆಮೇಲೆ ನಾನು ಮಾವಳ್ಳಿ ಶಂಕರ್ ವಿಶ್ ಮಾಡಿದ್ರು, ನಾನು ವಿಶ್ ಮಾಡಿದೆ. ಹತ್ತು ಕಡೆಯಿಂದ 3 ನಾಮ ಹಾಕ್ಕೊಂಡು ಅವರು ವಿಶ್ ಮಾಡಿದ್ರು. ನಾನು ಇವನು ಯಾವನೋ ಹೆಂಗಾರಿ ಬಂದು ಕೂತವನು ಅಂದ್ಕೊಂಡು ನಾನು ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು. ಕೂತ್ಕೊಂಡ್ಮೇಲೆ ಇವನು ಯಾಕೆ ಇಲ್ಲಿ ಬಂದು ಕೂತ್ಕೊಂಡ ಹೆಂಗಾರಿ ಅಂತ ನಾನು ಸ್ವಲ್ಪ ಸಂಶಯದಿಂದಲೇ ಅವ್ರ ಕಡೆ ತಿರುಗೇ ನೋಡಲಿಲ್ಲ. ಹೀಗೆ ಮಾವಳ್ಳಿ ಕಡೆನೇ ತಿರುಗಿ ನೋಡ್ತಾ ಇದ್ದೆ. ಅವಾಗ ನಾಗರಾಜ ಮೂರ್ತಿ ಅಂತ ಈಗ ತಟ್ಟಿದ್ರು. ಅವಾಗ ನೋಡಿ ನಾನು ತಿರುಗಿ ನೋಡಿದ್ರೆ ಹಳೆ ಓಲ್ಡ್ ಫಿಗರ್ ಗೋವಿಂದಯ್ಯನವರು CGKಯ ಅತ್ಯಂತ ಆತ್ಮೀಯ ಸ್ನೇಹಿತರು. ನನಗೆ ಗೋವಿಂದಯ್ಯನವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ಕೂಡ CGKನೇ. ಆ ಕಾಲದಲ್ಲಿ 84-85ರಲ್ಲಿ ಗೋವಿಂದಯ್ಯ ಇದೇ ಥರನೇ ಯಾವತ್ತೂ, ಆದರೆ ಇವತ್ತು ಇನ್ಶರ್ಟ್ ಮಾಡ್ಕೊಂಡಿದ್ದಾರೆ. ಅವತ್ತು ಹಂಗೆ ಬರ್ತಿದ್ರು, ಒಂದು ಕೋಟ್ ಹಾಕ್ಕೊಂಡವ್ರು ಮೇಲ್ಗಡೆ. ಐಸೆಕ್ಕಲ್ಲಿ ವಿಜ್ಞಾನಿಯಾಗಿದ್ದರು ಪ್ರೊಫೆಸರ್. ಐಸೆಕ್ಕಲ್ಲಿ ಒಂದು ಬ್ಯಾಗ್ ಹಾಕ್ಕೊತಿದ್ರು.
ಯಾವಾಗಲೂ ಕೂಡ ಅನೇಕ ನೀರಾವರಿ ವಿಷಯಗಳನ್ನ ಸಂಗ್ರಹ ಮಾಡಿ ನೀರಾವರಿ ಬಗ್ಗೆ ಮತ್ತು ಎಕನಾಮಿಕ್ಸ್ ಬಗ್ಗೆ ಅವರು ತುಂಬ ಅಧ್ಯಯನ ಮಾಡ್ಕೊಂಡು ಬರ್ತಾ ಇದ್ರು. ಒಂದು 2-3 ಪುಸ್ತಕಗಳು ರಚನೆ ಮಾಡಿದ್ರು. ಒಂದು ಪುಸ್ತಕನ ಅವರು ದೇವೇಗೌಡರ ಹತ್ರನೇ ಬಿಡುಗಡೆ ಮಾಡಿಸ್ಬೇಕು ಅಂತ ಅವರ ಹಠ. ಆ ಕಾಲದಲ್ಲಿ ಹಳೆ ದೇವೇಗೌಡರು, ಈಗಿನ ದೇವೇಗೌಡರು ಅಲ್ಲ, ಹಳೆ ದೇವೇಗೌಡರು, ಆ ದೇವೇಗೌಡರ ಹತ್ರನೇ ಬಿಡುಗಡೆ ಮಾಡಿಸ್ಬೇಕು, ಪ್ರಧಾನಿ ಮೊದಲಿದ್ರಲ್ಲ ದೇವೇಗೌಡರು, ಆ ದೇವೇಗೌಡರು ಮಾಡಿಸ್ಬೇಕು ಅಂತ ಅವ್ರ ಆಸೆ. ಸರಿ, ನಾನು ಅವ್ರನ್ನ ಕರ್ಕೊಂಡು, ನಮ್ಮ ದೇವೇಗೌಡರು ಅಂದರೆ ನಮ್ಗೆ ಭಾಳ ಇರ್ತಾನೆ, ನಾವು ಕರ್ಕೊಂಡು ಹೋದೆ. ಯಾರ ಇದು ಅಂದರೆ ಸರ್ ಈ ಥರ ಭಾಳ ಇದೆ. ಪುಸ್ತಕ ಇಸ್ಕೊಂಡ್ರು. 2-3 ದಿವಸ ಆದಮೇಲೆ ನಾಗರಾಜ ಆ ಗೋವಿಂದ ಕರಿ ಅಂತ ಕರೆದಾಗ ಅವ್ರನ್ನ ಬೆನ್ನು ತಟ್ಟಿ ಭಾಳ ಚೆನ್ನಾಗಿ ಬರೆದಿದ್ದೀರಿ ಅಂತ ಅಂದ್ಬಿಟ್ಟು ಅಪ್ರಿಷಿಯೇಟ್ ಮಾಡಿ ಸೆಂಟ್ರಲ್ ಕಾಲೇಜ್ ಸೆನೆಟ್ ಹಾಲಲ್ಲಿ ದೊಡ್ಡ ದೊಡ್ಡ ಅತಿಥಿ ಬ್ರಹ್ಮಾನಂದ ಅವರೆಲ್ಲ ಕರೆದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ. ಇವತ್ತು ಅವನ ಫೋಟೋ ಇದೆ ಗೋವಿಂದಯ್ಯ ನನ್ನ ಹತ್ರ. ಅವತ್ತು ಗೋವಿಂದಯ್ಯ ನಾಮ ಹಾಕ್ಕೊಂಡಿರಲಿಲ್ಲ, ಬಹುಶಃ ದೇವೇಗೌಡರೇ ಹಾಕಿರ್ಬೇಕು ನಿಮಗೆ. ಹಾಗಾಗಿ ಅವತ್ತಿಂದ ಇವತ್ತಿನವರೆಗೂ ಗೋವಿಂದಯ್ಯ ಭಾಳ ಪ್ರಗತಿಪರ ಚಿಂತಕ. ನಾನು ಎಚ್.ಎನ್. ನಂಜೇಗೌಡರು, ನಾನು ಪುಸ್ತಕ ಕೊಟ್ಟಾಗ ಎಚ್.ಎನ್. ನಂಜೇಗೌಡರು ಹೇಳಿದ್ದು ಒಂದು ಮಾತು ಅಂದರೆ, ಎಷ್ಟು ಪ್ರತಿಭಾವಂತನಯ್ಯ ಅವನು, ಎಷ್ಟು ವಿಷಯಗಳನ್ನು ಸಂಗ್ರಹಿಸಿ ನಿಜವಾಗ್ಲೂ ಕೂಡ ಭಾಳ ಒಳ್ಳೆಯ ಒಂದು ನೀರಾವರಿ ಕ್ಷೇತ್ರಕ್ಕೆ ಅಂತ ಗೋವಿಂದಯ್ಯನವ್ರ ಪುಸ್ತಕವನ್ನು ಭಾಳ ಹೊಗಳಿದ್ರು ಅವರು. ಅಂತಹ ಗೋವಿಂದಯ್ಯನವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವೆಲ್ಲ ಏನು ತೋರಿಸುತ್ತೆ ಅಂದರೆ, ರುದ್ರಪ್ಪನವ್ರು ಬಂದಿರೋದು, ಕಡ್ಕೋಳ ಬಂದಿರೋದು, ಗೋವಿಂದಯ್ಯನವ್ರು ಬಂದಿರೋದು, ಮಂಜುನಾಥ ಹಾಡಿರೋದು, ಇನ್ನೂ ಅನೇಕ ಜನ ಸ್ನೇಹಿತರುಗಳು ಇಲ್ಲೆಲ್ಲ ಇರೋದು ಏನಂದರೆ, CGK ಎಂತಹ ಒಂದು ಸೂಜಿಗಲ್ಲಿನ ಒಂದು ವ್ಯಕ್ತಿತ್ವ, ಎಲ್ಲರನ್ನೂ ಆಕರ್ಷಣೆ ಮಾಡುವಂಥ ವ್ಯಕ್ತಿತ್ವ ಅನ್ನೋದು ಇದ್ರ ಮೂಲಕ ಅರ್ಥ ಆಗುತ್ತೆ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. CGK ಚಂದ್ರಶೇಖರ್, ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರು ಇನ್ನೂ ಪ್ರಧಾನಮಂತ್ರಿ ಆಗಿರಲಿಲ್ಲ. ನಾನೇನು ಮಾಡಿದೆ, ನನಗೆ ಅಷ್ಟೊತ್ತಾಲೆ ಚಂದ್ರಶೇಖರ್ ನನಗೆ ಭಾಳ ಆತ್ಮೀಯವಾಗಿದ್ದರು. ನಾನು ಅವ್ರ ಜೊತೆ ಇಡೀ ಇಂಡಿಯಾದ ಪಾದಯಾತ್ರೆ ಮಾಡಿದ್ದೆ. ಅವರು ನಾನೇನು ಒಂದು ಸರ್ತಿ ಬೆಂಗಳೂರಿಗೆ ಬಂದಾಗ CGKನ ನಮ್ಮ ತಂದವ್ರನ್ನೆಲ್ಲ ಕರ್ಕೊಂಡೋಗಿ ಪರಿಚಯ ಮಾಡಿಕೊಟ್ಟೆ. CGK ಕುಂತ್ಕೊಂಡೇ ಬಂದು ಕೂತ್ಕೊಂಡ್ರು. ಪಾಪ ಚಂದ್ರಶೇಖರ್ ಹತ್ರ ಪಕ್ಕದಲ್ಲೇ ಕುಂದಿಸ್ಕೊಂಡ್ರು. 10 ನಿಮಿಷ ಮಾತನಾಡಿದ್ರು CGK ಜೊತೆ ನನಗೆ. ಅದಾದಮೇಲೆ ಊಟ ಮಾಡೋಣ ಅಂದರು. ಸರಿ, CGK ಜೊತೆ ಊಟ ಮಾಡಿದ್ರು. ಊಟ ಮಾಡಾದ್ಮೇಲೆ ಸುಮಾರು 2 ಗಂಟೆಗಳ ಕಾಲ CGK ಇಡೀ ಕರ್ನಾಟಕದ ಬೇರೆ ಬೇರೆ ವಿಚಾರಗಳನ್ನು ತನಗೆ ಇಂಗ್ಲೀಷ್ನಲ್ಲಿ ಚರ್ಚೆ ಮಾಡಿದ್ರು. ಎಷ್ಟು ಆತ್ಮೀಯರಾದರು ಅಂದರೆ, ಪ್ರಧಾನಮಂತ್ರಿ ಆದರು ಚಂದ್ರಶೇಖರ್. ಅದಾದಮೇಲೆ ಸಿಕ್ಕೇ ಇರಲಿಲ್ಲ ಅವ್ರಿಗೆ. ಪ್ರಧಾನಮಂತ್ರಿ ಆದಾಗ ನಾನೇನು ಮಾಡಿದೆ, ಪ್ರಧಾನಮಂತ್ರಿ ಮೊದಲನೇ ಭೇಟಿ ಬೆಂಗಳೂರಿಗೆ ಬಂದರು. ಬಂಗಾರಪ್ಪನವರು ಮುಖ್ಯಮಂತ್ರಿ, ಅವರೆಲ್ಲರೂ ಅವಾಗ ನಿಮ್ಗೆ ಗೊತ್ತಿರಬೇಕು, HAL ಏರ್ಪೋರ್ಟ್ನ ನಾವು ರಿಸೀವ್ ಮಾಡೋಕ್ಕೆ ಹೋದಾಗ ಇವ್ರನ್ನ ಬಿಡಲ್ಲ ಅಂದರೆ ಏರ್ಪೋರ್ಟ್ ಒಳಗಡೆ. ನಾನು ಇಲ್ಲ, ಬಿಡಲೇಬೇಕು ಅಂತೇಳಿ ಬಲವಂತವಾಗಿ ಕರ್ಕೊಂಡು ಹೋದೆ. ಅವಾಗ ಜೀವರಾಜ್ ಆಳ್ವ ಎಲ್ಲರೂ ಕೂಡ ಕ್ಯೂನಲ್ಲಿ ನಿಂತಿದ್ರು, ಎಲ್ಲ ಬೊಕೆಗಳು ಇಟ್ಕೊಂಡು. ಒಂದು 20 ಆದಮೇಲೆ CGK ನಿಂತಿದ್ರು, ಕಾರು ಇಟ್ಕೊಂಡು ಹಿಂಗೆ ನಿಂತ್ಕೊಂಡಿದ್ರು. ಆವಾಗ ಚಂದ್ರಶೇಖರ್ ಇಳಿದು ಬಂದರು. ನಾನು ಬಂಗಾರಪ್ಪನವರು ಪರಿಚಯ ಮಾಡೋಗಿಲ್ಲ, ಬಂಗಾರಪ್ಪನವ್ರು ಬೊಕೆ ಕೊಟ್ಟರು. ಅದಾದಮೇಲೆ ಜೀವರಾಜ್ ಅಂದರೆ, ಹಾಯ್ ಹಲೋ ಜೀವರಾಜ್ ಅಂತ ಹೋದ್ರು, ಹತ್ರ ಹೋದರು. ಜೀವರಾಜ್ ಹತ್ರ ಹೋಗ್ತಂಗೆ CGKನ 20 ನಿಂತಿದ್ರಲ್ಲ, ಕಾಲು ಇಟ್ಕೊಂಡು ಹಿಂಗೆ ಅಂತ ನೋಡ್ತಿದ್ರು. ಜೀವರಾಜ್ ಆಳ್ವನ್ನು ಬಿಟ್ಟರು. ಅವರು ಸೀದಾ ನಡ್ಕೊಂಡ್ಬಂದು ಅವಾರ್ಯು ಪ್ರೊಫೆಸರ್ ಅಂತ CGKಗೆ ಒಬ್ಬ ಪ್ರಧಾನಮಂತ್ರಿ ಬೆಂತಟ್ಟಿ CGK ಒಂದು ಬೊಕೆ ಕೊಟ್ಟರು. ಈಸ್ಕೊಂಡು ಅಂದರೆ ನೀವು ಯಾಕೆ ಇಲ್ಲಿ ಬಂದ್ರಿ ಅಂತ ಇಂಗ್ಲೀಷ್ನಲ್ಲಿ ಹೇಳಿ ಅವ್ರನ್ನ ತಕ್ಷಣ ಪಕ್ಕ ಇದೆ ನಾವು ಕರ್ಕೊಂಡು ಹೋಗಿದ್ದು, ನಾನು ಜಲ್ಕೊಂಡ್ರು ಅಂದರೆ CGK ಒಂದು ಸರ್ತಿ ಯಾರೇ ಭೇಟಿ ಮಾಡಿದ್ರೆ ಅವ್ರನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಡ್ತಾರೆ. ಅಂತಹ ದೊಡ್ಡ ಶಕ್ತಿ CGKಗಿತ್ತು. ಯಾರೇ ಆಗಿರಲಿ ಅವ್ರನ್ನ ತಕ್ಷಣ ಅವನ ಜೋಬಲ್ಲಿರೋ 1000 ರೂಪಾಯಿ ಅವ್ರಿಗೆ ಕೊಟ್ಟು ಹೊಟ್ಟೋಡ್ಬೇಕು CGKಗೆ. ಅಷ್ಟರ ಮಟ್ಟಿಗೆ ಅವ್ರ ಶಕ್ತಿ ಇತ್ತು. ಯಾಕೆ ಅಂದರೆ CGK ಯಾವತ್ತೂ ಕೂಡ ಸ್ವಾರ್ಥ ಮಾಡ್ತಿರ್ಲಿಲ್ಲ. ತಾನು ಏನೇ ಮಾಡಿದ್ರು ಕೂಡ ಬೇರೆಯವ್ರಿಗೋಸ್ಕರನೇ ಮಾಡ್ತಿದ್ರು. CGK ಅಂತ ಅಂದರೆ ಈ ದೇಶ ಕಂಡಂಥ, ನಾಡು ಕೊಂಡಂಥ ಒಂದು ದೊಡ್ಡ ಪ್ರತಿಭೆ. CGKಗೆ ಇನ್ನೊಂದು ಗುಣ ಏನಂತಪ್ಪ ಅಂದರೆ,
ಅವನ ಒಬ್ಬ ದೊಡ್ಡ CID ಆಫೀಸರ್ ಮಾಡ್ಬೋದಾಗಿತ್ತು. ಯಾರಲ್ಲಿ ಏನನ್ನ ಪಡ್ಕೊಳ್ಬೋದು ಅಂತ, ಯಾರಲ್ಲಿ ಏನೇನು ಪಡ್ಕೊಳ್ಬೋದು ಅಂತ. KC ರಾಮಮೂರ್ತಿ ಹತ್ರ ಏನು ಪಡ್ಕೊಳ್ಬೋದು, ಸಿದ್ದರಾಮಯ್ಯನ ಹತ್ರ ಏನು ಪಡ್ಕೊಳ್ಬೋದು. ಸಿದ್ದರಾಮಯ್ಯನ ಹತ್ರ ಒಂದು ಒಳ್ಳೆ ನಾಟಕ ಬರೆಸ್ತಾರೆ, KC ರಾಮಮೂರ್ತಿ ಹತ್ರ 10,000 ರೂಪಾಯಿ ಕೊಡೋ, ಏಕವಚನದಲ್ಲಿ IPS ಆಫೀಸರ್ ಆದರೂ ಕೂಡ ಒಂದು ಚೀಟಿ ಬರೆದು ಕಳಿಸೋ ನನ್ನ ಹತ್ರ, ಈಗ ರಾಮಮೂರ್ತಿ ನಾಟಕ ಮಾಡ್ತಾ ಇದ್ದೀನಿ 10,000 ರೂಪಾಯಿ ಕೊಡು ಅಂತ. ನಾನು ರಾಮಮೂರ್ತಿ ಹತ್ರ ಹೋಗಿ CGK ಲೆಟ್ರ್ ಕೊಟ್ಟವ್ರು ಓಡಿಸಾ ಅಂದರೆ ನಾಗರಾಜ್ ಮೂರ್ತಿ ದುಡ್ಡು ಕೇಳಿರ್ತಾನೆ ಕಣಯ್ಯ ಅಷ್ಟೇ ಅವನು ಅನ್ನೋರು. ಚೀಟಿ ಕೊಟ್ಟರೆ ಕರೆಕ್ಟ್ ಆಗೋರು 10,000 ರೂಪಾಯಿ ಕಳಿಸು ಅಂದವನೇ ಏನೋ ಅನ್ನೋರು ಅಂದ್ಬಿಟ್ಟು ವಾಪಸ್ ಕಳಿಸ್ತಿರಲಿಲ್ಲ. 5,000 ರೂಪಾಯಿ ಕೊಟ್ಬಿಟ್ಟು ಇನ್ನು 5,000 ರೂಪಾಯಿ ನಾನು ಕೊಡ್ತೀನಿ ಅಂತೇಳಿ ನಾಟಕ ಮಾಡ್ತಾವನೆ ಅಂದರೆ ಅವ್ರು ಯಾರಿಂದ ಏನೇನು ಪಡ್ಕೊಳ್ಬೇಕು ಅಂತ ಚೆನ್ನಾಗಿ ಗೊತ್ತಿತ್ತು CGKಗೆ. ಅವರು ಗ್ರಾಮರಂಗವನ್ನು ಬಗ್ಗೆ ಉಲ್ಲೇಖ ಮಾಡಿದ್ರು ನಮ್ಮ ಮುಕುಂದರಾಜ್. ರವೀಂದ್ರ ಕಲಾಕ್ಷೇತ್ರ ಪಕ್ಕದಲ್ಲಿ ಗ್ರಾಮರಂಗ, 150 ದಿವಸದ ನಮ್ಮ ನಾಟಕೋತ್ಸವ ಪುಸ್ತಕ 50 ಅದು ಅಷ್ಟು ನಾಟಕಗಳ ಮುದ್ರಣ 150 ದಿನದಲ್ಲಿ ಏನೋ ಒಂದೊಂದು ವಾರಕ್ಕೂ ಒಂದು ನಾಟಕ, ಎಲ್ಲ ನಾಟಕಗಳು ಮುದ್ರಣ ಜೊತೆಗೆ ಪ್ರದರ್ಶನ ಎಲ್ಲ ಆಗಬೇಕು. ಆ ನಾಟಕಕ್ಕೆ ನಾವು ಸೆಟ್ಟೆಲ್ಲ ಹಾಕಬೇಕು, ಲೈಟ್ ಬೇಕು, ಸೌಂಡ್ ಬೇಕು ಅಂತೆಲ್ಲ ಯೋಚನೆ ಮಾಡ್ತಿದ್ರೆ ಅಲ್ಲಿ ಕೂತ್ಕೊಂಡ್ರು ನನಗೆ ನೋಡಯ್ಯ ಲೈಟು ಸೌಂಡು ನಿಂದು 6 ತಿಂಗಳಿಗೆ ಅಂದರು. ಏನು ಸರ್ 6 ತಿಂಗಳಿಗೆ? ಇಲ್ಲ ನಾಗರಾಜ್ ಮೂರ್ತಿ ನಿಂತೆ ಜವಾಬ್ದಾರಿ, 6 ತಿಂಗಳು ಲೈಟು ಸೌಂಡು. ಖಾರ ಅಂತ ಕ್ಯಾಂಟೀನ್ ಇಲ್ಲಿತ್ತು ಕಲಾಕ್ಷೇತ್ರ ಪಕ್ಕದಲ್ಲಿ, ನೀನು ತಿಂಡಿ ಕೊಡಬೇಕು, ನಾನು ದುಡ್ಡು ಸಿಗ್ತಾ ಕೊಡ್ತೀನಿ ಅಂತ ಅಂದರು. ಕೂತ್ಕೊಂಡು ಎಲ್ಲ ಆರ್ಗನೈಸ್ ಮಾಡಿದ್ರು. ಸರ್ಕಾರದ ನೆರವೇ ಇಲ್ದಂಗೆ ನಾವು 150 ದಿವಸ ನಾಟಕ ಮಾಡಿದ್ವಿ. 150 ದಿವಸ ನಾಟಕ ಮಾಡಿದ್ಮೇಲೆ ಎಲ್ಲರೂ ಪೇಪರ್ಗಳಲ್ಲೆಲ್ಲ ಭಾಳ ಒಳ್ಳೆ ಇದು ಬಂತು. ಸರ್ಕಾರನೇ ಮುಂದೆ ಬಂದು ನೀವು ಒಂದು ಧನ ಸಹಾಯಕ್ಕೆ ಅರ್ಜಿ ಕೊಡಿ, ನೀವು ಹಾಗೆ ಮಾಡೋದ್ರಿಂದ ನಮ್ಗೆ ಅವಮಾನ ಅಂತ ಹೇಳಿ ಆ ಧನ ಸಹಾಯನೂ ಕೊಡ್ತು ಮುಂದೆ ಹೇಳ್ತಿದ್ದಾರನ್ನ. ಈ ಥರದಲ್ಲಿ ಒಂದು ಆ ನಾಟಕೋತ್ಸವದಲ್ಲಿ ನೀವು ಆಶ್ಚರ್ಯ ಅಂದರೆ ನಾಗರಾಜ್ ಮೂರ್ತಿನೂ ಮಾಡ್ದೆ. ನಾನು ಮೌನಿ ನಾಟಕವನ್ನು, ಅನಂತಮೂರ್ತಿಯವರ ಮೌನಿ ನಾಟಕವನ್ನು ಮೊಟ್ಟ ಮೊದಲ ಬಾರಿಗೆ ನಿರ್ದೇಶನ ಮಾಡಿದ್ದು ಆ ನಾಟಕೋತ್ಸವದಲ್ಲಿ. ಅದು ಭಾಳ ಒಳ್ಳೆಯ ಹೆಸರು ಬಂತು ನನಗೆ ಮೌನಿ ಮಾಡಿದಾಗ. ಅದೇ ರೀತಿಯಾಗಿ ಮೈನಾ ಚಂದ್ರಶೇಖರ್, ಇನ್ನೂ ಅನೇಕ ಜನ, B ಸುರೇಶ, ಮೈನಾ ಚಂದ್ರಶೇಖರ್ ಎಲ್ಲರೂ ಪ್ರಪ್ರಥಮ ಬಾರಿಗೆ ನಾವೆಲ್ಲರೂ ಕೂಡ ನಾಟಕಗಳನ್ನು ನಿರ್ದೇಶನ ಮಾಡಿದೋ. ಆನ ರಮೇಶ ಎಲ್ಲರೂ ನಿರ್ದೇಶನ ಮಾಡಿದೋ, ನಾಟಕಗಳು ಬಂದೋ. ಈ ತರಹದ ಹೊಸಬ್ರನ್ನ ಹುಡುಕಿ ಆಮೇಲೆ ನಾಟಕಗಳು ಅಷ್ಟು ನಾಟಕಗಳನ್ನ ಹೊಸ ನಾಟಕಗಳನ್ನ ಬರೆಸಿದ್ರು. ಶಿವಪ್ರಕಾಶ್ ಅನ್ನೋ ಒಬ್ಬ ಕವಿನ ನಾಟಕಕಾರನ ಮಾಡೋಕ್ಕೆ ಸಾಧ್ಯ ಆಗಿದ್ದು CGKಯಿಂದ ಮಾತ್ರ ಸಾಧ್ಯ. CGKಯಷ್ಟೇ ಶಿಸ್ತಿನ ಒಂದು ದೊಡ್ಡ ಮೂಟೆಯಾಗಿದ್ದಂಥವರು ಶಿವಪ್ರಕಾಶ್, ಅಶಿಸ್ತು. ಅಂಥವ್ರನ್ನ ಹಿಡಿದು ಒಂದು ಒಳ್ಳೆಯ ಮಹಾಚೈತ್ರ ನಾಟಕ ಆಗಿರ್ಬೋದು, ಸುಲ್ತಾನ್ ಟಿಪ್ಪು ಆಗಿರ್ಬೋದು, ಶೇಕ್ಸ್ಪಿಯರ್, ಅದಕ್ಕೆ ಹೇಳ್ತಿದ್ದೆ ನೀನು 2 ಒಂದು ಅಂದಲ್ಲ, ನಾನು ಅದಕ್ಕೆ ಹೇಳ್ತಿದ್ದೆ. ಶೇಕ್ಸ್ಪಿಯರ್ ಸ್ವಪ್ನನೌಕೆ ಆಗಿರ್ಬೋದು, ಸುಲ್ತಾನ್ ಟಿಪ್ಪು ಆಗಿರ್ಬೋದು, ಇನ್ನೂ ಒಂದು ನಾಟಕ ಬರೆಸಿದ್ರು, ಅದು ಅರ್ಧಕ್ಕೆ ನಿಂತೋಯ್ತು. ಅದಾದಮೇಲೆ ಕೀರಮ್ ಹತ್ರ ಕಾಲಜ್ಞಾನಿ ನಾಟಕ ಬರೆಸಿದ್ರು. ಅದೇ ಕೀರಮ್ ಹತ್ರನೇ ಇನ್ನೂ ಒಂದು ನಾಟಕ ಶರೀಫರ ಬಗ್ಗೆ ಸಂಸ ಒಂದು ಇನ್ನೊಂದು ನಡೆಯೋ ದೇವರ ಚಾಕರಿಗೆ ಅದನ್ನು ಪಾಪ ಕೀರಮ್ ರೆಡಿ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಯಾವ ನಡಿಬಾಲೇನೆ ಅವರು ನಡೆಯೋ ದೇವರಿಗೆ ಚಾಕರಿಗೆ ದೇವ್ರ ಹತ್ರ ಹೊರಟೋದು. ಹೀಗೆ ಮೇಷ್ ಹತ್ರ ನಾಟಕ ಬರೆಸಿದ್ರು, ಚಿಕ್ಕಣ್ಣ ಹತ್ರ ನಾಟಕ ಬರೆಸಿದ್ರು, ಇನ್ನೂ ಅನೇಕ ಜನಗಳ ಹತ್ರ ನಾಟಕ ಬರೆಸಿದ್ರು. ಮುಕುಂದರಾಜು, ನಾನು ಮುಕುಂದರಾಜು ನಾವೆಲ್ಲರೂ ಕೂಡ ಯಾವುದೋ ಸುಬ್ರಹ್ಮಣ್ಯ ಘಾಟಿ, ಇದು ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಅದೆಲ್ಲೆಲ್ಲ ಪ್ರವಾಸ ಹೋಗಿದ್ವಿ, ದೇವಸ್ಥಾನಕ್ಕಲ್ಲ, ಯಾವುದೋ ನಾಟಕೋತ್ಸವ ಹೋಗಿ ಬರ್ತಾ ಇದ್ದು. ಈ CGKಗೂ ಸ್ವಲ್ಪ ಹೆಣ್ಮಕ್ಳ ಜೊತೆ ಮಾತಾಡೋ ಚಟ ಜಾಸ್ತಿ. ಅದ್ರ ಜೊತೆಗೆ ಈ ಮುಕುಂದರಾಜನಿಗೆ ಇನ್ನು ಮುಕುಂದರಾಜ ಅಂತ ಹೆಸರು, ಕೃಷ್ಣ ಮುಕುಂದ್ರ ಅಂದರೆ ಅವನಿಗೂ ಬಹಳ ಚಟ ಹೆಣ್ಮಕ್ಳ ಜೊತೆ ಮಾತಾಡೋದು ಅಂದರೆ. ಅವನೇ CGK ನನಗೆ ಹೇಳೋರು, ಈ ನನ್ನ ಮಗ ನೋಡಯ್ಯ ಮುಕುಂದ, ನಾವು ಯಾರ ಜೊತೆ ಮಾತಾಡ್ತೀವೋ ಅದಕ್ಕೆ ಮೊದಲೇ ಆ ಹುಡುಗಿಯ ಜೊತೆ ಮಾತಾಡ್ತಿರ್ತಾನೆ ಅಂತ ಸ್ವಲ್ಪ ಅವ್ನು ಫಾಲೋ ಮಾಡುವ ಅಂದರೆ ಇವರು ಕೃಷ್ಣ, ಅವರು ಕೃಷ್ಣ, ಇವರು ಮುಕುಂದ, ಇವರು ಕೃಷ್ಣ ಅವತಾರ ಜಾಸ್ತಿ. ಹೀಗೆ
ಈಗ ನಾನು ಮುಕುಂದರಾಜು ಕೃಷ್ಣ ಹೀಗೆ ಬಟ್ ಭಾಳ. ಆದರೆ ನಾನು ಒಂದೇ ಒಂದು ಇವತ್ತು ಅಂದರೆ ಒಬ್ಬ ಅತ್ಯಂತ ಈ ದೇಶದಲ್ಲೇ ಅತ್ಯಂತ ಪ್ರತಿಭಾನ್ವಿತವಾದ ನಿರ್ದೇಶಕ, ಪ್ರತಿಭಾನ್ವಿತ ರಂಗ ಸಂಘಟನೆಯನ್ನು ನಾವು ಜೆ ಲೋಕೇಶು, ಆರ್ ನಾಗೇಶು, CGKಯಿಂದ ಕಲಿಬೇಕು. CGK ಇವತ್ತೆಲ್ಲ ಜನ್ನಿ ಎಲ್ಲ ಹೊರಟೋದ. ಇಂಥ ಜನ್ನಿ, ಬಸವಲಿಂಗಯ್ಯ, ನಾರಾಯಣ ಸ್ವಾಮಿ ಅನೇಕ ಜನರನ್ನು ಹುಡುಕೊಟ್ಟಂಥವರು CGK. ಇವತ್ತು ಸಮುದಾಯ ಅನ್ನೋ ಸಂಘಟನೆ ಇಡೀ ನಾಡಿನಾದ್ಯಂತ ಹೆಸರು ಗಳಿಸಿದೆ ಅಂದರೆ ಅದರ ಬೆಲ್ಚಿ ನಾಟಕದ ಮೂಲಕ. ಬೆಲ್ಚಿ ನಾಟಕ ಪ್ರತಿಯೊಂದು ಜಿಲ್ಲೆಗಳಿಗೆ ಹಳ್ಳಿಗಳಿಗೆ ಹೋಗಿ ಅವತ್ತು CGK ಮತ್ತು ಪ್ರಸನ್ನ ಕಟ್ಟಿದಂತಹ ದೊಡ್ಡ ಚಳುವಳಿ ಇದೆಯಲ್ಲ, ಆ ಚಳುವಳಿಗೆ ಮೂಲ ಕರ್ತೃ ಅಂದರೆ ಅದು CGK. ನನಗೆ CGK ಪರಿಚಯ ಆಗಿದ್ದೇನೆ ಸೆಂಟ್ರಲ್ ಕಾಲೇಜ್ ಕ್ಯಾಂಟೀನಲ್ಲಿ. ಸೆಂಟ್ರಲ್ ಕಾಲೇಜ್ ಕ್ಯಾಂಟೀನಲ್ಲಿ ನಮ್ಮದೊಂದು ಗ್ಯಾಂಗ್ ಇರ್ತಿತ್ತು, ಅವ್ರದ್ದೊಂದು ಗ್ಯಾಂಗ್ ಇರ್ತಿತ್ತು. ಗೌರ್ಮೆಂಟ್ ಸೈನ್ಸ್ ಕಾಲೇಜಿಂದ ನಮ್ಮ ಗ್ಯಾಂಗ್ ನಾವೆಲ್ಲ ಕೂತ್ಕೊತಿದ್ದು. ಶಂಕರ ನಮ್ಮ ಜೊತೆ ಬರ್ತಿರಲಿಲ್ಲ, ನಮ್ಮ ಗ್ಯಾಂಗೇ ಬೇರೆ ಇರ್ತಿತ್ತು. ಆದರೆ CGK ಒಂದು ಗ್ರೂಪಲ್ಲಿ ಇರ್ತಿತ್ತು. ಅಲ್ಲಿ ಪ್ರಭಾಕರ ಅಂತ ಒಬ್ಬ ಇದ್ದ, ಆ ಕ್ಯಾಂಟೀನ್ ಓನರ್. ಇಲ್ಲಿ ಕಾರಂತ ಇದ್ದಂಗೆ ಅಲ್ಲಿ ಪ್ರಭಾಕರ ಅಂತ ಇದ್ದ. ನಮಗೆಲ್ಲರೂ ಕೂಡ, ನನಗೂ CGKಗೂ ಸಮಾನಾಂತರವಾಗಿ ಸಾಲ ಕೊಡ್ತಾ ಇದ್ದಂತಹ ಒಬ್ಬ ಕ್ಯಾಂಟೀನ್ ಓನರ್ ಅವನು. ಅಂತಹ ಒಬ್ಬ ಪ್ರಭಾಕರ ನಮಗೆಲ್ಲರಿಗೂ ಕೂಡ ಸೇತುವೆ ಆಗಿದ್ದ. ನಾವು ಒಂದ್ಸತಿ ಕಂಬಾರನ್ನ ಭಾಳ ಗೋಳಿಕೋತಾ ಇದ್ವಿ ಕಾಡಕ್ಕೆ ಹೋದ್ರೆ ಸಿನಿಮಾ ಬಂದ ಸಂದರ್ಭದಲ್ಲಿ. ಆವಾಗ ಪಾಪ ಕಂಬಾರರು ಬೇಜಾರಾಗಿ ನಮ್ಮ ಹತ್ರ ಜಗಳ ಮಾಡ್ಕೊಂಡು ಹೋಗ್ತಿದ್ದಾಗ CGK ಬಂದು ನಿಮಗೆ ಮನ ಮರ್ಯಾದೆ ಇಲ್ವಾ ಅಂತ ನಮ್ಮ ಹುಡುಗರನ್ನ ಬೈದು ಅವತ್ತು ನನಗೆ ಪರಿಚಯ ಆದಂಥವರು. ಅಲ್ಲಿಂದ ಆಚೆಗೆ ನಿರಂತರವಾಗಿ ನಾನು CGK ಜೊತೆಯಲ್ಲಿ ಸುಮಾರು ಅವರು ಸಾಯುವ 2 ವರ್ಷ ಮೊದಲು, ಅದಾದ್ಮೇಲೆ ಕಿತ್ತಾಡ್ಬಿಟ್ಟಿದ್ದೆ ನಾನು ಅವ್ರ ಹತ್ರ. ಕೊನೆ 2 ವರ್ಷ ಸರಿಯಾಗಿ ಮಾತಾಡಿರಲಿಲ್ಲ. ಅಲ್ಲಿವರೆಗೂ ನಾನು ಅತ್ಯಂತ ಆತ್ಮೀಯ ಒಡನಾಡಿಯಾಗಿ ಬೆಳಗ್ಗೆ 9 ಗಂಟೆಗೆ ಜೊತೆ ಸೇರ್ತಿದ್ದು. ರಾತ್ರಿ ಅವರು 7 ಗಂಟೆಗೆ ಕರ್ಕೊಂಡೋಗಿ ಮನೆ ಬಿಡೋವರೆಗೂ ನಾನು ಜೊತೆಲೇ ಇರ್ತಿದ್ದೆ, ಯಾವಾಗಲೂ ಜೊತೆಲೇ ಇರ್ತಿದ್ದೆ. CGKಗೆ ಸುಬ್ಬಣ್ಣವರು ರಾಜ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿದ್ದರು, ಆಯ್ಕೆ ಸಮಿತಿ ಅಧ್ಯಕ್ಷರು. ಆವಾಗ ದೇವೇಗೌಡರು ಮುಖ್ಯಮಂತ್ರಿ. ಏನು ಮಾಡಿದ್ರು, ನಾವು ಅವಾರ್ಡ್ ಲಿಸ್ಟ್ನ ಕೊಟ್ಟರು ಸುಬ್ಬಣ್ಣವರು. ರಂಗಭೂಮಿಗೆ ಒಂದೂ ಇಲ್ಲ ಅವಾರ್ಡು. ನಾನು ದೇವೇಗೌಡರ ಹತ್ರ ಅವತ್ತು ರಾತ್ರಿನೇ, ಸರ್ ಯಾವನ್ ಸರ್ ಅದೇ ಸುಬ್ಬಣ್ಣ ಹೆಂಗೆ ಬಂದೆ ಅವ್ನು ಮಾಡಿಬಿಟ್ರಿ, ಆ ವೈಕುಂಠರಾಜು ಅವ್ರ ಮಾತು ಕೇಳ್ಕೊಂಡು ಒಂದು ಅವಾರ್ಡು ಇಲ್ಲ. ಅವನು ತಕ್ಷಣ ಫೋನ್ ಮಾಡಿಸಿದ್ರು. ಯಾಕಂದ್ರೆ ಇಲ್ಲ ಚಂದ್ರಶೇಖರ ಪಾಟೀಲನ್ನು ಕೊಟ್ಟಿದ್ದೀವಲ್ಲ ಅಂತ ಅಂದರು. ನಾಟಕಕಾರ ಚಂದ್ರಶೇಖರ ಪಾಟೀಲ, ಆದರೆ ನಾವೆಲ್ಲ ಕವಿ ಅವರು ಅಂತ ನಾವು ವಾದ ಮಾಡಿದ್ವಿ. ಇವಾಗ ಏನೋ ಅವನಿಗೆ ಕೊಡೋಣ ಬಿಡೋ, ಯಾರಿಗೆ ಕೊಡಬೇಕು ಅಂದರು. ಆ CGK ಕೊಡ್ಬೇಕು ಸರ್, ಕೊಡೋಣ ಬಿಡೋ ಅಂತ ಅಂದರು. ಏನು ಕೊಡೋಣ ಬಿಡೋ ಅಂತೀರಿ, ನಾಳೆನೇ ಫಂಕ್ಷನ್, ಅದು ಅವಾರ್ಡ್ ಫಂಕ್ಷನ್ನು, ಕೊಡೋಣ ಬಿಡೋ ಅಂತೀರಲ್ಲ ನೀವು ಅಂತ. ಕೊಡೋಣ ಕಣ ಅಂತ ಅಂದ್ಬಿಟ್ರು, ಸುಮ್ಮನೆ ಆಗ್ಬಿಟ್ರು. ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ವಿಪರೀತ ಸಿಟ್ಟು ಬಂದ್ಬಿಡ್ತು. ನಾನು ದೇವೇಗೌಡರಿಗೆ ಮಾತಾಡಿಸ್ಬಾರ್ದು ಅಂದರೆ ಜೊತೆನಲ್ಲಿ ಬಂದು ನಾವು ಮನೆಯಿಂದ ಅಂದರೆ ಫಂಕ್ಷನ್ಗೆ CM ಆಗಿದ್ದರು ಬಂದರೆ. ಆಮೇಲೆ ನಾನು ಸುಮ್ಮನೆ ಗುರು ಅಂತ ಕೂತ್ಕೊಂಡಿದ್ದೆ, ಪಕ್ಕದಲ್ಲಿ ಕೆಳಗಡೆ ಇಳಿದು ಬಂದರು, ಒಳಗೆ ಬಂದರು. ಆಮೇಲೆ ನಾನು ಅದೆಲ್ಲ ನೋಟ್ಸ್ ಎಲ್ಲ ಬರೆದಿದ್ದೆ, ಕೊಟ್ಟೆ. ಅವರು ಅದೆಲ್ಲ ಮಾತಾಡಾದ್ಮೇಲೆ ಒಂದು ದೊಡ್ಡ ಅನ್ಯಾಯ ಆಗಿದೆ. ಸುಬ್ಬಣ್ಣನೂ ಇದ್ದರು. ಕನ್ನಡ ರಂಗಭೂಮಿಗೆ ಪ್ರಶಸ್ತಿ ಕೊಡಲಿಲ್ಲ ಅಂದರೆ ಏನರ್ಥ? ಆ ರಂಗಭೂಮಿನಲ್ಲಿ ಕೆಲಸ ಮಾಡಿದವರು ಬೇಕಾದಷ್ಟು ಜನ ಇದ್ದಾರೆ. ನಾನು ಈ ವೇದಿಕೆಯಲ್ಲಿ ಪ್ರಕಟ ಮಾಡ್ತಾ ಇದ್ದೀನಿ. ಇನ್ನು 10 ದಿವಸದಲ್ಲಿ ಮುದ್ದುಕೃಷ್ಣ ಅಂತ ಇದ್ದಾರೆ, ಮುದ್ದುಕೃಷ್ಣ ಇನ್ನು 10 ದಿವಸದಲ್ಲಿ ಪ್ರಕಟ ಮಾಡ್ತಾ ಇದ್ದೀನಿ. CG ಕೃಷ್ಣಸ್ವಾಮಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. 10 ದಿವಸದಲ್ಲಿ ಬೇರೆ ಕಾರ್ಯಕ್ರಮ, ಅವರೊಬ್ಬರಿಗೆ ಅವಾರ್ಡ್ ಕೊಡುವಂಥ ಕಾರ್ಯಕ್ರಮ ಮಾಡುವಂತ ಹೇಳಿ ಅನೌನ್ಸ್ ಮಾಡಿದ್ರು. ಅಂದರೆ CGKಗೆ ಅದಾದ್ಮೇಲೆ 1 ವಾರದಲ್ಲಿ ಅವರೊಬ್ಬರಿಗೆ ಕಲಾಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸಮಾರಂಭ ಏರ್ಪಡಿಸಿದ್ದು. ಇದು ಇತಿಹಾಸದಲ್ಲಿ ಅದೊಂದೇ ಆಗಿರೋದು ಆ ಥರ. ಅಂದರೆ ಆ ಥರದ ಒಂದು ಗಟ್ಟಿ ಕೂಡ CGK. ಇನ್ನೂ ಅನೇಕ ಘಟನೆಗಳಿದ್ದಾವೆ, ಅವನ್ನೆಲ್ಲ ಹೇಳ್ತಾ ಹೋದರೆ ಸಿದ್ದರಾಮಯ್ಯವ್ರ ಭಾಷಣ ಮಾಡೋಕ್ಕೆ ಚಾನ್ಸೇ ಸಿಗೋದಿಲ್ಲ. ಆದರೆ ನಾನು ಮಾತ್ರ ಮುಗಿಸ್ಬಿಡ್ತೀನಿ ಸರ್. ಯಾಕಂದರೆ ಒಂದು ಮಾತನ್ನು ಹೇಳಲೇಬೇಕು. SM ಕೃಷ್ಣ ಅವರ ಹತ್ರ ನಾನು ಹೋಗಿ, ಸರ್ ನಾನು BL ಶಂಕರ್ ಹೋಗಿ CGKಗೆ ಅವಾರ್ಡ್ ಬಂದಿದೆ,
ಒಂದು ಸೈಟ್ ಕೊಡಬೇಕು. ಯಾರು ಸಿ ಜಿ ಕೆ ಅಂದರು. ನಾವು ತೋರಿಸಿ ಎಲ್ಲ ಇವ್ರು ಗೊತ್ತು ನನಗೆ ಅಂತ ಅಂದ್ಬಿಟ್ಟು 50/80 ಸೈಟ್ HSR ಲೆವೆಲ್ನಲ್ಲಿ ಅಲಾಟ್ ಮಾಡೋದು. ಅದು ಮುಂದೆ ಅವರ ಜೀವನಕ್ಕೆ ಒಂದು ದೊಡ್ಡ ಸ್ವತ್ತಾಯಿತು. ಅದೇ ರೀತಿಯಾಗಿ ಬಟ್ ನನಗೇನಂದರೆ ಇವತ್ತು ದುಃಖ ಅಂದರೆ ಜಯಲಕ್ಷ್ಮಿ ಅವರ ಜೀವನದಲ್ಲಿ ಸಿ ಜಿ ಕೆನ ಕಟ್ಕೊಂಡು ಅವರು ಪಟ್ಟಂಥ ಕಷ್ಟ. ಯಾಕಂದರೆ ಸಿ ಜಿ ಕೆನ ನಾವೆಲ್ಲರೂ ಕೂಡ ಅನೇಕ ಜನಗಳಿಗೆ ಬಡವರ ಬಂದು ಸಿ ಜಿ ಕೆ ಅಂತೀವಿ. ಆದರೆ ತನ್ನ ಮನೆ ಕಡೆ ಅತ್ಯಂತ ದಿವ್ಯ ನಿರ್ಲಕ್ಷ್ಯವನ್ನು ಮಾಡಿದಂಥವ್ರು ಅಂದರೆ ಸಿ ಜಿ ಕೆ. ರಾತ್ರಿ 9 ಗಂಟೆಗೆ ಕಂಠಪೂರ್ತಿ ಕುಡಿದೋದಾಗ ಅವ್ರ ಮೈ ಮೇಲೆ ಪ್ರಜ್ಞೆ ಇರ್ತಿರ್ಲಿಲ್ಲ. ಆದರೆ ಆ ತಾಯಿ ಜಯಲಕ್ಷ್ಮಿ ಅವ್ರನ್ನ ತನ್ನ ಮಗು ಥರ ಟ್ರೀಟ್ ಮಾಡಿದಂಥವ್ರು ಜಯಲಕ್ಷ್ಮಿ ಆ ಮಕ್ಕಳು ಎಲ್ಲರೂ ಸಹ ಕಾಪಾಡಿಕೊಂಡು ದೊಡ್ಡ ಕೆಲಸವನ್ನು ಮಾಡಿದ್ರು. ಸಿ ಜಿ ಕೆಯ ಒಂದು ದೊಡ್ಡ ಹೆಸರು ಬರೋದಕ್ಕೆ ಅವ್ರಿಗೆ ಪೂರ್ಣ ಶಕ್ತಿಯನ್ನು ಕೊಟ್ಟಂಥವ್ರು ನಾವೆಲ್ಲರೂ ಅಂದ್ಕೊಂಡ್ರು ಕೂಡ ನಾವು ಯಾರೂ ಅಲ್ಲ, ಅದು ಜಯಲಕ್ಷ್ಮಿ. ನಮಸ್ಕಾರ. ಧನ್ಯವಾದಗಳು ನಾಟಕ ಅಕಾಡೆಮಿ ಅಧ್ಯಕ್ಷರಾದಂಥ ನಾಗರಾಜ್ ಮೂರ್ತಿ ಸರ್ ಅವ್ರಿಗೆ. ಈಗ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂವರು ಜೊತೆಲಿಟ್ಕೊಂಡು ಹೋರಾಟವನ್ನು ಮಾಡಿದಂತಹ ಮಾವಳ್ಳಿ ಶಂಕರ್ ಅವರು ಸಭೆಯನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ರಂಗಚಂದಿರ ಸಾಂಸ್ಕೃತಿಕ ಸಂಘಟನೆ ಆಯೋಜಿಸಿರುವಂಥ CGK ಎಂಬ ಸೂಜಿಗಲ್ಲು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ನಾಡಿನ ಚಿಂತಕರು, ಬರಹಗಾರರು ಆದಂಥ ಗೌರವಾನ್ವಿತ ಪ್ರೊಫೆಸರ್ SD ಸಿದ್ದರಾಮಯ್ಯನವರೇ, ವೇದಿಕೆಯ ಮೇಲೆ ಅಕಾಡೆಮಿಯ 3 ಜನ ಅಧ್ಯಕ್ಷರುಗಳು ಕುಳಿತಿದ್ದಾರೆ. ಪ್ರೊಫೆಸರ್ LN ಮುಕುಂದರಾಜರವರು, ನಾಗರಾಜ ಮೂರ್ತಿಯವರು, AR ಗೋವಿಂದ ಸ್ವಾಮಿಯವರು, ಅವರ ಜೊತೆಗೆ ಈಗಾಗಲೇ ರಂಗಗೌರವಕ್ಕೆ ಪಾತ್ರರಾಗಿರುವಂಥ ಡಾಕ್ಟರ್ KY ನಾರಾಯಣ ಸ್ವಾಮಿಯವರು, ಕನಕರಾಜ್ರವರು ಕೂಡ ಉಪಸ್ಥಿತರಿದ್ದಾರೆ. ಪ್ರಕಾಶ್ ಮೂರ್ತಿಯವರು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಇದೆಲ್ಲದಕ್ಕೂ ಹೆಚ್ಚಾಗಿ ನಮ್ಮನ್ನು ಈ ವೇದಿಕೆಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ GPO ಚಂದ್ರು ಅವರಿಗೆ ನಾನು ಅತ್ಯಂತ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. CGK ಅವರ ಬಗ್ಗೆ ಮುಕುಂದರಾಜರವರು ಕೂಡ ಹಾಗೂ ನಮ್ಮ ನಾಗರಾಜ ಮೂರ್ತಿಯವರು ತುಂಬ ಆತ್ಮೀಯವಾದಂಥ ಮಾತುಗಳನ್ನು ಆಡಿದ್ದಾರೆ. ಅವರು ರಂಗಕರ್ಮಿಯಾಗಿ, ಒಬ್ಬ ರಂಗ ಜಂಗಮನಾಗಿ ಏನು ಕೆಲಸವನ್ನು ಮಾಡ್ತಾಯಿದ್ರು, ಅದರ ಜೊತೆಗೆ ಒಬ್ಬ ಚಳವಳಿಯ ಕ್ರಿಯಾಶೀಲ ಸಂಗಾತಿ ಕೂಡ ಆಗಿದ್ದರು ಅವರು. ಇವತ್ತು ನಾವೆಲ್ಲ ವೇದಿಕೆ ಮೇಲೆ ನಿಂತು ಮಾತನಾಡೋದಕ್ಕೆ ಈ ರೀತಿಯ ಒಂದು ಧೈರ್ಯ ಮತ್ತು ಆ ಥರದ ಒಂದು ಕ್ರಿಯಾಶೀಲತೆ ಬರೋದಕ್ಕೆ ಮುಖ್ಯ ಕಾರಣ ಆವತ್ತಿನ ನಮ್ಮನ್ನು ಚಳವಳಿಗೆ ಕರೆತಂದಂಥವರು ಸಿದ್ಧಲಿಂಗಯ್ಯನವರು ಮತ್ತು CGK ಅವರು, ಇಂಥ ಅನೇಕರು ನಮ್ಮನ್ನು ಚಳವಳಿಗೆ ಪರಿಚಯ ಮಾಡಿಕೊಟ್ರು. ಬಹುಶಃ ನಿಮಗೆಲ್ಲ ಗೊತ್ತಿರಬಹುದು, ಸಿದ್ಧಲಿಂಗಯ್ಯನವರು ಏನು ಸಂಜೆ ಪಾಠಶಾಲೆಗಳನ್ನು ಆರಂಭ ಮಾಡಿದ್ರು ಬೆಂಗಳೂರಿನ ಸ್ಲಮ್ಗಳಲ್ಲಿ. RJ ಕಾಲೋನಿ, ಸ್ವತಂತ್ರ ಪಾಳ್ಯ, ಶ್ರೀರಾಮ್ಪುರ, ಮಾವಳ್ಳಿ, ವಿನೋಬ ನಗರ ಇಂಥ ಕಡೆಗಳಲ್ಲಿ ಅವರು ಸಂಜೆ ಪಾಠಶಾಲೆಗಳನ್ನು ನಡೆಸ್ಕೊಡ್ಬೇಕಾದ್ರೆ ಅವರೊಟ್ಟಿಗೆ CGK ಅವರು ಕೂಡ ಬರ್ತಾಯಿದ್ರು. ಸ್ವತಂತ್ರ ಪಾಳ್ಯದಿಂದ ಬಸವಲಿಂಗಯ್ಯನವರು ಬಂದರು, ಹಾಗೆ RJ ಕಾಲೋನಿಯಿಂದ ಜನ್ನಿಯವರು ಬಂದರು, ಶ್ರೀರಾಮ್ಪುರದಿಂದ ಗೋಪಾಲ್ ಕೃಷ್ಣ ಇಂಥವರು, ಮತ್ತು ಮಾವಳ್ಳಿಯಲ್ಲಿ ಸುಮಾರು 4 ಜನ ನಾವು ವಿದ್ಯಾರ್ಥಿಗಳು ಅವತ್ತು ಬೆಲ್ಚಿ ನಾಟಕದ ಮೊದಲನೇ ತಂಡ ಅದಾಗಿತ್ತು. ಶೂದ್ರ ಶ್ರೀನಿವಾಸರವರು RV ಸ್ಕೂಲಲ್ಲಿ ಅಲ್ಲಿ ತಾಲೀಮ್ ಮಾಡೋದಕ್ಕೆ, ರಿಹರ್ಸಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಬಹುಶಃ ಸಿದ್ಧಲಿಂಗಯ್ಯನವರ ಬಹುತೇಕ ಹಾಡುಗಳಿಗೆ ಪ್ರೇರಣೆ ಅಂದರೆ ಅದು CGK ಅವರೇ. ಯಾಕಂತ ಹೇಳಿದ್ರೆ ಆ ಹಾಡು, ಆ ನಾಟಕದ ದೃಶ್ಯ ಬಂದಾಗ ಕವಿಗಳಿಗೆ ಕೇಳ್ತಾ ಇದ್ರು, ಸಿದ್ಧಲಿಂಗಯ್ಯ ಇದಕ್ಕೊಂದು ಹಾಡು ಬರ್ಕೊಡ್ಬೇಕಲ್ವ ಅಂತ. ಹಂಗಾದ್ರೆ ಅಣ್ಣ ಒಂದು ಅರ್ಧ ಟೀ ಹೇಳು ಅನ್ನೋರು.
ಒಂದು ಅರ್ಧ ಟೀ ಹೇಳ್ತಾ ಇದ್ದೆ, ಟೀ ಕುಡಿತಾನೆ ಕವಿಗಳಲ್ಲಿ ಒಂದು ಹಾಡನ್ನು ಬರೆದು ಬಿಡ್ತಿದ್ರು. ದೊಡ್ಡಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ, ಆ ಹಾಡು ಅಲ್ಲೇ ಹುಟ್ಟಿದ್ದು. ಹಾಗೇನೆ ಆ ಕೊನೆಯ ದೃಶ್ಯ ಬಂದಾಗ ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ ಅನ್ನುವಂಥ ಹಾಡು ಕೂಡ ಅದೇ ಜಾಗದಲ್ಲಿ ಹುಟ್ಟುತ್ತಾರೆ. ಹೀಗಾಗಿ ಕವಿಗಳ ಬಹುತೇಕ ಹಾಡುಗಳಿಗೆ ಅವರು ಇನ್ಸ್ಪಿರೇಷನ್ ಆಗಿದ್ರು. ಮತ್ತು ಬೆಲ್ಚಿ ನಾಟಕವನ್ನು ಇಡೀ ನಾವು ಸುಮಾರದು ಅನೇಕ ಪ್ರದರ್ಶನಗಳನ್ನು ಕಂಡಿತು. ಸ್ಲಮ್ಗಳಲ್ಲಿ ಆಡ್ತಾ ಇದ್ದಿದ್ದು, ಮತ್ತು ದೊಡ್ಡ IIC ಅಂತ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕಡೆಗಳಲ್ಲೂ ಕೂಡ ಆ ನಾಟಕ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಅದು ಜನರನ್ನು ಆಕರ್ಷಿಸ್ತಾ ಇತ್ತು. ಆ ನಾಟಕ ಬೆಲ್ಚಿ ಅದು ಮೊದಲನೇ ಪ್ರಯೋಗ ಆಗಿತ್ತು ಅವರದ್ದು. ಹೀಗಾಗಿ ಅವರ ಜೊತೆಗೆ ಅನೇಕ ಒಡನಾಟಗಳನ್ನು ನಾವು ಇಟ್ಕೊಂಡಿದ್ವಿ. ಜೊತೆಗೆ ಅವರು ಅಷ್ಟೇ ಅಲ್ಲ, ಆವತ್ತಿನ ಘಟನೆಗಳು ಏನಾದರೂ ಆದಾಗ ಜನದ್ರೋಹಿ ವಿಚಾರಗಳನ್ನು ಸರ್ಕಾರಗಳು ತೆಗೆದುಕೊಂಡಾಗ ಅದಕ್ಕೆ ತಕ್ಷಣ ಅವರು ಪ್ರತಿಕ್ರಿಯಿಸ್ತಾ ಇದ್ರು. ಬಹುಶಃ ಇವತ್ತು ಅದೊಂದು ಶೂನ್ಯ ಇದೆ ನಮ್ಮಲ್ಲಿ. ಅವರು ಸಂಸದಲ್ಲಿ ಕೂತ್ಕೊಂಡೇ ಆ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ರು. ಬಹುಶಃ ನಮಗೆಲ್ಲ ಗೊತ್ತಿದೆ, ನಗರಿ ಬಾಬಯ್ಯನವ್ರನ್ನ ಅರೆಸ್ಟ್ ಮಾಡಿದಾಗ ತುಂಬ ಜನ ಮನೆ ಸೇರ್ಕೊಂಡ್ಬಿಟ್ಟಿದ್ರು, ಚಿಂತಕರು, ಬರೆಗಾರರು. ನಮಗೆಲ್ಲ ಒಂದು ಆತಂಕ ಕಾಡ್ತಾ ಇತ್ತು. ಬಾಬಯ್ಯನವ್ರನ್ನ ಪೊಲೀಸರು, ಅದು ಆಂಧ್ರ ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಆ ಟೈಮ್ನಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ತುಂಬ ಆತಂಕ ಇದ್ದಾಗ CGK ಅವ್ರ ಜೊತೆ ನಾವು ಮಾತಾಡಿದ್ವಿ. ಅವರೇ ಇಲ್ಲ, ಅವ್ರ ಪ್ರತಿಭಟನೆ ಮಾಡಲೇಬೇಕು ಅಂತ ಹೇಳಿ ಅವಾಗ ನಾವು ಮೈಸೂರು ಬ್ಯಾಂಕ್ನಿಂದ ಸುಮಾರು ಒಂದು 50-60 ಜನ ನಗರಿ ಬಾಬಯ್ಯನವ್ರನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಾವು ಆರ್ಗನೈಸ್ ಮಾಡಿದ್ವಿ. ಹೀಗೆ ಅವರ ಜೊತೆಗೆ ಅವರು ದಲಿತ ಚಳವಳಿ, ರೈತ ಚಳವಳಿ, ಕಾರ್ಮಿಕ ಚಳವಳಿ, ಎಲ್ಲ ಚಳವಳಿಗಳ ಒಂದು ಮುಖ್ಯ ಬಿಂದು ಆಗಿ ಅವರು ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಅವರು ಏನು ಆ ರಂಗ ಶಿಬಿರಗಳನ್ನು ಮಾಡುವಾಗ ಕಡ್ಡಾಯವಾಗಿ ನಮ್ಮನ್ನು ಅದರಲ್ಲಿ ಭಾಗವಹಿಸೋ ರೀತಿಯಲ್ಲಿ ಮಾಡ್ತಾ ಇದ್ರು. ಒಂದು ಸಾರಿ YMCAನಲ್ಲಿ ಸುಮಾರು 15 ದಿನಗಳ ರಂಗ ಶಿಬಿರವನ್ನು ಮಾಡಿದರು. ನಾವು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಹೊಳೆ ದಾಟಬೇಕಾಗಿತ್ತು ಮಧ್ಯದಲ್ಲಿ. ಸರಿ, ಜೋರು ಮಳೆ ಬಂದಿತ್ತು, ಹೊಳೆ ತುಂಬಿ ಹರಿತಾ ಇತ್ತು. ನಾವು ಹೆಂಗೆ ಇವ್ರನ್ನ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ನಾನು ಅವ್ರನ್ನ ಒಂಥರ ಕೂಸು ಮೂಟೆ ಥರ ಒತ್ಕೊಂಡು ದಾಟ್ತಾ ಇರ್ಬೇಕಾದ್ರೆ ಅವ್ರ ಚಪ್ಪಲಿ ಬಿದ್ದೋಯ್ತು. ಅಯ್ಯೋ ನನ್ನ ಮಗನ, ನನ್ನ ಚಪ್ಪಲಿ ಹೋಯ್ತಲ್ಲೋ ಅಂತ ನಾನು ಚಪ್ಪಲಿ ಹುಡ್ಕೋದ ಇವ್ರನ್ನ ಹೊತ್ಕೊಂಡು ಹೋಗೋದು. ಕೊನೆಗೆ ಸ್ವಲ್ಪ ಇನ್ನೇನು ಹತ್ರ ಆಯ್ತು ಅಂದಾಗ ಅಲ್ಲಿ ಮಣ್ಣು ಕುಸಿದು ಇವ್ರ ಕೆಳಗಡೆ ಬಿದ್ದುಬಿಟ್ಟು ಸರಿ ಮೈಯೆಲ್ಲ ನೀರು ಒದ್ದೆ ಆಯಿತು. ಕೊನೆಗೆ ಹಂಗೆ ಎತ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಅದು ತುಂಬ ಒಳ್ಳೆ ಅದ್ಭುತವಾದಂಥ ಒಂದು ರಂಗ ಶಿಬಿರ 15 ದಿನಗಳ ಕಾಲ ಆಯಿತು. ಅಲ್ಲಿ ಕಥೆ ಮತ್ತು ಧರ್ಮ ಒಂದು ನಾಟಕವನ್ನು ಕೂಡ ರಘುನಂದನ್ ಅವರು, ಅದು ಅವಳದ ದಿಬ್ಬಗಳು ಮತ್ತು ಬೇರೆ 3 ನಾಟಕಗಳಲ್ಲಿ ಆರಂಭ. ಹೀಗೆ ಒಬ್ಬ ಹೋರಾಟಗಾರರನ್ನು ಕೂಡ ರಂಗಕ್ಕೆ ತಂದು ಅವರಲ್ಲಿ ಇವತ್ತು ನಮ್ಮ ನಿಜಕ್ಕೂ ಕೂಡ ಇವತ್ತು ನಾವು ನಿಲ್ಲಬೇಕಾದ್ರೆ ರಂಗಭೂಮಿನೇ ಬಹುತೇಕ ನಮಗೆ ಒಂದು ದೊಡ್ಡ ಶಕ್ತಿ ಅಂತ ಈಗ ಅನ್ನಿಸ್ತಾ ಇದೆ. ಆ ನಾಟಕದ ಒಳಗಡೆ ಆ ಜೀವಂತಿಕೆ ಇದ್ದ ಕಾರಣಕ್ಕೆ ನಾವು ಇವತ್ತು ಇಲ್ಲಿದ್ದೀವಿ. ನಾವು ಅದರಷ್ಟೇ ಅಲ್ಲ, ಈ ಕವಿಗಳು ತುರ್ತು ಪರಿಸ್ಥಿತಿಯ ಕರಾಳ ರಾಣಿಯ ಕಥೆಯನ್ನು ಹೇಳ್ತೀವಿ ಅಂತ ಹೇಳಿ ಒಂದು ಎಮರ್ಜೆನ್ಸಿಯ ಟೈಮಲ್ಲಿ ಒಂದು ಹಾಡನ್ನು ಬರೆದಾಗ ಬಹುತೇಕ ಅದು ಹಾಡಕ್ಕೆ ಎದುರ್ತಾ ಇದ್ರು. ಸೊ CGK ಅವರು ಧೈರ್ಯವಾಗಿ ಆಡಿಸ್ತಾ ಇದ್ರು. ಆದರೆ ಆ ಎಮರ್ಜೆನ್ಸಿ ಒಂದು ಕಡೆ, ಈ 10 ವರ್ಷಗಳ ಎಮರ್ಜೆನ್ಸಿ ಇದೆಯಲ್ಲ, ಇದು ಇವತ್ತು ಇಡೀ ಭಾರತವನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಸಂವಿಧಾನವನ್ನೇ ನುಂಗಿ ನುಡಿಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಮರ್ಯಾದೆ ಕೆಟ್ಟು ಮಾತಾಡ್ತಾ ಇದ್ದಾರೆ ಇವತ್ತು ತುರ್ತು ಪರಿಸ್ಥಿತಿಯ ಬಗ್ಗೆ. ಆವತ್ತು ಕಾಲಘಟ್ಟದಲ್ಲಿ ಒಂದಷ್ಟು ಪತ್ರಕರ್ತರ ಬಗ್ಗೆ ಒಂದು ಹೆಚ್ಚಿನ ರೀತಿಯಲ್ಲಿ ಒಂದಷ್ಟು ಎಕ್ಸಸ್ ಪೊಲೀಸ್ ಆಗಿರ್ಬೋದು. ಆದರೆ ಇವತ್ತು ಏನಾಗಿದೆ, ಸುಮಾರು 15-20 ಜನ ಬರಹಗಾರರನ್ನ, ಚಿಂತಕರನ್ನ, ಪತ್ರಕರ್ತರನ್ನೆಲ್ಲ ಕಾರಣವಿಲ್ಲದೇನೆ ಅವರನ್ನ ಬಂಧಿಸಿ ಇವತ್ತು ಜೈಲಲ್ಲಿ ಇಟ್ಟಿದ್ರು. ಹಾಗಾದರೆ ಯಾವ ಎಮರ್ಜೆನ್ಸಿ ನಮಗೆ ಇವತ್ತು ಕಾಣ್ತಾ ಇದೆ? ಇದು ತುಂಬ ಮುಖ್ಯ. ಆದರೆ ನಮ್ಮ ಮೌನ ಇದೆಯಲ್ಲ, ಬರಹಗಾರರು, ಚಿಂತಕರ ಈ ಮೌನ ಇದೆಯಲ್ಲ, ಇದು ತುಂಬ ಅಪಾಯಕಾರಿ. ಇದು ನಾವು ಧ್ವನಿ ಎತ್ತಿ ಮಾತಾಡದೆ ಹೋದರೆ ಇಂಥ ಶಕ್ತಿಗಳು ಇನ್ನಷ್ಟು ಅವು ವಿಕಾರ ರೂಪವನ್ನು, ವಿಕೃತಿಯನ್ನು ಮೆರೀತವೆ. ಅದರಿಂದ
ಪ್ರತಿಯೊಬ್ಬ ಚಿಂತಕರು, ಬರಹಗಾರರು ಆ ಕಾಲಕ್ಕೆ ಸಂದರ್ಭಕ್ಕೆ ತಕ್ಕನಾಗಿ ಅವರು ತಮ್ಮ ಆಲೋಚನೆಗಳನ್ನು ಜನರ ಮಧ್ಯೆ ಕೊಂಡೊಯ್ದೆ ಹೋದರೆ ಅವನು ಬರೆದು ಕೂಡ ವ್ಯರ್ಥ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಆ ಹಿನ್ನೆಲೆಯಲ್ಲಿ CGK ಅವರ ಆ ಧೈರ್ಯ, ಹುಮ್ಮಸ್ಸು, ಆ ಜನ ವಿರೋಧಿ ಕೃತ್ಯಗಳನ್ನು ಸರ್ಕಾರಗಳು ತೆಗೆದುಕೊಂಡಾಗ ಅವರು ಯಾವ ರೀತಿ ಅದರ ವಿರುದ್ಧ ಸಿಡಿದೇಳ್ತಾ ಇದ್ರು, ಅದನ್ನು ನಾವು ಮನಗಾಣಬೇಕು, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ರಂಗ ಸಂಘಟಕರು ಅಷ್ಟೇ ಅಲ್ಲ, ಚಳವಳಿಯ ಸಂಗಾತಿಗಳು ಆದಂಥ CGK ಅವರ ಈ ಒಂದು ಅವರ ಹುಟ್ಟುದ ಹಬ್ಬ ನಿಜಕ್ಕೂ ಈ ಸಂದರ್ಭದಲ್ಲಿ ನನ್ನನ್ನು ಆಹ್ವಾನಿಸಿ ನಿಮ್ಮ ಜೊತೆ 4 ಮಾತುಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ರಂಗಚಂದಿರ ಎಲ್ಲ ಅದರ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಆಡ್ತೇನೆ. ಜೈ ಭೀಮ್, ಜೈ ಭಾರತ. ಧನ್ಯವಾದಗಳು ಮಾವಳ್ಳಿ ಶೇಖರ್ ಅವರು. ಸಮುದಾಯ ಅರ್ಪಿಸುವ ನಾಡೋಜ ಡಾಕ್ಟರ್ ಸಿದ್ಧಲಿಂಗಯ್ಯ ರಚಿಸಿರುವ ಮೊದಲ ನಾಟಕ ಪಂಚಮ, CGK ಅವರ ನಿರ್ದೇಶನದ ಮೊದಲ ನಾಟಕ ಪಂಚಮ 30 ನಿಮಿಷಗಳ ನಾಟಕ ಇದೆ. ಈ ಸಭೆಯ ಕಾರ್ಯಕ್ರಮದ ನಂತರ ದಯಮಾಡಿ ಎಲ್ಲರೂ ಕುಳಿತು ಆ ನಾಟಕವನ್ನು ವೀಕ್ಷಣೆ ಮಾಡಿ ತದನಂತರ ತೆರಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. CGK ಅಂದರೆ ಒಂದು ಸೆಮಿನಾರ್ ಇಡ್ಬೋದು, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಾತಾಡಿದ್ರು CGK ಅವ್ರ ಬಗ್ಗೆ ಮಾತಾಡೋದು ಮುಗಿಯಲ್ಲ, ಅಷ್ಟು ಮಾತಿರುತ್ತೆ. ಹಾಗಾಗಿ ದಯವಿಟ್ಟು ಅತಿಥಿಗಳು ಅನ್ಯತಃ ಭಾವಿಸಬಾರ್ದು, ಕೇವಲ 2 ನಿಮಿಷದಿಂದ 5 ನಿಮಿಷದೊಳಗಡೆ ತಮ್ಮ ಮಾತುಗಳನ್ನು ಮುಗಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗ ಅಕಾಡೆಮಿ ಅಧ್ಯಕ್ಷರು, ಕರ್ನಾಟಕ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಗೋವಿಂದ ಸ್ವಾಮಿರವರು ನಮ್ಮನ್ನೆಲ್ಲ ಕುರಿತು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಸಮಯ ವ್ಯರ್ಥ ಮಾಡೋದಿಲ್ಲ. ವೇದಿಕೆಯಲ್ಲಿ ನಾವೆಲ್ಲ ಬಂದು ಕೂತ್ಕೊಳ್ಳೋದಕ್ಕೆ ಕಾರಣರಾದ ಚಂದ್ರು ಅವರಿಗೆ ಮತ್ತು ಅವರ ತಂಡಕ್ಕೆ ನಮಿಸ್ತೀನಿ. ಹಿರಿಯರಾದ ಎಲ್ರಿಗೂ ನನ್ನ ನಮನಗಳನ್ನು ಹೇಳ್ತಾ ನಾನೊಂದು 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ರಾಮನಗರ ತಾಂಡಾಯಿಂದ ಮೊದಲಿಗೆ ಬಂದಾಗ ರೂರಲ್ ಕಾಲೇಜ್ ಕನಕಪುರದಲ್ಲಿ PCMB ತೊಗೊಂಡಿದ್ದೆ. ಇಂಗ್ಲೀಷು ಅರ್ಥ ಆಗದೆ ಬಡತನ ಫೇಲ್ ಆದೆ. ಹೇಗೋ ಅಲ್ಲೊಂದು 2 ವರ್ಷ ಇದ್ದು ದನ ಮೇಯಿಸ್ಕೊಂಡಿದ್ದೆ ಯಾರ್ದೋ ಮನೇಲಿ ಊಟಕ್ಕಾಗಿ. ಕೊನೆಗೆ ಯಾರೋ ಹೇಳಿದ್ರು ಡೂಪ್ಲಿಕೇಟ್ TC ತೊಗೊಂಡ್ರೆ ಮತ್ತೆ ಅಡ್ಮಿಷನ್ ಆಗ್ಬೋದು ಅಂತ. ನಾನು ಒಂದು ಊಟಕ್ಕಾಗಿ ಬೆಂಗಳೂರಿಗೆ ಬಂದವನು. ಇಲ್ಲಿ ಬಂದು ನ್ಯೂ ಫೋರ್ಟ್ ಕಾಲೇಜಿಗೆ ಸೇರ್ಕೊಂಡಿದ್ದೆ. ಕಾಲೇಜಿಗೆ ಹೋಗೋದು ಬೇಡ, ಸೆಕ್ಯೂರಿಟಿ ಗಾರ್ಡೋ ಅಥವಾ ಆಟೋನ ಓಡಿಸ್ಕೊಂಡು ಬದುಕ್ಬಿಡೋಣ ಅಂತೇಳಿ ಅಲ್ಲಿ GS ಮುಡಪಡಿತಾರೆ ಅಂಥೇಳಿ ಪ್ರಿನ್ಸಿಪಾಲ್ರು ಕಿವಿ ಹಿಡ್ಕೊಂಡ್ಬಿಡೋರು, ಹಾಸ್ಟೆಲಿಂದ ತೆಗ್ಸಾಕ್ಬಿಡ್ತೀನಿ ಅಂತ ಭಯ ಹುಡ್ಸ್ಬಿಟ್ರು. ಏನು ಮಾಡೋದು, ಕಾಲೇಜ್ಗೆ ಹೋಗ್ಲೇಬೇಕಲ್ಲ ಅಂಥೇಳಿ ಅನಿವಾರ್ಯವಾಗಿ ಕಾಲೇಜ್ಗೆ ಹೋಗಿ ಓದ್ತಾ ನಾವು ಯೂನಿವರ್ಸಿಟಿ ತಲುಪಿದ್ವಿ. ಯೂನಿವರ್ಸಿಟಿ ತಲುಪಿಸಿದಾಗ CGK ಅವರು, ಬರ್ಗೂರವರು ಎಲ್ಲ ದಿಗ್ಗಜರು, ಯಾವ್ಯಾವ ಸಾಹಿತಿಗಳಿದ್ದಾರೆ ಎಲ್ಲರೂ ಅಲ್ಲಿ ನಾವು ಪೆಟ್ಟಿ ಅಂಗಡಿ ಟೀ ಕುಡಿತಾ ಇರ್ತಾ ಇದ್ವಿ. ಅವಾಗ CGK ಅವರು ಪರಿಚಯ ಆಗಿದ್ದು ನನಗೆ. CGK ಅವರು ಪರಿಚಯ ಆದ ತಕ್ಷಣ ನಾನು 2 ವರ್ಷ ಕಲ್ಚರಲ್ಸ್ ಚಾಂಪಿಯನ್ ಆಗ್ಬಿಟ್ಟೆ. ಮಿಸ್ಟರ್ ಯೂನಿವರ್ಸಿಟಿ ಪ್ರಶಸ್ತಿ ಬೇರೆ ಬಂದ್ಬಿಡ್ತು. ಹುಡುಗರೆಲ್ಲ ಸೇರಿ ಎಲೆಕ್ಷನ್ ನಿಲ್ಲಿಸ್ಬಿಟ್ರು ನನಗೆ. ಎಲೆಕ್ಷನ್ ನಿಂತಾಗ ದುಡ್ಡಿಲ್ಲ, ಕಾಸಿಲ್ಲ, ಊಟಕ್ಕೆ ಎಂದವ್ರು ನಾವು. CGK ಹೇಳಿದೆ, ಸರ್ ಎಲೆಕ್ಷನ್ ನಿಂತ್ಕೊಂತಿದ್ದಾರೆ, ನನಗೆ ದುಡ್ಡಿಲ್ಲ, ಏನು ಮಾಡಲಿ ಅಂತ ಹೇಳಿದೆ. ಹೌದಾ, ಒಂದು ಕೆಲಸ ಮಾಡು, ಬರ್ಗೂರ್ ಹತ್ರ ಹೋಗಿ ಒಂದು ಪಾಂಪ್ಲೆಟ್ ಬರ್ಸು. ಬರ್ಕೊಟ್ರು ಅವರು. ಅದನ್ನು ಹಾಕು ಅಂದರು. ಅದನ್ನು ಯಾರೋ ಪ್ರೆಸ್ ಕೊಟ್ಟೆ. ನಮ್ಮ ಈಗ MLC ಆದ್ರಲ್ಲ ಅವರು ಪ್ರೆಸ್ಸಲ್ಲಿ ಅವ್ರು ಫ್ರೀಯಾಗಿ ಮಾಡಿಕೊಟ್ಟಿದ್ರು. ಅದನ್ನು ಹಾಕ್ಕೊಂಡು ನಾನು ಹೆಂಗೆ ಸರ್ ಏನಂದ್ರು ಬಾ ಅಂಥೇಳಿ CGK ಅವರು ಜೀವರಾಜ್ ಆಳ್ವ ಹತ್ರ ನನ್ನೂ ಮತ್ತು ನಮ್ಮ ಹೋರಾಟಗಾರ್ತಿ ಲಕ್ಷ್ಮಿ ಅಂತಿದಾರಲ್ಲ ಮಹಿಳಾ ಹೋರಾಟದಲ್ಲಿ ಇಬ್ಬರು ಕರ್ಕೊಂಡು ಹೋದ್ರು. ಜೀವರಾಜ್ ಆಳ್ವ ಅವರು ಯಾರು ಎಲೆಕ್ಷನ್ ಇಲ್ಲೋದು ಇವರಾ? ಹಾಂ ಇವರಿಬ್ರು ಅಂತ. ಪಾಪ ಅವರು CGK ಅವ್ರು ಕಾಲಾಗಲ್ಲ ಕುಂತ್ಕೊಂಡು ನಮ್ಮನ್ನು ಕರ್ಕೊಂಡು ಅಲ್ಲಿ ಹೋಗಿದ್ದಾರೆ. ವೆಯ್ಟ್ ಮಾಡಿದ್ರು ನಮಗಾಗಿ. ಅವ್ರ ಮೇಲಿಂದ ಇಳಿದು ಬರೋವರೆಗೂ ಕಾದು ಆಮೇಲೆ CGK ಮಾತಾಡಿಸಿ, ಯಾವ ಜಾತಿ ನಿಂದು? ಲಂಬಾಣಿ ಸರ್. ಎಷ್ಟೋಟ ಐತೆ? 2 ಇರ್ಬೋದು ನಿಂದು. ನಿಂದು ಯಾವ್ದಮ್ಮ? ಏನು ಸರ್ ನೀವು ಇಂಥ ಮಿನಿಸ್ಟರ್ ಆಗಿ ಜಾತಿ ಕೇಳ್ತಿರಲ್ಲ ಅಂದ್ಬಿಟ್ಲು ಲಕ್ಷ್ಮಿ. ಇವಳನ್ನ ಆಚೆ ಕಳಿಸ್ರಿ. ರಾಜಕೀಯ ಗೊತ್ತೇನಮ್ಮ ನಿನಗೆ? ಜಾತಿ ಲೆಕ್ಕಾಚಾರ ಇಲ್ಲ ಅಂದ್ರೆ ರಾಜಕೀಯಕ್ಕೆ ಬರಬಾರ್ದು, ಆಚೆ ಕಳಿಸಿ ಇವಳನ್ನ ಅಂದೆ. ಕೊನೆಗೆ CGK ಸಮಾಧಾನ ಮಾಡಿ, ಇರಮ್ಮ ನೀನು ಬಾಯಿ ಮುಚ್ಕೊಂಡಂದ್ರು. ಸರಿ ಒಂದು ಕೆಲಸ ಮಾಡಿ, ನಾನು ರಾಮಕೃಷ್ಣ ಹೆಗಡೆ ಅವ್ರ ಚೀಫ್ ಮಿನಿಸ್ಟರ್ ಮಾತಾಡ್ತೀನಿ ಅಂದರು. ಅಂದರೆ ಯೂನಿವರ್ಸಿಟಿ ಎಲೆಕ್ಷನ್ ಯಾವ ಮಟ್ಟಕ್ಕೆ ಇರ್ತಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ಆಮೇಲೆ ಅವರು ಮಾತಾಡಿ ಏನೋ ದೊಡ್ಡ MP ಎಲೆಕ್ಷನ್ ಥರ. ಆಮೇಲೆ CGK ಅವರು ಗಂಭೀರವಾಗಿ ಮಾತಾಡಿ ಆಯ್ತು ಒಂದು. ಜೀವರಾಜ್ ಅವ್ರ ಹತ್ರ ಕಾರು ಒಂದು ಹತ್ಕೊಂಡ್ವಿ. ದೂರದರ್ಶನ ಹತ್ರ ಎದುರುಗಡೆ ಫನ್ ವರ್ಲ್ಡ್ ಇದೆ, ಅಲ್ಲಿ ಸಬರ್ವಾಲ್ ಅಂತ ಅವ್ರು ಯಾರು ಬಾಂಬೆ ದೊಡ್ಡ ಕುಳ ಅಂತ. CGK ಕಾಲೇಜ್ ಕರ್ಕೊಂಡೋಗಿ ಒಳಗ್ಬಿಟ್ಟು ಅವರೊಂದು 5 ಲಕ್ಷ ರೂಪಾಯಿ ದುಡ್ಡು ಎತ್ತು ಕೊಟ್ಟರು ನಮಗೆ ಆ ಕಾಲೇಜ್ ಎಲೆಕ್ಷನ್ಗೆ. ಆ ಕಾಲಕ್ಕೆ ನಾವೆಲ್ಲ ತೊಗೊಂಡೋಗಿ ನಮ್ಮ ಯೂನಿವರ್ಸಿಟಿ ಹಾಸ್ಟೆಲ್ ಹುಡುಗರಿಗೆಲ್ಲ ಬಿರಿಯಾನಿಗಳು ಅದು ಇದು ಕೊಡಿಸಿ ಎಲೆಕ್ಷನ್ಲೂ ಗೆದ್ದುಬಿಟ್ಟೆ. ಗೆದ್ದ ತಕ್ಷಣ CGK ಬಾರಲಿ, ಏನು ಸರ್
ಸುರಪುರದ ನಾಟಕದಲ್ಲಿ ನಿಮ್ದು ಹೀರೋ ರೋಲ್ ಮಾಡೋದು ಸರ್. ನಾನು ಕಲ್ಚರಲ್ ಸೆಕ್ರೆಟರಿ ಇಲ್ಲ ಕಾರ್ಯಕ್ರಮಗಳು ಹಾಕೊಂಡ್ಬಿಟ್ಟಿದ್ದೀನಿ, ಹೆಂಗ್ ಸರ್ ರಿಹರ್ಸಲ್ ಬರೋದು, ಏನು ಸರ್ ಮಾಡೋದು, ಹಾಳಾಗೋದು ಜೊತೆಗೆ. ಆಮೇಲೆ ಗೊತ್ತಾಯ್ತು ನನ್ನನ್ನ ಹೀರೋ ಮಾಡಕ್ಕೆ ಸಿನಿಮಾದಲ್ಲಿ ಅವರು ನನಗೆ ಪೂರ್ವ ತಯಾರಿ ಮಾಡ್ಕೊಳ್ತಿದ್ರು ಅಂತ. ಆಮೇಲೆ ಬರ್ಗೂರ್ಗೆ ಹೇಳಿದ್ರಂತೆ ಕರಡಿಪುರದಲ್ಲಿ ಹೀರೋಗೆ ಅಂತೇಳಿ ಎಲ್ಲ ರೆಡಿಯಾಗಿ PT ಉಷಾ ಜೊತೆ ಓಡಿಸ್ತಾ ಇದ್ರು, ಅಶ್ವಿನಿ ನಾಚಪ್ಪ ಜೊತೆ ಓಡಿಸ್ತಾ ಇದ್ರು, ಜಿಮ್ಗೆಲ್ಲ ಕಳಿಸಿದ್ರು ಬರ್ಗೂರು. ಆ MP ಗಣೇಶ್ ಅವರು ಒಂದು ಕಾರ್ಡ್ ಬೇರೆ ಕೊಟ್ಬಿಟ್ಟು ನನಗೆ ಅವ್ರು ಒಂದು MA ಕೊಡಿಸಿದ್ವಿ ನಾವು ನೋಟ್ ಸ್ವೀಟ್ಸು. ಹೀರೋ ಆಗ್ಬೇಕು ನನ್ಗೇನು ಗೊತ್ತು, ಹೀರೋ ಆಗಕ್ಕೆ ಮಾಡ್ತಿದ್ದೀನಪ್ಪ ಮೊದಲೇ ಹೇಳಿದ್ರೆ ದೇವರಾಣೆಗೂ CGK ಜೊತೆಗೆ ಇದ್ಬಿಟ್ಟು ಇವತ್ತೊಂದು ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಆಗಿರ್ತಿದ್ನೋ ಏನೋ. ಕರ್ಕೊಂಡು ಹೋಗಿ ಆಮೇಲೆ ಬರ್ಗೂರ್ಗೆ ಯಾರೋ ಸಾಲ ಕೊಟ್ಟವ್ರಿಗೆ ಅಡ್ಮಿಷನ್ ಮಾಡುವಾಗ ಏನೋ ಕಿತಾಪತಿ ಆಗಿತ್ತು ಅಂತೇಳಿ ನಾನು ಗಲಾಟೆ ಮಾಡಿದೆ ಅಂತೇಳಿ ಅವ್ರು ರಾತ್ರಿ ಹೀರೋ ಚೇಂಜ್ ಮಾಡಿಸ್ಬಿಟ್ಟು ಇವ್ರನ್ನ ಅವರು ಯಾರೋ ನಮ್ಮ ಗೋವಿಂದ್ ಅವ್ರನ್ನ ಹೀರೋ ಮಾಡಿಸಿ ನೀನು ನೆಕ್ಸ್ಟ್ ಸಿನಿಮಾ ಮಾಡವ ಅಂತೇಳಿ ಬರ್ಗೂರು. ಹಿಂಗೆಲ್ಲ ಆಗೋಯ್ತು. ಇದು ಒಂದು CGK ಅವರ ಮುಖ. ಆದ್ರೆ ಇನ್ನೊಂದು ಮುಖ ಅವರು ಬೀದಿ ಹೋರಾಟಗಳು. ನಮಗೆ ಶಬ್ದಲಕ್ಷ್ಮಿ ಅವ್ರು ಕರ್ಕೊಂಡ್ಬರೋದು, ಇಲ್ಲಿ ಕುತ್ಕೊಂಡು ಸರ್ 4 ಜನ ಕುತ್ಕೊಂಡು ಏನು ಹೋರಾಟ ಮಾಡೋದು ನಾವು ಅಂದ್ರೆ ಮೊದಲು ಇಬ್ಬರೇ ಬರ್ಬೇಕಾಗಿರೋದು, ಇಬ್ಬರು ಶುರು ಮಾಡಿದ್ರೆ ಆಮೇಲೆ ಅದು ಬೆಳೆಯುತ್ತೆ ಅಂತ ಸಾಂಸ್ಕೃತಿಕವಾಗಿ ಹೋರಾಟವನ್ನ ಮಾವಳ್ಳಿ ಅವ್ರು ಹೇಳಿದ್ರಲ್ಲ ಆ ಟೈಮಲ್ಲಿ. ಏನು ಹೋರಾಟ ಅಂದ್ರೆ ನಮಗೆ ಜವಾಬ್ದಾರಿ ಕೊಡೋದು. ಅಲ್ಲೆಲ್ಲ ಹಾಸ್ಟೆಲ್ ಬೆಡ್ ಸರಿ ಇಲ್ವಂತೆ, ಅಲ್ಲೆಲ್ಲ ಊಟ ಕೊಡ್ತಾ ಇಲ್ವಂತೆ. ಮಾವಳ್ಳಿ ಅವ್ರ ಜೊತೆ ಹುಡುಗರು ಕರ್ಕೊಂಡು ಹೋಗೋ ಹೇಳಿ ಇಲ್ಲೇ ನಾವು ಹಾಸ್ಟೆಲಿಂದ ಹುಡುಗರು ಕರ್ಕೊಂಡು ನಾಗವಾರ ಅವರು ಮಾವಳ್ಳಿ ಅವ್ರ ಜೊತೆ ಹೋಗಿ ಧರಣಿ ಮಾಡೋದು, DSW ಆಫೀಸ್ ಮುಂದೆ ಸ್ಟ್ರೈಕ್ ಮಾಡೋದು, ಇವ್ರ ಜೊತೆಲಿ ಎಲ್ಲ ಮಾಡ್ತಾ ಇದ್ವಿ. ಕೊನೆಗೆ ಯೂನಿವರ್ಸಿಟಿ ಫೀಸ್ ಜಾಸ್ತಿ ಆಯ್ತು ಅಂತ ರಿಜಿಸ್ಟ್ರಾರ್ ತಿಮ್ಮಪ್ಪ ಕುರ್ಚಿ ಹೇಳದ್ ಬಿಡಿಸ್ಬಿಟ್ಟು ನನ್ನ ಪ್ರೊಫೆಸರ್ ತಪ್ಪಿತು. ನಾನು ಇವತ್ತು ನಾಗೇಶ್ ಜಾಗದಲ್ಲಿ ಇರ್ಬೇಕಿತ್ತು ಗಂಗೂಬಾಯಿ ಹಾನ್ಗಳಲ್ಲಿ, ನನಗೂ ನಾಗೇಶ್ ಜಗಳ ತಂದಿಟ್ಟು ಈ ಥರದ್ದೆಲ್ಲ ಕಿತಾಪತಿ ಆಗಿದ್ದು ದೊಡ್ಡ ಕತೆ. ಆಮೇಲೆ DDM ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವೆಲ್ಲ MA ಮಾಡುವಾಗ ಅಲ್ಲಿರೋರು ಎಲ್ಲರೂ ಅಲ್ಲಿ ಹುಲ್ ತಿಂದು ಬೇರೆ ಕಡೆ ಹಾಲು ಕರೀತಾ ಇದ್ದಾರೆ ಅಂತ ಒಳ್ಳೆ ಡಿಪಾರ್ಟ್ಮೆಂಟ್ ನನ್ನಂತಂತೆ ಸಿಗ್ಬೇಕಿತ್ತು. ಏನಾದ್ರು ಮಾಡ್ತೀನೋ PC ಹತ್ರ ಮಾತಾಡಿ ನೋಡು, ಏನಾರು ಆಗಲ್ಲ ಏನೋ ಒಳ್ಳೆ ಇದನ್ನೇನೋ ಕಟ್ಟ ನಿಮ್ನೆಲ್ಲ ಬಿಡಿಸ್ಕೊಂಡು ನನಗೆ ತುಂಬಾ ಆಸೆ ಇದೆ ಯೂನಿವರ್ಸಿಟಿ ಪ್ರದರ್ಶನ ಕಟ್ಟೋದಕ್ಕೆ, ಏನು ಮಾಡ್ತೀಯ ನೋಡು ಸರ್ ಒಂದು ಸ್ಟ್ರೈಕ್ ಮಾಡಿಸ್ಬಿಡೋಣ ಅಂತ. ನಾನು ಸ್ಟ್ರೈಕಿಗೆಲ್ಲ ಬೇಡ, ಮಾತಾಡ್ರಿ VC ಹತ್ರ ಏನಾರು ಆಗೋದಿದ್ರೆ ಅಲ್ಲಿ ಏನಾರು ಮಾಡೋಣ ಅಂದರು. ಅಲ್ಲಿ ಆಗಲೇ ಇಲ್ಲ. ಅದ್ರ ಟೆಕ್ನಿಕಲ್ ಇವರು ಎಕನಾಮಿಕ್ಸ್ ಅಲ್ಲಿ ಏನೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ VC ಅವ್ರು NR ಶೆಟ್ರು ತುಂಬಾ ಫೇವರ್ ಆಗಿದ್ರು ನಮಗೆಲ್ಲ, ಮಾಡೋಕೆ ಅವ್ರಿಗೂ ಉತ್ಸುಕವಾಗಿದ್ರು, ಟೆಕ್ನಿಕಲಿ ಆಗಲಿಲ್ಲ. ಆವಾಗ ಅವರೇ ಹೇಳಿದ್ರು NR ಶೆಟ್ರು, ಸರ್ ನೀವು ಗಾಂಧಿ ಸೆಂಟರ್ ವಹಿಸ್ಕೊಳ್ಳಿ, ಅಲ್ಲೇ ಒಂದಷ್ಟು ಚಟುವಟಿಕೆಗಳನ್ನು ಮಾಡಿ ಅಂತೇಳಿ. ಕೊನೆಗೆ ಅಲ್ಲಿ ಮಾಡಿದ ಅದ್ಭುತಗಳೆಲ್ಲ ನಮ್ಗೆ ಗೊತ್ತೇ ಇರೋವಂಥದ್ದೇ. ಈ ಥರದ್ದೆಲ್ಲ ಮಾಡಿ ಆಮೇಲೆ ಇದು ಗದ್ದಾರ್ ಅವರು ಕರ್ಕೊಂಡ್ಬಂದಾಗ ಆಮೇಲೆ ಸಮತ ಇದು ಅಲ್ಲೆಲ್ಲ ಯಾವ ಕಾಲೇಜ್, ಬಾಪೂಜಿ ಕಾಲೇಜು ಮಾಗಡಿ ರೋಡಲ್ಲಿ ಮಾದಿಗ ದಂಡೋರ ಕಟ್ಟಿದ್ವಿ. ವೆಂಕಟಸ್ವಾಮಿ ಅವರ ಸಮತಾ ಸೈನಿಕ ದಳ ಭಾಸ್ವಾನ್ ಅವ್ರನ್ನ ನಾನು ಒಂದನ್ನು MLA ಕರ್ಕೊಂಡ್ಬಂದೆಲ್ಲ ಮಾಡ್ತಾ ಇದ್ವಿ. ಗದ್ದಾರ್ ಕರ್ಕೊಂಡ್ಬಂದ್ರು ಪೊಲೀಸ್ನವರೆಲ್ಲ, ನೋಡ್ರಿ ನನ್ನ ಮಕ್ಕಳ ನೀವೆಲ್ಲ DK ಶಿವಕುಮಾರ್ ಅವ್ರ ಊರವರು ಒಂದು ಫ್ರೆಂಡ್ ಇದ್ರು ಪೊಲೀಸು. ಯಾವಾಗಲೂ ನಮಗೆ FIR ಹಾಕೋ ಟೈಮು ಈ ಥರದ್ದು ರೆಡ್ ಬುಕ್ಗೆ ಬರೆಯುವಾಗೆಲ್ಲ ಕರೆದುಬಿಟ್ಟು ಎಚ್ಚರಿಕೆ ಕೊಟ್ಬಿಟ್ಟು ನೋಡಿ ನಿಮ್ದು ರೆಡ್ ಬುಕ್ಕಿಂದ ತೆಗೆದಿದ್ದೀನಿ, ಮುಚ್ಕೊಂಡು ಓದ್ಕೊಂಡು ಹೋಗ್ರಿ, ಆ ಗದ್ದಾರು ಪದ್ದಾರು ಅಂತೆಲ್ಲ ಹೋಗ್ಬಿಡಿ ಅಂತ ಹೇಳೋರು. CGK ಆ ಥರ ನಮಗೆ ಬೆನ್ನೆಲುಬಾಗಿದ್ರು. ಸಮಯದ ಅಭಾವ ಇದೆ, ತುಂಬಾ ಇದೆ ಹೇಳೋವಂಥದ್ದು. ಮತ್ತೆ ಉಮಾಶ್ರೀ ಅಂತವ್ರನ್ನ ನಮ್ಮಂಥವ್ರನ್ನ ನಾನಿವತ್ತು ಚೇರ್ಮನ್ ಆಗಿದ್ದೀನಿ ಅಂದ್ರೆ ಪರೋಕ್ಷವಾಗಿ ಅವತ್ತು ನನಗೆ ಯೂನಿವರ್ಸಿಟಿ ಲೀಡರ್ ಮಾಡಿದ್ರಿಂದಲೇ ಕಾರಣ ಇವತ್ತು ನಾನು ಇಲ್ಲಿ ಇದ್ದೀನಿ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿದ್ದೀನಿ. ಆ ದಿನದಲ್ಲಿ ಪ್ರಧಾನಿ ರಾಜೀವ್ ಗಾಂಧಿ ಅವ್ರನ್ನ ನಿಲ್ಲಿಸಿ ನಾವು ಸ್ಟೂಡೆಂಟ್ ಲೀಡರ್ಸ್ ಎಲ್ಲ ಕಾಲೇಜುಗಳಿಗೆ ಎಲೆಕ್ಷನ್ ಕೊಡಿ ಅಂತ ಕೇಳೋ ಮಟ್ಟಕ್ಕೆ ಸ್ಟೂಡೆಂಟ್ ಲೀಡರ್ ಆಗಿದ್ದೀನಿ ಅಂದ್ರೆ ಇವತ್ತಿನ ವಿದ್ಯಾರ್ಥಿಗಳು ಸಂಘಟನೆಗೆ ಬರಬೇಕು, ಸಂಘಟನಾತ್ಮಕವಾಗಿ ಸಾಮಾಜಿಕವಾಗಿ ಇದ್ರೆ ಏನನ್ ಬೇಕಾದ್ರೂ ನಮ್ಮ ತರ ಒಂದು ಹಂತಕ್ಕೆ ತಲುಪಬಹುದು ವಿದ್ಯಾರ್ಥಿಗಳು. ಇವತ್ತಿನ ವಿದ್ಯಾರ್ಥಿಗಳು ಮೊಬೈಲ್ ಬಿಡಬೇಕು, ಸಂಘಟನೆಗೆ ಬರಬೇಕು, ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಇಂತಹ ಕ್ಷೇತ್ರ ದೊಡ್ಡದಾಗಿ ನಮ್ಮನ್ನು ಬೆಳೆಸುತ್ತೆ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಮತ್ತೊಂದು ತಮಗೆ ವಂದಿಸ್ತೀನಿ. ಧನ್ಯವಾದಗಳು ಗೋವಿಂದ ಸ್ವಾಮಿ ಅವರಿಗೆ. ಈಗ ಶ್ರೀ M ಪ್ರಕಾಶ್ ಮರ್ದಿರ್ ಅವರು, ಅಧ್ಯಕ್ಷರು, ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅವರು ನಮ್ಮನ್ನ ಕುರಿತು ಎರಡು ಮಾತನಾಡಬೇಕು. ಗತಕಾಲದ ಸಾಂಸ್ಕೃತಿಕ ಚರಿತ್ರೆಯನ್ನ ಕೇಳ್ತಾ ಇದ್ದೀವೇನೋ ಅನ್ನುವ ಹಾಗೆ ಎಲ್ಲ ಹಿರಿಯರ ಮಾತುಗಳು ಇದ್ದಾವೆ. ನಾನು CGK ಅವರನ್ನ ಎಲ್ಲೋ ಒಮ್ಮೆ ದೂರದಿಂದ ನೋಡಿದ್ದವನು, ಪರಿಚಯ ಇರಲಿಲ್ಲ, ಒಡನಾಟ ಇರಲಿಲ್ಲ. ಆದರೆ ಅವರ ಸಮಾಧಿಯ ದರ್ಶನವನ್ನು ಮಾಡಿಸಿದವರು ನಮ್ಮ GPV ಚಂದ್ರು ಅವರು. ಅವರ ಸಮಾಧಿಯನ್ನು ನೋಡಿದ ದಿನದಿಂದ ಅವ್ಯಕ್ತವಾಗಿ ನಾನೆಲ್ಲೋ ಒಂದು ಕಡೆ ಅಭಿಮಾನಿಯಾಗಿದ್ದೇನೆ. ಈಗಾಗಲೇ ಮುಕುಂದರಾಜ್ ಅವರು, ಮಾವಳ್ಳಿ ಶಂಕರ್ ಅವರು ಹೇಳಿದಂಥ ಮಾತುಗಳು, ಗೋವಿಂದ ಸ್ವಾಮಿ ಅವರು, ನಾಗರಾಜ ಮೂರ್ತಿ ಅವರು ಇವರೆಲ್ಲ ಹೇಳಿರುವ ಮಾತುಗಳನ್ನ ಕೇಳ್ತಾ ಇದ್ದಾರೆ. ಇವತ್ತಿನ ಚಳವಳಿ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳು
ಎಲ್ಲೋ ಒಂದು ಕಡೆ ನಿರ್ಲಿಪ್ತವಾಗಿದ್ದಾವೆ ಅನ್ನುವುದು ನನ್ನ ಆತಂಕ ಮತ್ತು ನೋವು. ಇವತ್ತು ಕುತಂತ್ರಿಗಳ ಸರ್ವಾಧಿಕಾರಿಗಳ ಕೈಗೆ ಸಾಂಸ್ಕೃತಿಕ ಲೋಕ ಸಿಕ್ಕಿ ನಲುಗ್ತಾ ಇದೆ. ದಯಮಾಡಿ ಹಿರಿಯರು ಮಾತನಾಡಬೇಕು. ಹಿರಿಯರು ಮಾತನಾಡದೆ ಹೋದರೆ, ಈಗಾಗಲೇ ಗೋವಿಂದ ಸ್ವಾಮಿ ಅವರು ಹೇಳಿದ್ರು, ವಿದ್ಯಾರ್ಥಿಗಳು ಚಳವಳಿಗೆ ಬರಬೇಕು, ಸಾಮಾಜಿಕ ಕ್ಷೇತ್ರಕ್ಕೆ ಬರಬೇಕು, ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಮಾದರಿಯಲ್ಲಿದ್ದಾರೆ. ಇವತ್ತು ಎಲ್ಲರೂ ಕೂಡ ನಾಗಾಲೋಟದಲ್ಲಿ ಸ್ಪರ್ಧಾ ಪ್ರಪಂಚದಲ್ಲಿ ತಮ್ಮನ್ನು ತಾವು ವೈಭವೋಪೇತ ಜೀವನಕ್ಕೆ ತೊಡಗಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣದಲ್ಲಿ ತೊಡಗಿಸ್ಕೊತಾ ಇದ್ದಾರೆ. ಆದರೆ ಮೌಲ್ಯಗಳನ್ನು ಕಟ್ಟುವಂತಹ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕಾಗಿದೆ. ಆ ಹಿನ್ನೆಲೆ ಒಳಗಡೆ ಹಿರಿಯರೆಲ್ಲರೂ ಪ್ರಜ್ಞಾಪೂರ್ವಕವಾಗಿ ಜಾಗೃತರಾಗಿದ್ದೀರಿ. ಆದರೆ ಮುನ್ನಡೆಸುವ ಕೆಲಸವನ್ನ ತಾವೆಲ್ಲರೂ ಮಾಡಿದ್ರೆ, CGK ಅವರು ಏನು ದಾರಿ ಹಾಕಿಕೊಟ್ರು, ಅವರು ನಡೆದು ಬಂದ ಹಾದಿ ಎಂಥದ್ದು, ಚಳವಳಿಯ ಮೂಲಕ ಸಾಮಾಜಿಕ ಓರೆಕೋರೆಗಳನ್ನು ಹೇಗೆಲ್ಲ ಕಟ್ಟಿದ್ರೋ ಹಾಗೆ ದಯಮಾಡಿ ಕಟ್ಟುವ ಪ್ರಯತ್ನ ಆಗಲಿ. ಆ ಮೂಲಕ CGK ಅವರಿಗೆ ಗೌರವ ಸಲ್ಲಿಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಧನ್ಯವಾದಗಳು ಪ್ರಕಾಶ್ ಮೂರ್ತಿ ಸರ್ ಅವ್ರಿಗೆ. ಈಗ ರಂಗಗೌರವವನ್ನು ಸ್ವೀಕರಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ನಾಟಕಕಾರರಾದಂತಹ KY ನಾರಾಯಣ ಸ್ವಾಮಿ ಅವರು ನಮ್ಮನ್ನೆಲ್ಲ ಕುರಿತು ಎರಡು ಮಾತನಾಡಬೇಕು. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಮತ್ತು ಸಭಾಭವನದಲ್ಲಿರುವಂಥ CGK ಅವರನ್ನು ತುಂಬ ಪ್ರೀತಿಸುವ ಇಲ್ಲಿ ರಂಗ ಸಂಗಾತಿಗಳೆಲ್ಲ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ರಂಗಚಂದ್ರ ಬಹಳ ಅರ್ಥಪೂರ್ಣವಾದಂಥ ರೀತಿಯಲ್ಲಿ CGK ಅವರನ್ನು ಮತ್ತೆ ನಾವೆಲ್ಲ ನೆನಪು ಮಾಡಿಕೊಳ್ಳೋ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಅವರ ಹುಟ್ಟಿದ ದಿನ ಒಂದು ನೆನಪ. CGK ಅಂತವರನ್ನು ನಾವು ನಿಸಾರ್ ಅಹಮದ್ ಅವರ ಕವಿತೆ ಹೇಳಿದಾಗೆ ವಿದ್ಯೋತ್ಸವದ ಹಾಗೆ ಮತ್ತೆ ಮತ್ತೆ ನೆನಪು ಬರ್ತಾ ಇರುವಂಥ, ಮರೆಯಕ್ಕೆ ಸಾಧ್ಯವಿಲ್ಲದೆ ಇರುವಂಥ ಒಂದು ಚೈತನ್ಯಶೀಲವಾದಂಥ ನೆನಪು. CGK ಅವರ ಹೇಗೆ ಅವರು ನಮ್ಮ ಕನ್ನಡ ಸಂಸ್ಕೃತಿ ಒಳಗೆ ರಂಗಭೂಮಿ ಮಾತ್ರ ಅಲ್ಲ, ನಮ್ಮ ಆಲೋಚನಾ ಕ್ರಮಗಳೊಳಗೆ ಅವರು ವಿಸ್ತರಿಸಿಕೊಂಡಿದ್ದಾರೆ ಅಂತಂದರೆ, ಅವರನ್ನು ಕುರಿತು ಮಾತಾಡಿ ಅಂತ ಹೇಳ್ತಾ ಇದ್ರೆ ಮಾತನಾಡೋರೆಲ್ಲ ತಮ್ಮ ಆತ್ಮಚರಿತ್ರೆಯನ್ನು ಹೇಳೋ ರೀತಿ ಆಗ್ಬಿಡುತ್ತೆ. ಅದು ಬಹಳ ಒಬ್ಬ ನಿಜವಾದ ಸಾಂಸ್ಕೃತಿಕವಾದ ವೀರ ಯಾರಾದರೂ ಇದ್ದರೆ ಅಂಥವರ ಆತ್ಮಚರಿತ್ರೆ ಹೀಗೆ ಎಲ್ಲರ ಆತ್ಮಚರಿತ್ರೆಯೂ ಆಗಬಹುದಾದಂಥ ಸಾಧ್ಯತೆ ಇದೆ. ನನಗನ್ಸೋದು 20ನೇ ಶತಮಾನದಲ್ಲಿ, ಈಗ 21ನೇ ಶತಮಾನದಲ್ಲಿ ನಮ್ಮ ಕಲ್ಚರಲ್ ಹೀರೋಸ್ ಅಂತ ಇದ್ದರೆ ಅದಕ್ಕೆ ಲಕ್ಷಣ ಏನು? ಒಂದು ಜನಪದ, ಒಂದು ಜನಸಮೂಹ ಅವರು ತೀರಿ ಹೋದ್ಮೇಲೆ ಸಾಮಾನ್ಯವಾಗಿ ಮನುಷ್ಯ ಥರನೇ ಹುಟ್ಟಿ ಬೆಳೆದು ಅವ್ರು ಏನೋ ಒಂದು ಬದುಕುವಾಗ ಜನರ ಹಿತವನ್ನು ಬಯಸಿ ಅವ್ರು ಕೆಲಸ ಮಾಡ್ತಾ ಮಾಡ್ತಾ ತೀರಿ ಹೋದ್ಮೇಲೆ ಅವರ ನೆನಪನ್ನು ಒಂದು ಕಥಾನಕವಾಗಿ ಮಾಡಿ ಮತ್ತು ಅವರಿಗೆ ದೈವಿಕವಾದಂಥ ಲಕ್ಷಣಗಳನ್ನೆಲ್ಲ ಆರೋಪಿಸಿಕೊಂಡು ಅವರನ್ನು ಒಬ್ಬ ಸಾಂಸ್ಕೃತಿಕ ವೀರನನ್ನಾಗಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು. ಸೊ ದಟ್ ಈಸ್ ಹೌ ಕಲ್ಚರಲ್ ಹೀರೋಸ್ ದೇ ಬಾರ್ನ್. ನನ್ನ ಪ್ರಕಾರ ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ಈಗ ಈ ರೀತಿಯಾದಂಥ ಸಾಂಸ್ಕೃತಿಕ ವೀರ ಅನ್ನುವಂಥ ಒಂದು ಕಲ್ಪನೆ ಆಧುನಿಕ ಲೋಕದಲ್ಲಿ ಯಾರಿಗಾದರೂ ಅದನ್ನು ನಾವು ಅಟ್ರಿಬ್ಯೂಟ್ ಮಾಡೋಕ್ಕೆ ಸಾಧ್ಯ ಇದ್ದರೆ ಅದು CGK ಅವರಿಗೆ ಅಂತ ಅನಿಸುತ್ತೆ. ಅದಕ್ಕೆ ಇಲ್ಲಿ ಮಾತಾಡೋರ ಮಾತುಗಳೆಲ್ಲ ಉದಾಹರಣೆ. ಏಕೆಂದರೆ ಅವ್ರು ಹೇಳ್ತಿದ್ದಂಥ ಕಥೆಗಳನ್ನು ಕೇಳಿದ್ರೆ ನಿಮಗೆ ಅದನ್ನು ನೀವು ಪ್ರತ್ಯಕ್ಷವಾಗಿ ನೋಡದೇ ಇದ್ದರೆ, ನಮ್ಮ ಪ್ರಕಾಶ್ ಮೂರ್ತಿ ಥರ ನಿಜಕ್ಕೂ ಇದು ಮನುಷ್ಯರಿಂದ ಸಾಧ್ಯವಾದ, ಇದು ಈ ರೀತಿ ಸಾಧ್ಯನೇ ಅಂತ ನಿಮ್ಮೆಲ್ಲರಿಗೂ ಅನಿಸುವಷ್ಟು ಮಟ್ಟಿಗೆ, ಅಪನಂಬಿಕೆ ವಹಿಸುವಷ್ಟು ಮಟ್ಟಿಗೆ ಅದು ಪವಾಡ ಸದೃಶ್ಯವಾದಂಥ ಸಂಗತಿಯಾಗಿರುತ್ತೆ. ನಾಟಕ ಬರೆಸಿದ್ದು, ನಾಟಕ ಮಾಡಿದ್ದಿರಬಹುದು, ಅಥವಾ ಒಂದು ಚಳುವಳಿಗಳಲ್ಲಿ ಭಾಗವಹಿಸಿದ್ದು, ಚಳುವಳಿಗಾಗಿ ಹೋರಾಟ ಮಾಡಿದ್ದು. ಬಟ್ ಹಿ ವಾಸ್ ಎ ಟ್ರೂ ಟೀಚರ್. ಮತ್ತು ಅವರದೊಂದು, ನನ್ನ ಪ್ರಕಾರ ಕರ್ನಾಟಕದಲ್ಲಿ ಇದ್ದಂಥ ತುಂಬ ಅನೇಕ ಜನ ಓಪನ್ ಯೂನಿವರ್ಸಿಟಿಗಳಿದ್ದಾವೆ. ಅವರಲ್ಲಿ ನಿಜವಾದ ಮುಕ್ತ ವಿಶ್ವವಿದ್ಯಾನಿಲಯ, ಪ್ರಜಾಸತ್ತಾತ್ಮಕವಾದ ಒಬ್ಬ ವ್ಯಕ್ತಿಯೇ ಒಂದು ಮುಕ್ತ ವಿಶ್ವವಿದ್ಯಾಲಯ ಥರ ಇದ್ದವರು, ಕೆಲಸ ಮಾಡಿದವರು, ಹಾಗೆ ಬದುಕಿದವರು, ಹಾಗೆ ನಂಬಿದವರು CGK ಅಂತ ನನಗೆ ಅನಿಸುತ್ತೆ. ಸೊ ಅಂಥವರನ್ನು ನೆನಪು ಮಾಡ್ಕೊಳ್ಳುವಂಥ ಇರುತ್ತೆ. ಯಾಕಂದರೆ ನಾಗರಾಜ್ ಮೂರ್ತಿ ಅವರು ಹೇಳ್ತಿದ್ದಾರಲ್ಲ, ನಾನು ಬೆಂಗಳೂರಿಗೆ ಬಂದಿದ್ದು 86ರಲ್ಲಿ, 87ರಲ್ಲೇ ಅವರು ಒಂದು
40 ದಿವಸಗಳ ಯುವ ನಿರ್ದೇಶಕರ ತರಬೇತಿ ಶಿಬಿರ ಅಂತ ಮಾಡಿದ್ರು. ನಾಗರಾಜ ಮೂರ್ತಿ ನೆನಪಿರ್ಬೇಕು, ಯಾಕಂದ್ರೆ ಅವರು ಅವರ ಸಂಚಾಲಕರಾಗಿದ್ದರು. ಬಸವಲಿಂಗನವರು ಆಗ್ತಾನೆ NSD ಇಂದ ಬಂದಿದ್ದರು, ಅವರು ಅದರ ಅಸಿಸ್ಟೆಂಟ್ ಡೈರೆಕ್ಟ್ರು, ಇವರು CGK ಡೈರೆಕ್ಟ್ರು. ಸೊ ಅಲ್ಲಿಗೆ ಒಂದು 50 ಜನ ಕಾಲೇಜುಗಳಲ್ಲಿ ಕೆಲಸ ಓದ್ತಾ ಇರುವಂಥ ವಿದ್ಯಾರ್ಥಿಗಳನ್ನ ಆಯ್ದು, ಕಾಲೇಜಿಂದ ಇಬ್ಬರನ್ನ ಮಾತ್ರ ಆಯ್ದು ಅವರಿಗೆ ಒಂದು 40 ದಿವಸಗಳ ಕಾಲ ಟ್ರೈನಿಂಗ್. ಮಧ್ಯಾಹ್ನ 2 ಗಂಟೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆವರೆಗೆ ನಡೀತಾ ಇತ್ತು. ಆ ತರಬೇತಿ ಶಿಬಿರ 40 ದಿವಸಗಳ ತರಬೇತಿ ಶಿಬಿರದಲ್ಲಿ ರಂಗ ಭೂಮಿಗೆ ಸಂಬಂಧಪಟ್ಟ ಪ್ರಾಥಮಿಕವಾದ ಗ್ರಾಮರಿನ ಪಾಠಗಳನ್ನು ನಾನು ಅವರಿಂದ CGK ಕಲ್ತಿದ್ದನ್ನ ಮತ್ತೆ ಗುರುವಿಂದ ಕಲ್ತಿದ್ದನ್ನು ಗುರುವಿಗೆ ತಿಳಿಸಿ ವಾಪಸ್ ಕೊಡೋದಕ್ಕೆ ಅವಕಾಶಗಳಿರುವಂಥ ಅದೃಷ್ಟಶಾಲಿ ಶಿಷ್ಯರು ಬಹಳ ಕಡಿಮೆ. ಬಟ್ ನನಗೆ ಅವಕಾಶ ಸಿಕ್ಕಿತ್ತು, ಯಾಕೆಂದರೆ ಮತ್ತೆ ಅವರು 2001ರಲ್ಲಿ ಒಬ್ಬರಿಗೆ 111 ವರ್ಷಗಳಾಯಿತು ಅಂತ ಹೇಳಿ ಒಂದು ಕಿರಂ ಮತ್ತು CGK ಅವರು ಒಂದು ಯೋಜನೆಯನ್ನು ರೂಪಿಸಿದಾಗ ಅದರಲ್ಲಿ ಇರುವಂಥ ಮುಕುಂದ್ ರಾಜ್ ಅವರು ಮತ್ತು ಗುರುಗಳಾದ SGS ಕೂಡ ಅದರಲ್ಲಿ ಆ ಟೀಮಲ್ಲಿ ಇದ್ದರು. ನಾವೆಲ್ಲ ಸೇರಿ ಆ ನಾಟಕಗಳನ್ನು ಬರೆದ್ವಿ. ಆಗ ನಾನು ಬರೆದ ನಾಟಕ ಒಬ್ಬ ಬರ್ತ. ಸೊ ಅದರಿಂದಾಗಿ ನಾನು ಒಬ್ಬ ನಾಟಕಕಾರ ಅಂತಂದರೆ ಆ ನೆಪದಿಂದಾಗಿ ಇವತ್ತು ನಿಮ್ಮೆಲ್ಲರ ಪ್ರೀತಿ ಗಳಿಸೋದಕ್ಕೆ ಸಾಧ್ಯ ಆಯಿತು. ಚಂದ್ರು ಅವತ್ತಿನ ಆ ಪ್ರೀತಿಯನ್ನು ನೆನೆಸ್ಕೊಂಡು CGK ಅವರ ಹೆಸರಿನಲ್ಲಿ ರಂಗಗೌರವವನ್ನು ಮಾಡಿದ್ದಾರೆ. ಇದು ನನಗೆ ಅತ್ಯಂತ ಸಂತೋಷ ತರೋದ್ರ ಜೊತೆಗೆ CGK ಅವರನ್ನು ಕುರಿತು ಇಷ್ಟು ಜನ ಹಿರಿಯರು ನೀವೆಲ್ಲರೂ ಕೂಡ ಈಗಲೂ ಕೂಡ ಒಂದು ಕಾರ್ಯಕ್ರಮಕ್ಕೆ ನಾವು 50 ಜನ ಕರ್ಕೊಂಡ್ಬರೋದು ಕಷ್ಟ ಇದೆ. ಆದರೆ CGK ಹೆಸರಿನಿಂದಾಗಿ ಇಷ್ಟು ಜನ ನಯನ ಸಭಾಂಗಣ ತುಂಬ ಜನ ಬಂದಿರೋದು ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ CGK ಎನ್ನುವ ಹೆಸರಿನ ಮಾಂತ್ರಿಕತೆಯನ್ನು. ನಾ ಈ ಸಂತೋಷವನ್ನು ಕೊಟ್ಟ ಚಂದ್ರುವಿಗೆ ಮತ್ತೊಮ್ಮೆ ವಂದನೆಗಳು. ನಿಮ್ಮೆಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ನಾರಾಯಣ್ ಸರ್. ಈಗ ಕನಕರಾಜ್ ಆರಂಕಟ್ಟೆರವರು ನಮ್ಮನ್ನ ಕುರಿತು 2 ಮಾತನಾಡಬೇಕು. ವೇದಿಕೆ ಮೇಲಿರುವ ಹಿರಿಯರಿಗೆ ಮತ್ತು ಇಲ್ಲಿ ಸೇರಿರುವ CGKS ಕಾಂತದ ಸದಸ್ಯರಿಗೆ ಎಲ್ರಿಗೂ ನಮಸ್ಕಾರ. ಡಾಕ್ಟರ್ KVN ಅವರು ಹೇಳಿದಾಗೆ CGK ಒಂದು ಸಾಂಸ್ಕೃತಿಕ ಹೀರೋ, ಕಲ್ಚರಲ್ ಹೀರೋ. ಅಷ್ಟು ಮಾತ್ರವಲ್ಲದೆ ಮಾವಳ್ಳಿ ಶಂಕರ್ ಅವರು ಹೇಳಿದಾಗೆ ಅವರೊಂದು ಕರ್ನಾಟಕದ ವೈಚಾರಿಕ ಪ್ರಜ್ಞೆಯನ್ನು ವಿಸ್ತರಿಸಿದವರು ಮತ್ತು ವೈಚಾರಿಕ ಚಳವಳಿಗಳು, ಸಾಮಾಜಿಕ ಚಳವಳಿಯ ನೆಲೆಗಳನ್ನು ಹೊಸದಾಗಿ ರೂಪಿಸಿದವರು. CGK ಬರೀ ವೈಯಕ್ತಿಕವಾಗಿ ನನ್ನ ನೆನಪುಗಳಲ್ಲದೆ ಇಡೀ ನಾಡಿನ ಪ್ರಜ್ಞೆಯ, ನಾಡಿನ ಎಚ್ಚರ, ಸಾಮಾಜಿಕ ಎಚ್ಚರವಾಗಿ CGK ನಮ್ಮೊಂದಿಗೆ ಇರ್ತಾರೆ. ಮತ್ತು ಅವರು ಕೊಟ್ಟ ಅಥವಾ ಅವರು ಹಾಕಿಕೊಟ್ಟ ಒಂದು ಸಾಮಾಜಿಕ ಎಚ್ಚರದ ಧ್ವನಿಗಳು ನಮ್ಮಲ್ಲಿ ಸದಾ ಇರಬೇಕು ಅನ್ನೋದು ಈ ರೀತಿಯ, ಅದು ಈ ದುರಿದ ಕಾಲದಲ್ಲಿ ಇಡೀ ಜಗತ್ತೇ ಧಾರ್ಮಿಕ ಮೂಲಭೂತವಾದ ಮತ್ತು ಕಾರ್ಪೊರೇಟ್ ಕಬಂಧಗಳ ನಡುವೆ ಸಿಕ್ಕಿ ಹಾಕಿಕೊಳ್ಳುತ್ತಿರುವ ಮತ್ತು ಮುಂದಿನ ದಿನಗಳಲ್ಲಿ ಬಹು ಆತಂಕಕಾರಿಯಾದಂತಹ ದಿನಗಳು ನಮ್ಮ ಮುಂದೆ ಬರುತ್ತಿವೆ. ಆ ರೀತಿಯ ಭವಿಷ್ಯವನ್ನು ಎದುರಿಸಲಿಕ್ಕೆ CGK ಅಂತಹ ಮಹಾನ್ ಎಚ್ಚರ ನಮ್ಮ ಜೊತೆ ಯಾವತ್ತೂ ಇರ್ತಾರೆ. ಇದು ನನಗೆ ನಿಜವಾಗ್ಲೂ ಮುಜುಗರದ ಕ್ಷಣ. ಸರಿಯಾಗಿ 20 ವರ್ಷದಿಂದ CGK ಅವರು ನಾನು ಮಾಲ್ಡೀವ್ಸ್ಗೆ ಹೊರಟಾಗ ಇದೇ ರೀತಿಯ ಒಂದು ಚಿಕ್ಕ ಸಂದರ್ಭದಲ್ಲಿ ನನಗೆ ಸನ್ಮಾನ ಮಾಡಿ ಕಳಿಸ್ಕೊಟ್ಟಿದ್ರು. ಅದು ಸರಿಯಾಗಿ 20 ವರ್ಷದ ನಂತರ ಈ ಕ್ಷಣ ನನಗೆ ತುಂಬ ಖುಷಿ ತರ್ತಾ ಇದೆ, ಹೆಮ್ಮೆ ತರ್ತಾ ಇದೆ. ಅದು ನಾಡಿನ ಮತ್ತಷ್ಟು ಹಿರಿಯ ಪ್ರಜ್ಞೆಗಳಾದ, ನಾಡಿನ ಸಾಕ್ಷಿ ಪ್ರಜ್ಞೆಗಳಾದ ಡಾಕ್ಟರ್ CGS ಆಗಲಿ, LN ಮುಕುಂದ್ ರಾಜ್ ಸರ್, ಮಾವಳ್ಳಿ ಶಂಕರ್ ಇವರ ಮತ್ತು ಮತ್ತಿತರರ ಕೈಯಿಂದ ನಾನು ಈ ರಂಗಗೌರವವನ್ನು ಪಡೆದಿದ್ದು. ಅದಕ್ಕೆ ಕಾರಣರಾದ GPO ಚಂದ್ರರವರು. ಮತ್ತು ಈ CGK ಅನ್ನೋದು ಬರೀ ಒಂದು ವೈಯಕ್ತಿಕವಾದ ನೆಲೆಯಲ್ಲಿ ಮಾತ್ರವಲ್ಲದೆ ನಾವೆಲ್ಲರೂ ಒಂದು ನಮ್ಮ ಪ್ರಜ್ಞೆಯ ಒಳಗೆ ನಮ್ಮ ಸಾಮಾಜಿಕ ಎಚ್ಚರದ, ಸಾಮಾಜಿಕ ಜವಾಬ್ದಾರಿಯಾಗಿ CGK ಅನ್ನೋದೇ ಸಾಮಾಜಿಕ ಜವಾಬ್ದಾರಿಯಾಗಿ ನಾವು ತಗೊಳ್ಳೋಣ. ಅದನ್ನ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಈ ಗೌರವ. ಧನ್ಯವಾದ. ಧನ್ಯವಾದಗಳು ಕನಕರಾಜ್ ಅವರಿಗೆ. ಈಗ KYN ಸರ್ ಅವರ 2 ಸಾಲುಗಳು ನೆನಪು ಬರುತ್ತೆ. ನೋಯುವುದಲ್ಲ, ಗಾಯವೂ ಅಲ್ಲ, ಒಳಗಿನ್ನೇನೋ ಹೊರಗಿನ್ನೇನೋ, ನೆನಪಿನ ಸೂಜಿ ಹೊಲಿಯುವುದೇನೋ. ಹಾಗೆ ನೆನಪಿನ ಸೂಜಿಯನ್ನ ದಾರಕ್ಕೆ ಪೋಣಿಸಿ ನಾವು ಹೊಲಿತಾ ಹೋದ್ರೆ ಆ ನೆನಪುಗಳು ಸವಿಸ್ತಾರ ಆಗ್ತಾ ಹೋಗುತ್ತೆ, ಹಸಿರಾಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಈಗ ಕೊನೆಯದಾಗಿ ಅಧ್ಯಕ್ಷರ ಭಾಷಣ ದಯಮಾಡಿ ನಮ್ಮೆಲ್ಲರ ಗುರುಗಳಾದಂತಹ ಪ್ರೊಫೆಸರ್ SG ಸಿದ್ದರಾಮಯ್ಯ ಸರ್ ಅವರು ಬರಬೇಕು. ನಮ್ಮನ್ನೆಲ್ಲ ಕುರಿತು CGK ಅವರ ಕುರಿತು 2 ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ.
ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೆಳೆಯರೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ CGK ಬಳಗದ ಬಂಧುಗಳೇ, ಇದುವರೆಗೆ ನೀವು ಎಲ್ಲರ ಮಾತನ್ನು ಕೇಳಿದ್ರಿ. ಆ ಎಲ್ಲರ ಮಾತು ಕೂಡ ವ್ಯಕ್ತಿಗತ ನೆಲೆಯಿಂದ ಪ್ರಾರಂಭವಾಗಿ CGK ಆವರಿಸ್ತಾ 1975ರಿಂದ 1908-10ರವರೆಗಿನ, ಇದು 2010ರವರೆಗಿನ ಕಾಲಘಟ್ಟದ ನಮ್ಮ ಸಾಂಸ್ಕೃತಿಕ ಚರಿತ್ರೆಯನ್ನೇನೇ ಬಿಚ್ಕೊಳ್ತಾ ಹೋಗಿದ್ದೀವಿ. ಅದರೊಳಗೆ ಚಳವಳಿಗಳಿದ್ವು, ಅದರೊಳಗೆ ನಮ್ಮ ರಂಗಭೂಮಿಯ ಎಲ್ಲ ರೀತಿಯ ಬೆಳವಣಿಗೆಗಳಿದ್ವು. ಅವರ ವೈಯಕ್ತಿಕ ನೆಲೆಯೊಳಗೆ ಹೇಗೆ ಬಿಚ್ಕೊಳ್ತಾ ಹೋದ್ರು, ಬದುಕಿದರೆ ಹೀಗೆ ಬದುಕಬೇಕು ಅನ್ನುವ ರೀತಿಯೊಳಗೆ ನಮ್ಮ ಕಾಲಘಟ್ಟದೊಳಗೆ ಅವರು ದಂತಕಥೆಯಾಗಿ ಬದುಕಿದಂಥ ಜೀವ CGK. ಯಾಕೆ ನಾನು ದಂತಕಥೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಆ ತರಹ ಒಂದು ರೀತಿ ಅಶಿಸ್ತಿನಿಂದ ಕಾಣಿಸಿದ್ರೂ ಅದು ಅಶಿಸ್ತಲ್ಲ. ಯಾಕೆಂದರೆ ಬದುಕಿಗೆ ಬೇಕಾದಂಥ ಪ್ರಜ್ಞಾಪೂರ್ವಕವಾದ ಹೊಣೆಗಾರಿಕೆಯ ಶಿಸ್ತು ಒಳಗಿತ್ತು. ನಮ್ಮ ಹೊರಗೆ ಅವ್ರ ನಡವಳಿಕೆಯೊಳಗೆ ಅದು ಅಶಿಸ್ತಿನಂತೆ ಕಾಣ್ತಾ ಇತ್ತು. ನಾನು ವೈಯಕ್ತಿಕವಾಗಿ ಅದನ್ನು ಅನುಭವಿಸ್ತೀನಿ. ಯಾಕೆಂದರೆ ನನಗೆ ನಾಟಕವನ್ನು ಕಲಿಸಿದಂಥ, ನಾಟಕ ಬರೆಯುವುದನ್ನು ಕಲಿಸಿದಂಥ ಗುರು CGK. ಅವರು ಮೂಲತಃ ಒಬ್ಬ ಏಕಲವ್ಯ ಪ್ರತಿಭೆಯ ದೊಡ್ಡ ನಿರ್ದೇಶಕ. ಯಾಕೆ ಏಕಲವ್ಯ ಪ್ರತಿಭೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಯಾವ ಒಂದು ರೀತಿಯಲ್ಲಿ ಪಠ್ಯ ನಿಯಮಿತ ಪಾಠಗಳ ನೆಲೆಯೊಳಗೆ ತರಗತಿಯಲ್ಲಿ ಭಾಗವಹಿಸಿದ ರೀತಿಯೊಳಗೆ ಕಲಿತ್ಕೊಂಡಂಥದ್ದಲ್ಲ ಅವರ ನಿರ್ದೇಶನ. ಆ ದೃಷ್ಟಿಯಿಂದೇನೆ ನಿತ್ಯ ಅನ್ವೇಷಕ ರೀತಿಯೊಳಗೆ ಅವರು ನಾಟಕವನ್ನು ಪ್ರಯೋಗಿಸ್ತಾ ಹೋದರು. ಆ ಪ್ರಯೋಗಕ್ಕೆ ಅವರು ಒಡ್ಕೊಂಡದ್ದೇನು ಅಂತಂದ್ರೆ ತಮ್ಮ ಅನುಭವಗಳನ್ನೇ, ತಮ್ಮ ಸುತ್ತಮುತ್ತ ಬರ್ತಕ್ಕಂಥ ಚಳುವಳಿಗಳು ಎಲ್ಲವುಗಳನ್ನು ಕೂಡ ಒಡ್ಕೊಳ್ತಾ ಹೋದರು. ಅದರ ಒಂದು ಪರಿಣಾಮವೇನೇ ನಮ್ಮ ಆ ಕಾಲಘಟ್ಟದ ಒಂದು ರಂಗ ಚಳುವಳಿ ಏನಿದೆಯಲ್ಲ, ರಂಗ ಚಳುವಳಿ ಹೊಸ ದಿಕ್ಕಿನೊಳಗೆ ನಡೆಯುವುದಕ್ಕೆ ಸಾಧ್ಯವಾಯಿತು. ಆ ದೃಷ್ಟಿಯಿಂದ ಹೊಸಬರ ಕೈಲಿ ಬರೆಸೋದಕ್ಕೆ ತೊಡಗಿದ್ರು, ಹೊಸಬರು ನಿರ್ದೇಶಕರನ್ನು ಸಾಕಷ್ಟು ಜನ ಹುಟ್ಟಾಕೋದಕ್ಕೆ ತೊಡಗಿದ್ರು. ನಾನೊಬ್ಬ ಬೆಳಿತೀನಿ ಅಂತ ಅಲ್ಲ, ಅವರು ಎಲ್ಲರನ್ನೂ ಬೆಳೆಸಬೇಕು ಎನ್ನುವ ಬಳಗ ಪ್ರಜ್ಞೆಯೊಳಗೆ ಒಳಗೊಳ್ಳುವ ಗುಣವನ್ನು ಇಟ್ಕೊಂಡಂತೆ ರಂಗಭೂಮಿಯನ್ನು ಅವರು ಬೆಳೆಸಿದ್ರು. ಅವರು ನಾನು ನೋಡಿದ್ದೇನೆ, ಅವರ ಹೆಚ್ಚಿನದಾಗಿ ಅವರು ನೇಪಥ್ಯದವರ ಬಗೆಗೆ ಹೆಚ್ಚು ಕಾಳಜಿ ವಹಿಸ್ತಾ ಇದ್ರು. ಆ ನೇಪಥ್ಯದವರ ಬಗ್ಗೆ, ರಂಗದ ಮೇಲೆ ಮೆರೆಯೋರ ಬಗ್ಗೆ ಅಲ್ಲ, ರಂಗದ ಮೇಲೆ ಪ್ರದರ್ಶನ ನೀಡೋರ ಬಗ್ಗೆ ಅಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ನೇಪಥ್ಯಕ್ಕೆ ದುಡಿಯುವವರಿದಾರಲ್ಲ ಅವರ ಬಗ್ಗೆ ಹೆಚ್ಚು ಅವ್ರ ಕಾಳಜಿ ಆಸ್ಥೆ ವಹಿಸುತ್ತಿದ್ದದ್ದು. ಅವರಿಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಸೌಕೊಳ್ತಾ ಇತ್ತು. ಅದು ಅವರಲ್ಲಿ ಕಾಣಿಸ್ತಾ ಇದ್ದಂಥದ್ದು CGKಯಲ್ಲಿ ಅನಿಸುವಂಥದ್ದು. ಜೊತೆಗೆ ಹೇಳಿದರು, ಇಲ್ಲಿ ಮಾತನಾಡಿದವರು ಪ್ರತಿಯೊಬ್ಬರೂ ಅವರವ್ರ ವೈಯಕ್ತಿಕ ಮೇಲೊಳಗೆ ಬಿಚ್ಕೊಳ್ತಾ ಹೋದ್ರೂ ಕೂಡ ಅದು ಒಂದು ದೊಡ್ಡ ಸಮೂಹ ನಿಷ್ಠೆಯೊಳಗಿನ ಒಂದು ಸಾಂಸ್ಕೃತಿಕ ಲೋಕ ಅಂತನ್ನುವ ರೀತಿಯೊಳಗೆ ಅನಾವರಣಗೊಳಿತು. ಅವ್ರ ಭಾಷೆ ಒಟ್ಟಾಗಿದ್ದಿರಬಹುದು, ಆದರೆ ಅದು ಅಚ್ಚ ಕನ್ನಡದ ಪ್ರಜ್ಞಾ ನೆಲೆಯೊಳಗೆ ಅರಳಿದಂಥ ಬದುಕಿನ ಭಾಷೆ. ಅದು CGK ಭಾಷೆ ಅಂತಕ್ಕಂಥದ್ದು. ಎಲ್ಲೆಲ್ಲೋ ಇದ್ದವ್ರನ್ನ ಕರ್ಕೊಂಡು ಬಂದು ರಂಗರೂಪಗಳನ್ನು ಹೇಗೆ ಬಳಸಿದ್ರು, ಹೇಗೆ ಬೆಳೆಸಿದ್ರು ಅಂತನ್ನೋದನ್ನು ಅವರು 40 ದಿವಸಗಳ ಒಂದು ಪ್ರಯೋಗವನ್ನು ಕೂಡ ಕೊಟ್ಟು ಹೇಳಿದರು. ಪಂಪ ಭಾರತವನ್ನು ಕಿರಂ ಕಡೆಯಿಂದ ಒಂದು ರೀತಿಯಲ್ಲಿ ಹೇಳಿಸಿ 12 ಜನ ಬೇರೆ ಬೇರೆ ಕ್ಷೇತ್ರದಲ್ಲಿ ಬರವಣಿಗೆಯಲ್ಲಿ ತೊಡಗಿಕೊಂಡಿದ್ದವ್ರನ್ನ, ಕಥೆಗಾರರಾಗಿದ್ದವ್ರನ್ನ, ಕವಿಗಳಾಗಿದ್ದವ್ರನ್ನ ಕರೆಸಿ ಅದೇ ಗಾಂಧಿ ಭವನ ಏನಿದೆ ಯೂನಿವರ್ಸಿಟಿ ಒಳಗಿರ್ತಕ್ಕಂಥ ಆ ಗಾಂಧಿ ಭವನ ವಿಭಾಗ, ಅಲ್ಲಿ ತರಬೇತಿ ಕೊಟ್ಟ ರೀತಿಯೊಳಗೆ ಬರೆಸಿದ್ರು. ಇವತ್ತು ಅದರೊಳಗೆ ಕನಿಷ್ಠ 6 ನಾಟಕಗಳು ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಂಥ ನಾಟಕಗಳು. ಅದರಲ್ಲಿ KY ನಾರಾಯಣ ಸ್ವಾಮಿದು ಇದೆ, ಬೇರೆ ಬೇರೆಯವರು ಕೂಡ ಇರ್ತಕ್ಕಂಥದ್ದು. ನನ್ನ ದಾಳ ನಾಟಕವೂ ಕೂಡ ಅಲ್ಲಿ ರಚಿತವಾಗಿದ್ದೇನೆ. ಸಾಕಷ್ಟು ಪ್ರಯೋಗಗಳನ್ನು ಕಂಡಿದೆ, ಸಾಕಷ್ಟು ಯೂನಿವರ್ಸಿಟಿಗಳಲ್ಲಿ
ಟೆಕ್ಸ್ಟ್ ಕೂಡ ಆಗಿದೆ, ಪಾಪ ಭಾರತ ಆದ ರೀತಿಯಲ್ಲಿ ನಮ್ಮ ಹಾಗೇನೇನೇ ಮುಕುಂದರಾಜುದು ಈ ತರಹ. ಇದು CGK ಮಾತ್ರ ಸಾಧ್ಯವಾಗುವಂಥದ್ದು. ವೈಯಕ್ತಿಕವಾಗಿ ನಾನು ಎಲ್ಲೋ ಪಾಠ ಮಾಡ್ಕೊಂಡಿದ್ದಂಥವನನ್ನು ಬೆಂಗಳೂರಿಗೆ ಕರೆಸಿ ದಂಡೆ ನಾಟಕವನ್ನು ಬರೆಸೋದಕ್ಕೆ ತೊಡಗಿಸಿದ್ರು. ನಾನು ಹೇಳಿದೆ ನೇರವಾಗಿ, ನನಗೆ ನಾಟಕ ಬರೋದು ಗೊತ್ತಿಲ್ಲ ಸರ್ ಅಂತ. ರೀ ಮುಚ್ಕೊಂಡು ಬರೀರಿ ಇಷ್ಟೇ ಅವ್ರು ಹೇಳಿದ್ದು. ಇದೇನಪ್ಪ ಈ ಮನುಷ್ಯ ಅಂತಂದು ಆಯಿತು ಅಂತ ಒಪ್ಕೊಂಡೆ. ಬರ್ಕೊಂಡು ಬನ್ನಿ ಒಂದಿಷ್ಟು, ನೀವು ಆ ಕಾದಂಬರಿ ಓದಿ ನಂತರ ಬರ್ಕೊಂಡು ಬನ್ನಿ, ನಿಮಗೇನು ಅನಿಸುತ್ತೋ ಅದನ್ನು ಬರ್ಕೊಂಡು ಬನ್ನಿ. ಬರ್ಕೊಂಡು ಬಂದಾಗ 1-2 ದೃಶ್ಯ ಕೇಳಿದ್ರು. ಗಿಟ್ಟಲ್ಲ ಮೇಸ್ಟ್ರೆ, ಇದು ಗಿಟ್ಟಲ್ಲ ಇದು ಅಂತಂದು ಒಂದು ದೃಶ್ಯವನ್ನು 5 ಸಾರಿ ಬರೆಸಿ ಅತೃಪ್ತಿಯೊಳಗೆ ಅದನ್ನು ತೆಗೆದುಕೊಂಡು ಆ ನಂತರದಲ್ಲಿ ಮುಂದೆ ಬರೆಯೋದನ್ನು ಬೆಳೆಸಿದ್ರು. 2ನೇ ಸ್ಕ್ರಿಪ್ಟನ್ನು ಒಪ್ಪಿಕೊಂಡಂಥವರು ಬಹಳ ಜನ ಇದ್ದರು. ನಮ್ಮ ಲಕ್ಷ್ಮೀ ಚಂದ್ರಶೇಖರ್ ಅವರು, ನಿಮ್ದು 2ನೇ ಸ್ಕ್ರಿಪ್ಟ್ ಚೆನ್ನಾಗಿತ್ತು, ಇದು ಆನಂತರದ್ದು ಸರಿ ಇರಲಿಲ್ಲ. ಆದರೆ CGK ಅದಲ್ಲ. CGK ಅವರಿಗೆ ಅವರದ್ದೇ ಆದಂಥ ಒಂದು ಗುಣ ಇರುತ್ತೆ. ಅದು ಅವರ ಒಂದು ನಾಟಕದ ವಸ್ತು ಹೇಗೆ ರಂಗದ ಮೇಲೆ ಮೂಡಬೇಕು ಎನ್ನುವಂಥ ಅವರ ದೃಷ್ಟಿ ಇದೆಯಲ್ಲ, ಅದರ ದೃಷ್ಟಿಗೆ ಬದ್ಧವಾಗುವವರೆಗೂ ಕೂಡ ಬರವಣಿಗೆಗೆ ಅವರು ಬಿಡ್ತಿರ್ಲಿಲ್ಲ. ಕೀರಮ್ಮೂ ಕೂಡ ಅದಕ್ಕೆ ಒಳಗಾದರು. ಗುರುಗಳ ಗುರು ಅಂತ ಅನ್ನಿಸ್ಕೊಂಡಂಥ ಕೀರಮ್ ಕೂಡ ಅವರ ಆ ಒಂದು ಬದ್ಧತೆ ಒಳಗಾದ ರೀತಿಯಲ್ಲೇನೆ ಅವರು ಕಾಲಜ್ಞಾನಿ ತನಕ ಬರೆದಿದ್ದದ್ದು ಕೂಡ. ಅಷ್ಟೇ ಅಲ್ಲ, ನನಗೆ ಇನ್ನೊಂದು ಅನುಭವ ಆಗಿರೋದು, ಎಲ್ಲರ ಅನುಭವ ಕೂಡ, ಹನುಮಂತಯ್ಯನವರಿಂದ ಹಿಡಿದು HS ಶಿವಪ್ರಕಾಶ್ನೊಳಗೊಂಡಂತೆ ಇವ್ರದ್ದು ಹೇಗೂ ಗೊತ್ತಿಲ್ಲ ನನಗೆ, ಅವರೆಲ್ಲರೂ ಕೂಡ ಹೇಳಿದ ಅನುಭವದ ನೆಲೆಯೊಳಗೆ ಒಂದು ನಾಟಕವನ್ನು ರಚಿಸಿದ ನಂತರ ಕೊನೆಯ ದೃಶ್ಯ ನೀವು ಬರ್ಕಳಿ ಅಂತ ಬಿಟ್ಬಿಡೋದು. ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ನೀವೇನಾರ ಬರ್ಕೊಂಡು ಕೊಡಿ ಇಲ್ಲಿ ಇನ್ನೋರು ಬರ್ಕೊಂಡು ಕೊಡಿದ್ರೆ ಆ ರಂಗದ ಮೇಲೆ ತರಬೇತಿ ಕೊಡ್ತಾ ಇದ್ರಲ್ಲ, ಆ ತರಬೇತಿ ಕೊಡ್ತಾ ಇದ್ದವರಿಗೂ ಕೂಡ ನಾಳೆ ನಾಟಕ ಎನ್ನುವವರೆಗೆ ಕೊನೆಯ ದೃಶ್ಯ ಏನು ಅನ್ನೋದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಆ ಕೊನೆಯ ದಿವಸ ಅವರು ಆ ಕೊನೆಯ ಮುಕ್ತಾಯದ ಅಂಕ ಏನಿದೆಯಲ್ಲ, ಆ ಮುಕ್ತಾಯದ ಅಂಕವನ್ನು ತರಬೇತಿ ಕೊಡ್ತಾ ಇದ್ರು. ನಮಗೆ ಯಾವಾಗ ಗೊತ್ತಾಗ್ತಿತ್ತು ಅಂದ್ರೆ, ನಮ್ಮ ನಾಟಕ ಪ್ರದರ್ಶನವಾದಾಗ ಇದು ನಾನು ಬರೆದಿದ್ದಲ್ವಲ್ಲ, ಕೊನೆ ಅಂಕ ಇದೆಯಲ್ಲ ಇದು ನಾನು ಬರೆದಿದ್ದಲ್ವಲ್ಲ ಅಂತ ಅನ್ನಿಸಬೇಕು. ಆ ತರಸದೊಳಗೆ ಅವ್ರದ್ದೇ ಟಚ್ ಕೊಡ್ತಿರ್ತಿದ್ರು. ಉದ್ದಕ್ಕೂ ಆ ಟಚ್ ಇದ್ರೂ ಕೂಡ ಆ ಕೊನೆಯ ನಾಟಕಕ್ಕೆ ಆ ಟಚ್ ಇರ್ತಿತ್ತು. ಹೆಚ್ಚೇನು ಮಹಾಚೈತ್ರದೊಳಗಿನ ವಿವಾದಾತ್ಮಕವಾದ ಪದಗಳು ಶಿವಪ್ರಕಾಶವಲ್ಲ, ಅದು CGK ಪದಗಳು. ಅದು ಸಂದುಗೊಯ್ಲು ಈ ಶಬ್ದ ಅದು CGK ಮಾತ್ರ ಸಾಧ್ಯವಾಗುವಂತಹ ಶಬ್ದ. ಈ ತರಹ ರಂಗದಲ್ಲಿ ದೊಡ್ಡ ಚಳುವಳಿಯನ್ನೇ ಮಾಡಿದಂಥ ಏಕಲವ್ಯ ಪ್ರತಿಭೆ ಅದು ಯಾವತ್ತಿಗೂ ಕೂಡ ವಿಶ್ರಮಿಸ್ಕೊಳ್ತಿರಲಿಲ್ಲ. ಸದಾ ಚಳುವಳಿಗಳು ನಮಗೆ ನಿಂತಿದ್ದಾವೆ ಅಂತ ಅನ್ನಿಸಿದ್ದಿರಬಹುದು, ಆದರೆ CGKಯ ರಂಗಕ್ರಿಯೆಯ ಒಳಗೆ ಆ ಚಳುವಳಿಯ ಎಲ್ಲ ಆಶಯಗಳು ಕೂಡ ಜೀವಂತವಾಗಿರ್ತಿದ್ವು. ಕೊನೆಯವರೆಗೂ ಕೂಡ ಅವರು ಜೀವಂತವಾಗಿರಿಸಿದ್ರು. ಇವತ್ತು ಅಂಥ CGK ಒಂದು ಧರ್ಮಕ್ಷೇತ್ರ, ಸಾಣೇಹಳ್ಳಿ ಮಠ. ಆ ಸಾಣೇಹಳ್ಳಿ ಮಠದಕ್ಕೆ ಆ ಶಿವಸಂಚಾರ ಅನ್ನೋದನ್ನು ಪ್ರಾರಂಭಿಸಿದಾಗ ಆ ಪಂಡಿತಾರಾಧ್ಯ ಸ್ವಾಮಿಗಳಿಗೆ ಇವರು ಬಲಗೈಯಾಗಿ ನಿಂತರು. ಇವರು ನಾಸ್ತಿಕರು ಒಂದು ರೀತಿಯೊಳಗೆ, ಆದರೆ ಆ ಸ್ವಾಮೀಜಿ ಇವರ ಸಾಂಗತ್ಯ ಹೇಗಿತ್ತು ಅಂತಂದರೆ, CGK ಹೇಳಿದರೆ ಯಾರೂ ಸ್ವಾಮಿಯನ್ನು ಎದುರಿಗೆ ನೀವು ಹೀಗಲ್ಲ ಅಂತನ್ನೋ ಧೈರ್ಯವನ್ನು ಯಾರೂ ತೋರಿಸಿರಲಿಲ್ಲ. ಯಾವ ಹೊತ್ತೂ ಕೂಡ ಸ್ವಾಮೀಜಿಯ ಪಾದಕ್ಕೆ ನಮಸ್ಕಾರ ಮಾಡಿದ್ದಿಲ್ಲ. ಆದರೆ ಪಂಡಿತಾರಾಧ್ಯರು CGKಗೆ ಹೇಳಿದ್ರಲ್ಲ, ಇಲ್ಲಿ ಆ ಗಳಗಳಲ್ಲಿ ಹತ್ತಿದ್ದು ಇದೆಯಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ಅವ್ರಿಗೆ ಕೊಡ್ತಾ ಇದ್ದ ಗೌರವ ಇತ್ತಲ್ಲ,
ಒಂದು ಸಾಂಸ್ಕೃತಿಕ ಭಯ ಇತ್ತಲ್ಲ, ಅದು CGKಯ ದೊಡ್ಡ ಶಕ್ತಿ. ಆ ಕಾರಣದಿಂದಲೇ ಇವತ್ತು ಇಡೀ ಒಂದು ದೊಡ್ಡ ಉದಾಹರಣೆ ಬೆರಗಿನ ರೀತಿಯೊಳಗೆ ನಮ್ಮ ದೇಶದೊಳಗಿರುವಂಥದ್ದು ಅಂದರೆ, ಒಂದು ಮಠದ ರಂಗಭೂಮಿಯ ಬಲಭಾಗದಲ್ಲಿ ಆ ಮಠದ ಆದಿಗುರು ಅವರ ಪ್ರತಿಮೆ ಇದ್ದರೆ, ಎಡಭಾಗದಲ್ಲಿ CGKಯ ಸಮಾಧಿ ಇದೆ. ಆ CGKಯ ಸಮಾಧಿ ಇರಬೇಕು ಅಂತಂದರೆ ಅದಕ್ಕೆ ಆ CGKಯ ಕೃತುಶಕ್ತಿ ಕಾರಣವಾಗಿ ಅಲ್ಲಿದೆಯೇ ಹೊರತು ಬೇರೆ ಇನ್ನೇನೂ ಅಲ್ಲ. ಇದು CGK. ಯಾವುದನ್ನು ವಿರೋಧಿಸುತ್ತಿದ್ದರೋ, ಮಠ ಇತ್ಯಾದಿಯಾದವುಗಳನ್ನು ವಿರೋಧಿಸ್ತಾ ಇದ್ರೋ ಅಂಥ ಮಠದಲ್ಲಿಯೇ ತಮ್ಮ ಸಮಾಧಿಯನ್ನು ಮಾಡಿಸಿಕೊಳ್ಳುವ ರೀತಿಯೊಳಗೆ ಅವರ ಒಂದು ಬೆಳವಣಿಗೆ ಇದೆಯಲ್ಲ, ಅವರ ಒಂದು ಬದಲಾವಣೆ ಇದೆಯಲ್ಲ, ಆ ಬದಲಾವಣೆ ಆರೋಗ್ಯಕರವಾದ್ದು, ವೈಚಾರಿಕವಾದ್ದು, ಹೆಚ್ಚು ಸಾಮಾಜಿಕ ಹೊಣೆಗಾರಿಕೆಯಿಂದ ಕೂಡಿದ ಬದಲಾವಣೆ. ಅದು CGK. ಒಂದು ವಿಶೇಷ ಅವರ ಕಥನ ಆ ಕತ್ತಾಲ ಬೆಳದಿಂಗಳೊಳಗೆ ಅವ್ರಿಗೆ ಹೆಚ್ಚು ಪ್ರಿಯವಾಗಿದ್ದಂಥ ಹಾಡು ಅಂದರೆ ಹಂಸೆ. ಆಗಾಗ ಕೇಳೋರು ಆ ಹಂಸ ಹಾಡು, ಅದನ್ನು ಯಾರಿಗಾದ್ರೂ ಹಾಡು ಅದನ್ನು ಹಾಡೋ ಅನ್ನೋರು. ನನಗೊಂದು ಮಾತು ಹೇಳದೆ ಹೋದೆ ಹಂಸೆ ಅಂತನ್ನುವ ಆ ಹಾಡು ಅವರಿಗೆ ಹೆಚ್ಚು ಪ್ರಿಯವಾಗಿರ್ತಿತ್ತು. ನಾನು ಅದನ್ನು ಅವ್ರ ಹತ್ತಿರದಿಂದ ಬಲ್ಲವನಾಗಿ ಹೇಳ್ತಾ ಇರ್ತೀನಿ, ಕೇಳಿದಂಥದ್ದೇ ಹೇಳ್ತಾ ಇರ್ತಕ್ಕಂಥದ್ದು. ಅಂಥ ಆ CGK ಕತ್ತಾಲ ಬೆಳದಿಂಗಳೊಳಗೆ ಡಿಕ್ಟೇಟ್ ಮಾಡ್ತಾ ಒಬ್ಬ ಹೆಣ್ಣುಮಗಳಿಗೆ ಅದನ್ನು ಬೃಹತ್ ಇದು. ಅದು ಕೇವಲ ವ್ಯಕ್ತಿಯೊಬ್ಬನ ಆತ್ಮಕಥೆಯಲ್ಲ, ಇಡೀ ನಮ್ಮ ಆ ಕಾಲಘಟ್ಟದ ಸಾಂಸ್ಕೃತಿಕ ಲೋಕದ ಒಂದು ಚಾರಿತ್ರಿಕ ಕಥನ. ಆ ಚಾರಿತ್ರಿಕ ಕಥನಕ್ಕೆ ಮುನ್ನುಡಿ ಬರೀರಿ ಅಂತ ನನಗೆ ಕೊಟ್ಟರು. ನನಗೆ ಒಂದು ರೀತಿ ನಡೀದೆ ನಾನು. ಯಾಕೆಂದರೆ ಇಂಥ ದೊಡ್ಡ ಕಥಾನಕದ ವ್ಯಕ್ತಿ ನನಗೆ ಯಾಕೆ ಕೊಡ್ತಾ ಇದ್ದಾರೆ? ಎಂಥೆಂಥವ್ರು ಇದ್ದಾರೆ, ಮಹಾರಥರು ಇರ್ತಕ್ಕಂಥದ್ದು. ಆಗ ಇವರೆಲ್ಲ ಬದುಕಿದ್ರು, GSS ಬದುಕಿದ್ರು, ಬೇರೆ ಬೇರೆ ದೊಡ್ಡ ಲೇಖಕರುಗಳೆಲ್ಲ ಬದುಕಿದ್ರು. ಅಂಥವ್ರ ಕಡೆ ಬರೆಸ್ಬೋದಾಗಿತ್ತಲ್ಲ, ಕಿರಮ್ ಕಡೆ ಬರೆಸ್ಬೋದಾಗಿತ್ತಲ್ಲ ಅಂತ. ರೀ ನಾನು ಹೇಳ್ತೀನಿ, ಬರೀರಿ ನೀವು ಅಷ್ಟೇ. ನಾನು ಅಷ್ಟೇ ಗೌರವದೊಳಗೆ ಆ ಆತ್ಮಕಥನಕ್ಕೆ ಮುನ್ನುಡಿ ಬರೆಯುವಂಥದ್ದು. ಇವತ್ತು ಅಂಥ ಒಂದು ಚಾರಿತ್ರಿಕ ಸಾಂಸ್ಕೃತಿಕ ಮಹತ್ವದ ವ್ಯಕ್ತಿತ್ವದ ಆತ್ಮಕಥನಕ್ಕೆ ಒಂದು ಮುನ್ನುಡಿ ಬರೆಯುವಂಥ ಭಾಗ್ಯ ನನಗೆ ಸಿಕ್ಕಿದ್ದು ಅನ್ನೋದೇನೇ ನನ್ನ ಅದೃಷ್ಟ ಅಂತಂದು, ಅದೃಷ್ಟ ಅನ್ನೋದು ವಿತ್ ಕೋಟ್ಸ್ ನಾನು ಹೇಳ್ತಾ ಇರುವಂಥದ್ದು ಭಾವಿಸಿದ್ದೇನೆ. ನಿರಂತರವಾಗಿ CGKಯ ಕಣ್ಮರೆಯ ನಂತರದೊಳಗೆ ನಿರಂತರವಾಗಿ ಕಾರ್ಯವನ್ನು ಚಂದ್ರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಚಂದ್ರು ಬಳಗದವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿರಂತರದವರು, ರಂಗಚಂದಿರದವರು, ಇವರೆಲ್ಲ ಕೂಡಿಕೊಂಡಂತೆ ಅವರೆಲ್ಲರೂ ಕೂಡ ಇವತ್ತು ತೊದಲಿಲ್ಲದ ರೀತಿಯ ನಿಷ್ಠೆಯನ್ನು, ಪ್ರೀತಿಯನ್ನು CGKಯ ಬಗ್ಗೆ ಇಟ್ಕೊಂಡಿದ್ದ CGK ಶಿಷ್ಯರುಗಳು. ಅವರುಗಳಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತಾ, ಮಾವಳ್ಳಿ ಒಂದು ಮಾತು ಹೇಳಿದ್ರು, ಈಗ ಜಾಣಮೌನದ ಸಾಂಸ್ಕೃತಿಕ ಜಗತ್ತು ಸಾಕಷ್ಟಿದೆ. ಆ ಜಾಣಮೌನ ಇದೆಯಲ್ಲ, ತುಂಬ ಅಪಾಯಕಾರಿಯಾದ್ದು. ಯಾಕೆ ಅಂತಂತಂದರೆ, ನಾವು ಎಲ್ಲ ಶಾಂತವಾಗಿದೆ ಅನ್ನುವಾಗ ದೊಡ್ಡ ಚಳುವಳಿಗಳ ಬಗ್ಗೆ, ಹೋರಾಟದ ಬಗ್ಗೆ, ಕ್ರಾಂತಿಯ ಬಗ್ಗೆ ಮಾತನಾಡೋದಿದೆಯಲ್ಲ, ಅದು ಉಡಾಫಿ ಆಗುತ್ತೆ. ಯಾವಾಗ ಅಂದರೆ ಏನು ಮಾಡಬೇಕೋ ಅಂಥ ಸಂದರ್ಭದೊಳಗೆ ಮಾಡದೇ ಹೋದಾಗ ಆಡಿದ ಮಾತುಗಳೆಲ್ಲವೂ ಕೂಡ ನಮಗೆ ರಾಜ್ಯದ ರೀತಿಯೊಳಗೆ ನಮಗೆ ಚುಚ್ಚುತ್ತವೆ. ಇಂಥ ವೇದಿಕೆ ನಮ್ಮನ್ನು ಆತ್ಮವಿಮರ್ಶೆಯ ಕಡೆಗೆ ದೂಡಬೇಕು. ಒಂದು ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಯಾಕೆ ಅಂತಂದರೆ, ಸಾಂಸ್ಕೃತಿಕ ಲೋಕ ಹೇಗಿರುತ್ತೆ ಅಂತಂದರೆ, ಆತ್ಮವಿಮರ್ಶೆಯನ್ನು ಸಾಯಿಸಿಕೊಂಡ ಮನುಷ್ಯ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ದುರಂತಕ್ಕೆ ಒಳಗಾಗ್ತಾನೆ ಅನ್ನೋದಕ್ಕೆ ಆ ಘಟನೆ. ಇಥಿಯೋಪಿಯಾದಲ್ಲಿ, ನಾನು ಹಿಂದೆನೂ ಕೂಡ ಹೇಳಿದ್ದೀನಿ, ಇಥಿಯೋಪಿಯಾದಲ್ಲಿ ಒಬ್ಬ ಫೋಟೋಗ್ರಫರ್ ಕ್ಯಾಮ್ಲಿನ್ ಅಂತೇನೋ ಅದು ಆ ಫೋಟೋಗ್ರಫರ್
ಆ ಒಂದು ಹೆಣ್ಣು ಮಗು, ಚಿಕ್ಕ ಕೂಸು, ತೀರಾ ಎಷ್ಟು ಬಡತನದ ಆಹಾರವಿಲ್ಲದ ಒಂದು ದುಸ್ಥಿತಿಯಲ್ಲಿದೆ ಅಂತಂದ್ರೆ ತೆವಳಿಕೊಂಡು ಅಲ್ಲಿ ಒಂದು ಅನ್ನ ನೀಡುವಂಥ ಒಂದು ಕುಟೀರ ಏನು ಹಾಕ್ಕೊಂಡಿರ್ತಾರಲ್ಲ, ಆ ಕುಟೀರದ ಕಡೆಗೆ ತೆವಳ್ಕೊಂಡು ಹೋಗ್ತಾ ಇದೆ. ಇನ್ನು 800 ಮೀಟರ್ ಆ ತೆವಳಿಗೆ ಹೋಗಬೇಕಾಗಿದೆ. ಆ ಮಗುವಿನ ಹಿಂದೆ ಒಂದು ಹದ್ದು, ಆ ಮಗುವಿಗೆ ಎರಗೋದಕ್ಕೆ ಒಂದು ಹದ್ದು ಬರ್ತಾ ಇದೆ. ಈ ಚಿತ್ರವನ್ನು ಆ ಫೋಟೋಗ್ರಾಫರ್ ನೋಡ್ತಾರೆ. ನೋಡಿ ಅದನ್ನು ಬಹಳ ಅಪರೂಪದ ಚಿತ್ರ ಅಂತ ತೆಗಿತಾನೆ. ತೆಗೆದ ನಂತರದೊಳಗೆ ಅದಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕುತ್ತೆ. ಆ ಫೋಟೋಗೆ ಪ್ರಶಸ್ತಿ ಎಲ್ಲ ಸಿಗುತ್ತೆ. ಆ ಪ್ರಶಸ್ತಿ ಪಡ್ಕೊಂಡ ನಂತರದೊಳಗೆ ಒಬ್ಬ ಪತ್ರಕರ್ತ ಅವನು ಕೇಳ್ತಾನೆ, ಆ ಮಗು ಏನಾಯಿತು ನಂತರದೊಳಗೆ? ಆಗ ಹೇಳ್ತಾನೆ, ಇಲ್ಲ ನನಗೆ ಅದೇನಾಯಿತು ಗೊತ್ತಾಗಲಿಲ್ಲ, ನಾನೇನು ಮಾಡಿದೆ, ಫೈಟ್ಗೆ ಹೋಗೋದಿತ್ತು, ಅದಕ್ಕೋಸ್ಕರ ತಕ್ಷಣದಲ್ಲಿ ನಾನು ಬಂದುಬಿಟ್ಟೆ ಅಂತ ಹೇಳ್ತಾನೆ. ನಿನ್ನ ಹೊಣೆ ಅಷ್ಟೇನಾ, ಹೊಣೆಗಾರಿಕೆ ಅಷ್ಟೇನಾ? ಈ ಪ್ರಶ್ನೆ ಹಾಕ್ತಾನೆ. ಇನ್ನು 800 ಮೀಟರ್ಗಳ ದೂರದಲ್ಲಿ ಇತ್ತು ಅಂತಂದಾಗ ಆ ಮಗು ಮುಂದೆ ಏನಾಗಿದೆ, ಆ ಹದ್ದು, ಆ ಮಗು ಏನಾಯಿತು ಎನ್ನುವುದರ ಬಗ್ಗೆ ನಿನಗೆ ಕಾಡಿಸ್ಲಿಲ್ವ ಯಾವತ್ತೂ ಅಂತ. ಆ ಹೊತ್ತು ಆ ಫೋಟೋಗ್ರಾಫರ್ಗೆ ಒಳಹೊಕ್ಕಂಥ ಪಾಪ ಪ್ರಜ್ಞೆ ಅವನನ್ನು ನಿದ್ದೆ ಮಾಡೋದಕ್ಕೆ ಬಿಡಲಿಲ್ಲ, ಸೂಸೈಡ್ ಮಾಡಿಕೊಡ್ತಾನೆ. ನಮ್ಮ ಕಾಲಮಾನದೊಳಗಿರುವಂಥ ಪ್ರತಿಯೊಂದು ಸಾಂಸ್ಕೃತಿಕ ಮನಸ್ಸಿಗೂ ಕೂಡ ನಮ್ಮ ದಿನನಿತ್ಯದೊಳಗೆ ನಡೆಯುತ್ತಿರುವಂಥ ಈ ಮಹಿಳೆಯರ ಮೇಲಿನ ಅತ್ಯಾಚಾರಗಳು, ಮಕ್ಕಳ ಮೇಲಿನ ಅತ್ಯಾಚಾರಗಳು, ದಲಿತರ ಮೇಲಿನ ಒಂದು ದೌರ್ಜನ್ಯಗಳು, ಇವುಗಳನ್ನೆಲ್ಲ ನೋಡಿ ದಿನ ಸಾಯೋ ಬೆಳವರಾಗ ಅನ್ನೋ ರೀತಿಯೊಳಗೆ ನಾವು ಮೌನವಾಗಿದ್ದೇವೆ, ಜಡವಾಗಿದ್ದೇವೆ. ಈ ಜಡತೆ ಸಮಾಜಕ್ಕೆ ಒಳ್ಳೆಯದಲ್ಲ. ಆ ದೃಷ್ಟಿಯಿಂದೇನೇ ಸಾಂಸ್ಕೃತಿಕ ಲೋಕದ ಮನಸ್ಸುಗಳು ಹೇಗಿರಬೇಕು ಅಂತಂದರೆ, ಇಂಗ್ಲೀಷ್ನಲ್ಲಿ ಪೊಯೆಟ್ಸ್ ಆರ್ ದಿ ಲೆಜಿಸ್ಲೇಚರ್ಸ್ ಆಫ್ ದಿ ವರ್ಲ್ಡ್ ಅಂತ ಹೇಳಿದ್ದಾರೆ. ಅನಧಿಕೃತ ಶಾಸಕರು ಅನ್ನೋ ರೀತಿಯಲ್ಲಿ. ಯಾವ ನಿಯಂತ್ರಣಗಳು ಇಲ್ಲ ಅವರಿಗೆ. ಅವ್ರಿಗಿರ್ತಕ್ಕಂಥ ನಿಯಂತ್ರಣ ಯಾವುದು ಅಂದರೆ, ಅವರಿಗೆ ಬದುಕಿನ ಬಗೆಗೆ ಒಂದು ಸ್ವಾಯತ್ತ ಸ್ಥಿತಿಯೊಳಗೆ ಅಭಿವ್ಯಕ್ತಿಸುವ ಶಕ್ತಿ ಇದೆ. ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನು ಹೇಳುವ ಶಕ್ತಿ ಇದೆ. ಅದಕ್ಕೆ ಯಾರ ಅಪ್ಪನ ಅಂಕುಶವೂ ಇರೋದಿಲ್ಲ, ಇರಬಾರದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವ ಜಗತ್ತು, ಸಾಂಸ್ಕೃತಿಕ ಜಗತ್ತು ಅಂಥ ಸ್ವಾಯತ್ತತೆಯ ಒಳಗೆ ಶಕ್ತಿಯುತವಾಗಿ ಪ್ರಜಾಪ್ರಭುತ್ವದಲ್ಲಿ ಕ್ರಿಯಾಶೀಲವಾಗಿರುತ್ತೋ ಅಂಥ ಕಡೆಗಳಲ್ಲಿ ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸುವುದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದರೆ ಪ್ರಜಾಪ್ರಭುತ್ವ ಪತನಮುಖಿಯಾಗಿರುತ್ತೆ. ಇವತ್ತು ನಮ್ಮ ದೇಶದೊಳಗೆ ಪ್ರಜಾಪ್ರಭುತ್ವ ಪತನಮುಖಿಯಾಗಿದೆ. ನಮ್ಮ ಮಾವಳಿ ಹೇಳಿದರು, ಎಷ್ಟು ಜನ ಲೇಖಕರನ್ನು ತುರ್ತು ಪರಿಸ್ಥಿತಿಯ ಕಾಲದೊಳಗೆ ಇಂಥ ಹೆಚ್ಚಿನದಾಗಿ ವಿನಾಕಾರಣವಾಗಿ ಜೈಲಿಗೆ ದೂಡಿದ್ದಾರೆ. ಯಾರ್ಯಾರನ್ನ ಯಾವ್ಯಾವ ಥರದಲ್ಲಿ ಜೈಲಿಗೆ ದೂಡ್ತಾ ಇದ್ದಾರೆ. ಜನ ನಿಯಂತ್ರಣ ಹಾಕಿರಬಹುದು, ಆದರೆ ಆ ನಿಯಂತ್ರಣ ನಿವಾರಣೆ ಅಲ್ಲ. ನಿವಾರಣೆ ಆಗಬೇಕೇ ಹೊರತು ನಿಯಂತ್ರಣ ಅದು ಸ್ವಲ್ಪ ಹಿಡಿದಿರುತ್ತೆ ಅಷ್ಟೇನೇನೆ. ಆದರೆ ನಿಯಂತ್ರಣವನ್ನು ಮೀರಿದಂತೆ ದುಷ್ಟಶಕ್ತಿ ಮುಂದೆ ಬಂತು ಅಂತಂದಾಗ ಪ್ರಜಾಪ್ರಭುತ್ವದ ಪತನವೇ ಆಗುತ್ತೆ, ಅಳಿವೇ ಆಗುತ್ತೆ. ಆ ದೃಷ್ಟಿಯಿಂದ ಯಾವುದೇ ಪಕ್ಷವಾಗಲಿ ಸಾಂಸ್ಕೃತಿಕ ಜಗತ್ತು ತನ್ನ ಸ್ವಾತಂತ್ರ್ಯವನ್ನು, ತನ್ನ ಸ್ವಾಯತ್ತತೆಯ ಶಕ್ತಿಯನ್ನು ಕಳ್ಕೊಳ್ಬಾರದು. ಅದು ಪ್ರಜಾಪ್ರಭುತ್ವದ ರಕ್ಷಕ ಶಕ್ತಿ ಅಂತನ್ನುವ ಮಾತುಗಳನ್ನು ಹೇಳ್ತಾ, ಅದು ಸಿಜಿಕೆ ಕಲಿಸಿದ ಪಾಠ. ಸಿಜಿಕೆಯ ಬದುಕಿನಲ್ಲಿ ನಡೆನುಡಿಯೊಳಗೆ ತೋರಿಸಿದಂಥ ಪಾಠ ನಮ್ಮೆಲ್ಲರನ್ನು ಆತ್ಮವಿಮರ್ಶೆಗೆ ದೂಡಲಿ ಎಂಬುದಾಗಿ ಹೇಳ್ತಾ, ಇಂಥ ಒಂದು ವೇದಿಕೆಯಲ್ಲಿ 4 ಮಾತುಗಳನ್ನು ಸಿಜಿಕೆ ನೆಪದಲ್ಲಿ ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ
ನಮ್ಮ ರಂಗನಿರಂತರ ಮತ್ತು ರಂಗಚಂದಿರ ಸಾಂಸ್ಕೃತಿಕ ಸಂಘಟನೆಯ ಎಲ್ಲ ಬಂಧುಗಳಿಗೆ ನನ್ನ ಮಾತುಗಳನ್ನು ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಸರ್. ಕೇವಲ 30 ನಿಮಿಷಗಳ ಪಂಚಮ ನಾಟಕ ಇದೆ. ದಯಮಾಡಿ ಎಲ್ಲರೂ ಅದನ್ನು ವೀಕ್ಷಿಸಿ ತಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಇವಾಗ ವೇದಿಕೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಈಗೋ ಪಂಜರ ಆಗೋ ಮುಗಿಲು ಈ ನಾಟಕವನ್ನು ರಂಗನಿರಂತರಕ್ಕೆ ಕೊಟ್ಟು ನಿರ್ದೇಶನ ಮಾಡಿಸಿದಂತಹ ನಾಕ್ತಿಹಳ್ಳಿ ಚಂದ್ರಶೇಖರ್ ಅವರು ಬಂದಿದ್ದಾರೆ. ಅವರಿಗೆ ರಂಗಚಂದ್ರದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸಿರಿಗೆರೆಯ ಮಠದ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಬೇಕಾದ್ರೆ CGK ಅವರ ಕೊನೆಯ ಕ್ಷಣಗಳಲ್ಲಿ CGK ಅವರ ಜೊತೆ ಇದ್ದು ಅವರನ್ನು ಸಂತೈಸಿ ಆಮೇಲೆ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದಂತಹ ಒಂದು ಸನ್ನಿವೇಶ ಇವತ್ತು ಸಹ ನಮಗೆ ಕಣ್ಣಿಗೆ ಕಟ್ಟಾಗಿದೆ. ಅದನ್ನು ಈ ಸಮಯದಲ್ಲಿ ನೆನೆಸ್ಕೋತಾ ವೇದಿಕೆ ಮೇಲೆ ಇದ್ದಂತಹ ಎಲ್ಲರಿಗೂ ಸಹ ರಂಗಚಂದಿರದ ಪರವಾಗಿ ಅಭಿನಂದನೆಗಳನ್ನು ನಡೆಸ್ತಾ ವಂದನಾರ್ಪಣೆಗಳನ್ನು ನಿವೃತ್ತ ಅಭಿಯಂತರರು, ಕಲಾ ಪೋಷಕರು, ಕಲಾಸಕ್ತರಾದಂತಹ ನರೇಂದ್ರ ಬಾಬು ಸರ್ ಅವರು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಆತ್ಮೀಯರೇ, ವೇದಿಕೆ ಕಾರ್ಯಕ್ರಮದ ಅಂತಿಮ ಘಟ್ಟ. ರಂಗಚಂದಿರ ಸಾಂಸ್ಕೃತಿಕ ಸಂಘಟನೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಆಯೋಜಿಸಿರ್ತಕ್ಕಂಥ CGK ಎಂಬ ಸೂಜಿಗಲ್ಲು CGK ಅವರ 74ನೇ ಜನ್ಮದಿನದ ಸವಿನೆನಪು ಕಾರ್ಯಕ್ರಮದ ವಂದನಾರ್ಪಣಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ಎನ್ನುವಂತೆ ಮಾತನಾಡಿದಂಥ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯನವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ವಿವಿಧ ಅಕಾಡೆಮಿಗಳ ಅಧ್ಯಕ್ಷರುಗಳಾದಂಥ ಪ್ರೊಫೆಸರ್ LN ಮುಕುಂದರಾಜರವರು, ಶ್ರೀ KV ನಾಗರಾಜ್ ಮೂರ್ತಿಯವರು, ಡಾಕ್ಟರ್ AR ಗೋವಿಂದ ಸ್ವಾಮಿರವರಿಗೂ ಸಹಿತ ಹೃದಯಪೂರ್ವಕವಾದಂಥ ವಂದನೆಗಳು. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಒಂದು ಒಳಪನ್ನು ಹೆಚ್ಚಿಸಿದಂಥ ಶ್ರೀ M ಪ್ರಕಾಶ್ ಮೂರ್ತಿಯವರು, ಶ್ರೀ ಮಾವಳ್ಳಿ ಶಂಕರ್ ಅವರಿಗೂ ಸಹಿತ ಹೃದಯಪೂರ್ವಕವಾದಂಥ ವಂದನೆಗಳನ್ನು ನಾನು ಅರ್ಪಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ರಂಗ ಗೌರವವನ್ನು ಸ್ವೀಕರಿಸಿ ಮಾತನಾಡಿದಂಥ ಡಾಕ್ಟರ್ KY ನಾರಾಯಣ ಸ್ವಾಮಿಯವರು ಹಾಗೂ ಶ್ರೀ ಕನಕರಾಜು ಆರ್ನಕಟ್ಟೆ ಕಥೆಗಾರರು, ಇವರಿಗೂ ಸಹಿತ ಸಂಘಟಕರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ರಂಗಾಸಕ್ತರಿಗೂ, CGK ಅಭಿಮಾನಿಗಳಿಗೂ, ಗಣ್ಯರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂಥ ಗೆಳೆಯ N ರವಿಕಾಂತ್ ಅವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ವಂದನೆಗಳನ್ನು ಅರ್ಪಿಸ್ತೇನೆ. ಇದೀಗ ನಾಟಕ ಪ್ರಾರಂಭವಾಗುವ ಮುನ್ನ CGK ಅವರ ಆಪ್ತರಲ್ಲಿ ಒಬ್ಬರಾಗಿದ್ದಂಥ ಶ್ರೀ ಜನ್ನಿಯವರು ತಮ್ಮನ್ನು ಗಾಯನದ ಮೂಲಕ ಮೋಡಿ ಮಾಡಲಿದ್ದಾರೆ. 1-2 ಹಾಡಿನ ನಂತರ ನಾಟಕ ತಕ್ಷಣ ಪ್ರಾರಂಭ ಆಗುತ್ತೆ. ದಯವಿಟ್ಟು ಕೇವಲ 30 ನಿಮಿಷದ ನಾಟಕ, ತಾವೆಲ್ಲ ನಾಟಕವನ್ನು ನೋಡಿ ತೆರಳಬೇಕು ಅಂತ ಹೇಳಿ ಕೋರ್ತೇನೆ. ವಂದನಾರ್ಪಣೆ ಮುಗಿಸ್ಕೊಂಡಂತಹ ನರೇಂದ್ರ ಬಾಬು ಸರ್ ಅವರಿಗೂ ಸಹ ರಂಗಚಂದಿರದ ವತಿಯಿಂದ ವಂದನಾರ್ಪಣೆಗಳನ್ನು ಅರ್ಪಿಸ್ತಾ ಇದ್ವಿ. CGK ರವರ ಪ್ರಥಮ ನಿರ್ದೇಶನದ ನಾಡೋಜ ಸಿದ್ಧಲಿಂಗಯ್ಯರವರ ಪ್ರಥಮ ರಚನೆಯ ಪಂಚಮ ನಾಟಕವನ್ನು ಈಗ ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದಾರೆ ಸಮುದಾಯ ತಂಡದವರು. ಪಾತ್ರಧಾರಿಗಳು ಕಾವೇರಿ ಶ್ರೀಧರ್ ಅವರಿದ್ದಾರೆ. ಈ ನಾಟಕವನ್ನು ಮರು ನಿರ್ದೇಶನವನ್ನು ಮಾಡಿದಂತಹ ರವೀಂದ್ರನಾಥ ಸಿರಿವರ ಅವರು ಈಗ ಜನ್ನಿರವರ ಕಂಚಿನ ಘಟ್ಟದಲ್ಲಿ ಒಂದು ಹಾಡನ್ನು ಕೇಳುವುದರ ಮುಖಾಂತರ ಈ ನಾಟಕವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಬಂಧುಗಳೇ, ನಾಟಕದ ಅವಧಿ ಕೇವಲ 30 ನಿಮಿಷ. ತಾವೆಲ್ಲರೂ CGK ಅವರ ಪರ್ವದ ಪಯಣದ ಮಾತುಗಳನ್ನು ಕೇಳಿದ್ದೀರಿ. CGK ಬೀದಿ ನಾಟಕವಾಗಿ ಮಾಡಿದ್ದಂಥ ಬೆಚ್ಚಿ ಮತ್ತು 1978ರಲ್ಲಿ ತುಮಕೂರಿನಲ್ಲಿ ನಿರ್ದೇಶನ ಮಾಡಿದಂಥ ಪಂಚಮ ಇಡೀ ಕನ್ನಡ ರಂಗಭೂಮಿಗೆ ಬಹಳ ದೊಡ್ಡ ಆಯಾಮವನ್ನು ತೆಗೆದುಕೊಂಡಿದೆ. ಹಾಗಾಗಿ ಈ ನಾಟಕ ಸಿದ್ಧಲಿಂಗಯ್ಯನವರು ಬಹಳ ತಮಾಷೆಯಿಂದ ನಾಟಕ, ಆದರೆ ಬದುಕಿನೊಳಗೆ ತಮಾಷೆ ಒಳಗೇನೆ ಎಷ್ಟು ನೋವಿರುತ್ತೆ ಅನ್ನೋದನ್ನು
ಒಂದು ರೂಪಕವಾಗಿ ನಾಟಕ ಮಾಡಿದೆ. CGKಗೆ ಇದು ಬಹಳ ದೊಡ್ಡ ಗೌರವವನ್ನು ತಂದುಕೊಟ್ಟಂಥ ನಾಟಕ ಪಂಚಮ. ಅರ್ಧ ಗಂಟೆ ದಯಮಾಡಿ ತಾವೆಲ್ಲರೂ ಕೂಡ ಸಹಕರಿಸಿ CGK ಅವರ ನಾಟಕವನ್ನು ನೋಡಬೇಕು. ಇಲ್ಲಿ ಎಲ್ಲ ಏರ್ಪಾಡು ನಡೀತಾ ಇರೋದ್ರಿಂದ CGK ಇಷ್ಟವಾದಂಥ ಅವರ ನೆನಪಿನ ಒಂದು ಗಾಯನವನ್ನು ನಾನು CGKಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಒಲವರಳಿದ ದಿನಗಳ ಹೂಗಳೇ ಕಡಲ ತೀರಗಳೇ ಕಾಡದಿರಿ, ಬೆಳದಿಂಗಳು ತುಳುಕಾಡುವ ಹೊಳೆಗಳೇ ಹಲವು ಬಣ್ಣಗಳೇ ಕಾಡದಿರಿ, ಹಲವು ಬಣ್ಣಗಳೇ ಕಾಡದಿರಿ. ಇಲ್ಲವಾಗಿರುವ ಮಲ್ಲಿಗೆ ಕಂಪೆ ಕತ್ತಲು ಕಳೆದ ಮಿಂಚಿನ ಉಳುವೆ, ಒಂದು ಗೂಡಿಸಿದ ಸಿಳುಗಾರಿಗಳೇ ಕಳೆದ ಹಾಡುಗಳೇ ಕಾಡದಿರಿ, ಕಳೆದ ಹಾಡುಗಳೇ ಕಾಡದಿರಿ. ದುಗುಡದ ದುಮ್ಮಾನದ ಮನಸ್ಸೇ ಅನುಮಾನದ ಬಿಗುಮಾನದ ಕ್ಷಣವೇ, ಎಣಿಸಿದ ಮುಗಿಲಿನ ಚುಕ್ಕೆಯ ಹಿಂಡೆ, ಎಣಿಸಿದ ಮುಗಿಲಿನ ಚುಕ್ಕೆಯ ಹಿಂಡೆ, ಎದೆಯ ಹಕ್ಕಿಗಳೇ ಕಾಡದಿರಿ, ಎದೆಯ ಹಕ್ಕಿಗಳೇ ಕಾಡದಿರಿ. ಜಲವಿಲ್ಲದ ಈ ಭೂಮಿಯ ಮೇಲೆ ಸಾವು ಹಸಿವುಗಳೇ ಅಲೆಯದಿರಿ, ಜಲವಿಲ್ಲದ ಈ ಭೂಮಿಯ ಮೇಲೆ ಸಾವು ಹಸಿವುಗಳೇ ಅಲೆಯದಿರಿ. ಬಲವಿಲ್ಲದ ಈ ಬಳ್ಳಿಯ ಮೇಲೆ ಘೋರ ವೃಕ್ಷಗಳೇ ಎರಗದಿರಿ, ಘೋರ ವೃಕ್ಷಗಳೇ ಎರಗದಿರಿ. ಹಳ್ಳ ತಿಟ್ಟುಗಳೇ ಹೊಕ್ಕ ಮುಳ್ಳುಗಳೇ ನಗೆಯ ಬಗೆಗಳೇ ಕಾಡದಿರಿ, ಬಿರುಗಾಳಿಯ ತಂಗಾಡಿಯ ಪಯಣವೇ ನೆನಪಿನ ನದಿಗಳೇ ಕಾಡದಿರಿ, ನೆನಪಿನ ನದಿಗಳೇ ಕಾಡದಿರಿ. ಬಾಳ ರಮ್ಯತೆಯ ಚಿನ್ನಿಸಿ ಹಾರುವ ಹಳದಿ ಚಿಟ್ಟೆಗಳೇ ಕಾಡದಿರಿ, ಯಾವ ಬನದಲ್ಲೂ ಉತ್ತರವಿಲ್ಲದ, ಯಾವ ಬನದಲ್ಲೂ ಉತ್ತರವಿಲ್ಲದ ಒಡೆಯದ ಬಗಟೆ ಕಾಡದಿರಿ, ಒಡೆಯದ ಬಗಟೆ ಕಾಡದಿರಿ. ಪ್ರಾಣದ ಹರಣದ ಗಳಿಗೆಯ ಒಳಗೆ ನಿಲಿತಾವರೆ ಎರಡದಿರಿ, ಪ್ರಾಣದ ಹರಣದ ಗಳಿಗೆಯ ಒಳಗೆ ನಿಲಿತಾವರೆ ಎರಡದಿರಿ, ಅರಳದಿರಿ, ಅರಳದಿರಿ. ಎಲ್ಲೆಲ್ಲೂ ತುಂಬಿದ ನೋವಿನ ಒಳಗೆ, ಎಲ್ಲೆಲ್ಲೂ ತುಂಬಿದ ನೋವಿನ ಒಳಗೆ ಗುಲಾಬಿ ವನಗಳೇ ಸುಳಿಯದಿರಿ, ಗುಲಾಬಿ ವನಗಳೇ ಸುಳಿಯದಿರಿ, ಸುಳಿಯದಿರಿ, ಸುಳಿಯದಿರಿ. ಬಂಧುಗಳೇ, CGK ದಿನಂಪ್ರತಿ SDSಗೆ ಎಲ್ಲ ಗೊತ್ತಿದೆ. ದಿನಂಪ್ರತಿ ಬೆಂಗಳೂರಿಂದ ನಾವು ತುಮಕೂರು ಬಸ್ ಹತ್ತೋದು, ಹೋಗೋದು, ರಿಹರ್ಸಲ್ ಮಾಡೋದು, ರಾತ್ರಿ 12 ಗಂಟೆಗೆ ಹಿಂದಿರ್ತಾರೆ. ಅಂದರೆ ರಂಗಭೂಮಿಯನ್ನು ಕಟ್ಟಿದಂಥ ಕಟ್ಟಡಗಳು ಇವತ್ತು ಯಾಕೆ ಬದ್ಧವಾಗಿದೆ ಅಂದರೆ ಈ ರೀತಿಯ ಕಾಯಕವನ್ನು ಮಾಡಿದಂಥ CGKಗೆ ಅವ್ರದ್ದೇ ಆದಂಥ ನಿರ್ದೇಶನದ ಪಂಚಮ ನಾಟಕವನ್ನು ನಾವು ಭಾವಪೂರ್ಣವಾಗಿ ನಿಮ್ಮೆಲ್ಲರ ಪರವಾಗಿ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಬನ್ನಿ ನಾಟಕ ನೋಡೋಣ.